ಕಹ ಯೋ ಭವತಿ, ಆಕ್ಷೇಪಣೆ ಮಾಡೋರು ಅದು ಯಾರು? ಆಕ್ಷೇಪಣೆನೇ ಒಂದು ಕ್ರಿಯೆ ತಾನೆ. ಆ ಕ್ರಿಯೆ ಅನ್ನೋದು ಕಾರಕಗಳಿಂದ ಸಿದ್ಧ ಆಗ್ಬೇಕು. ಕಾರಕಗಳು ಅಂತಂದ್ರೆ ಎಲ್ಲ ಕರ್ತೃ ಒಬ್ಬ ಇರಬೇಕು, ಅವ್ನ ಕರ್ಣಗಳನ್ನು ಇಟ್ಕೊಂಡಿರ್ಬೇಕು, ವಿಷಯ ಕರ್ಮ ಅನ್ನೋದೊಂದು ಇರಬೇಕು, ಸಂಪ್ರದಾನ ಇರಬೇಕು, ಅಪಾದಾನ ಇರಬೇಕು. ಹಿಂಗೆ ಇಲ್ಲ ಅಂತಂದ್ರೆ ಆಕ್ಷೇಪಣೆ ಆದ್ರೂ ಎಲ್ಲಿ ಬರುತ್ತೆ? ಬರೋದೇ ಇಲ್ಲ. ಅವ್ನು ಹೇಳ್ತಾನದು ಹಿಂಗೆಲ್ಲ ಇದೆ. ಆಕ್ಷೇಪಣೆ ಮಾಡುವವರು ಯಾರು, ಯಾರನ್ನ ಕುರಿತು ಆಕ್ಷೇಪಣೆ ಮಾಡಬೇಕು, ಯಾವ ವಿಷಯದಲ್ಲಿ ಆಕ್ಷೇಪಣೆ ಆಗಬೇಕು, ಇದು ಯಾವುದು ಬರೋದೇ ಇಲ್ವಲ್ಲ ಅಂತ. ಏಕಸ್ಮಿನ್ ಬ್ರಹ್ಮಣಿ ನಿರುಪಾಧಿಕೆ ನ ಉಪದೇಶ ನ ಉಪದೇಷ್ಟ ನ ಚ ಉಪದೇಶ ಗ್ರಹಣ ಫಲಂ. ಅದನ್ನು ವಿವರಿಸ್ತಾ ಇದ್ದಾನೆ. ಅದರಿಂದ ಏನ್ ನಿರ್ಣಯ ಆಯ್ತು ಅಂತಂದ್ರೆ, ಏಕಸ್ಮಿನ್ ಬ್ರಹ್ಮಣಿ ನಿರುಪಾಧಿಕೆ, ಏಕಸ್ಮಿನ್ ನಿರುಪಾಧಿಕೆ ಬ್ರಹ್ಮಣಿ, ಅದ್ವಿತೀಯವಾಗಿರುವ ನಿರುಪಾಧಿಕವಾದ ಬ್ರಹ್ಮದಲ್ಲಿ ಉಪದೇಶನೂ ಸಾಧ್ಯ ಇಲ್ಲ. ನಾ ಉಪದೇಶ ಮಾಡುವವನು ಅಂತಾದ್ರೂ ಒಬ್ಬ ಇಲ್ಲಿದ್ದಾನೆ, ಅದು ಇರೋದಿಲ್ಲ. ಮತ್ತು ನಚ ಉಪದೇಶ ಗ್ರಹಣ ಫಲಂ, ಉಪದೇಶವನ್ನ ಸ್ವೀಕರಿಸಿದ್ದರಿಂದ ಉಂಟಾಗುವಂತಹ ಫಲ ಮೋಕ್ಷ ಏನೇ ಹಾಕೊಂಡೋಗ್ಲಿ, ಬ್ರಹ್ಮವಿದ್ಯಾ ಏನಾದ್ರು ಹಾಕೊಂಡೋಗ್ಲಿ, ಅದು ಯಾವುದೂ ಇಲ್ಲ ಅಂತ ಆಯ್ತಲ್ಲ ಅಂತ ಈ ಪೂರ್ವಪಕ್ಷಿ ಆಚರಣೆ. ತಸ್ಮಾತ್ ಆದ್ದರಿಂದ ಉಪನಿಷದಾಂಚ ಅನರ್ಥಕ್ಯಂ ಏತತ್ ಅಭ್ಯುಪಗತಮೇವ. ಆದ್ದರಿಂದ ಉಪನಿಷತ್ತು ವ್ಯರ್ಥವೇ. ಉಪನಿಷತ್ತಿನ ಉಪದೇಶ ಏನಿದೆ, ಉಪನಿಷತ್ತುಗಳೇ ಅಂದ್ರೆ ಅದು ಏನು ಉಪದೇಶ ಏನಿದೆ ಅದು ಅನರ್ಥಕ್ಯಂ, ಅದು ಅನರ್ಥಕ, ಸಾರ್ಥಕತೆ ಇಲ್ಲ, ವ್ಯರ್ಥ ಅನ್ನುವುದು ಅಭ್ಯುಪಗತಮೇವ, ನಮಗೂ ಒಪ್ಪಿಗೆ ಅಂತ ಆಚಾರ್ಯ ಹೇಳ್ತಾರದು. ಅದ್ವಿತೀಯವಾದ ಬ್ರಹ್ಮಸ್ವರೂಪವನ್ನು ತಿಳ್ಕೊಂಡ್ಬಿಟ್ಟ ಅಂತಂದ್ರೆ ಆಗ ಅವ್ರಿಗೇನು ಉಪದೇಶ ಬೇಕಾಗಿಲ್ಲ, ನಾವು ಒಪ್ಕೊಳ್ತೀವಿ. ಆದ್ರೆ ಅಥ ಅನೇಕ ಕಾರಕ ವಿಷಯ ಅನರ್ಥಕ್ಯಂ ಚೋದ್ಯತೆ. ಇನ್ನ ಅನೇಕ ಕಾರಕಗಳಿಗೆ ಯಾವುದು ವಿಷಯ ಅಂದ್ರೆ ಸಂಬಂಧಪಟ್ಟಿದೆಯೋ ಅದನ್ನೇ ಆಕ್ಷೇಪಿಸ್ತೀವಿ ಅಂತಂದ್ರೆ ಅದು ಸರಿ ಇಲ್ಲ. ಸ್ವತಃ ಅಭ್ಯುಪಗಮ ವಿರೋಧ ಆತ್ಮವಾದಿನಾಂ. ಆತ್ಮವಾದಿನಾಂ ಅಂದ್ರೆ ಆತ್ಮೈಕತ್ವವಾದಿನಾಂ ಅಂತ ಅರ್ಥ. ಆತ್ಮವಾದಿಗಳಿಗೆ ತಮಗೆ ತಾವೇ ವಿರೋಧ ಮಾಡಿಕೊಂಡಂತೆ ಆಯಿತು. ಕ್ರಿಯಾ ಅಂತ ತೆಗೆದುಕೊಂಡಿದ್ರಿಂದ ಹಿಂಗಾಯ್ತು ಅಂತ ಹೇಳ್ತಾ ಇರೋದು. ಆಚಾರ್ಯರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದ್ವಿತೀಯ ಸ್ವರೂಪದ ದೃಷ್ಟಿಯಿಂದ ಇದು ಯಾವುದೂ ಇರೋದೇ ಇಲ್ಲ, ಸರಿನೇ. ಯಾಕೆಂದ್ರೆ ಕ್ರಿಯೆ ಏನಲ್ಲ, ಉಪದೇಶವೂ ಒಂದು ಕ್ರಿಯೆ, ಆಕ್ಷೇಪಣೆನೂ ಒಂದು ಕ್ರಿಯೆ. ಇವೆಲ್ಲ ಕ್ರಿಯೆಗಳಾಗ್ಬೇಕಂತಂದ್ರೆ ಅನೇಕ ಕಾರಕಗಳು ಬೇಕು. ಗುರುಗಳನ್ನದು ಉಪದೇಶ ಮಾಡುವವರು ಕರ್ತರು, ಯಾರನ್ನು ಕುರಿತು ಉಪದೇಶ ಮಾಡ್ತಾರೋ, ಯಾರಿಗೆ ಮಾಡ್ತಾರೋ ಅವರೂ ಬೇಕು, ಮತ್ತು ಯಾವ ವಿಷಯವನ್ನು ಕುರಿತು ಮಾಡ್ತಾರೋ ಅದು ಬೇಕು. ಉಪದೇಶ ಅನ್ನೋದು ಕ್ರಿಯೆ, ಇದೆಲ್ಲ ಪ್ರಶ್ನೆ ಬರುತ್ತೆ. ಯಾವಾಗ ಅಂತ ತತ್ವವನ್ನು ತಿಳಿದುಕೊಳ್ಳದೇ ಇರುವಾಗ. ತತ್ವವನ್ನು ತಿಳಿದುಕೊಂಡ್ಬಿಟ್ರೆ ಈ ಪ್ರಶ್ನೆನೇ ಬರೋದಿಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ. ಅದು ಇದಿಷ್ಟು ಯಾವ ಹೇಳ್ತಾ ಇರೋದು? ಇತ್ಯೇಷ ಪರಮಾರ್ಥದ, ಪರಮಾರ್ಥ ದೃಷ್ಟಿಯಿಂದ ಇದಾಗಬೇಕಾಗಿಲ್ಲ ನಾವು ಒಪ್ಕೊಂಡಿದ್ದೀವಿ. ಆದ್ದರಿಂದಲೂ ಕೂಡ ನೀವು ಹೇಗೂ ನಮ್ಮ ಮೇಲೆ ಆಕ್ಷೇಪಣೆ ಮಾಡಕ್ ಆಗೋದಿಲ್ಲ. ಉಪನಿಷತ್ತು ಸಾರ್ಥಕವಾಗಿಯೇ ಇದೆ. ಆದರೆ ಉಪನಿಷತ್ತಿನ ಬೋಧ ತತ್ವ ತಿಳಿದವ್ರಿಗಲ್ಲ. ಯಾರಿಗೆ ಅದ್ವಿತೀಯ ಆತ್ಮೈಕತ್ವ ಈ ಜ್ಞಾನ ಅನ್ನೋದು, ತಿಳುವಳಿಕೆ ಅನ್ನೋದು ಬಂದಿಲ್ವೋ ಅವರಿಗಾಗಿ ಮಾಡಿರೋದು. ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಅನೇಕತ್ವ ಇದ್ದೇ ಇರುತ್ತಲ್ಲ. ಸೊ ಅವರಿಗೆ ಹೊಂದತ್ತೆ, ಜ್ಞಾನಿಗಳಿಗೆ ಹೊಂದೋದಿಲ್ಲ. ಅಂದ್ರೆ ಪರಮಾರ್ಥ ದೃಷ್ಟಿಯಿಂದ ಯಾವುದೂ ಇಲ್ಲ. ಸ್ವಾಮಿಗಳೊಂದು ಪುಟ್ಟ ಗ್ರಂಥ ಬರೆದಿದ್ದಾರೆ, ಸರ್ವ ವ್ಯವಹಾರಾತೀತವಾದ ಪರಮಾರ್ಥ ಅಂತ. ಪರಮಾರ್ಥದಲ್ಲಿ ಯಾವ ವ್ಯವಹಾರ ಸಾಧ್ಯ ಇಲ್ಲ, ಎಲ್ಲಾ ವ್ಯವಹಾರವನ್ನು ಮೀರಿರುವ ಸ್ವರೂಪ ಅದು. ಆದ್ರಿಂದ ಅಲ್ಲಿ ಆಚಾರ್ಯರು, ಶಿಷ್ಯರು, ಶಾಸ್ತ್ರ, ಸಾಧನೆ ಯಾವುದೂ ಇರೋದಿಲ್ಲ ಪರಮಾರ್ಥ ದೃಷ್ಟಿಯಿಂದ. ಆದ್ರೆ ಅದು ಗೊತ್ತಾಗದೇ ಇರುವಾಗ
ಕಾರಕಗಳೆಲ್ಲ ಇದ್ದೇ ಇರುತ್ತೆ. ಕಾರಕಗಳಲ್ಲಿ ಸತ್ಯತ್ವ ಭಾವವೂ ಇದ್ದೇ ಇರುತ್ತೆ. ಇದಿಷ್ಟು ಸತ್ಯ ಅಲ್ಲ ಅಂತ ಉಪದೇಶ ಮಾಡುವುದಕ್ಕೋಸ್ಕರವಾಗಿದ್ರೂ ಉಪದೇಶ ಅನ್ನೋದು ಬೇಕು. ಹೇಗೂ ಉಪನಿಷತ್ತು ಸಾರ್ಥಕವಾಗಿಯೇ ಇದೆ. ತತ್ವ ಕಂಡ್ಕೊಂಡವ್ರಿಗೆ ಉಪನಿಷತ್ತು ಅಂತ ಏನಿದೆಯಲ್ಲ ಅದು ಬ್ರಹ್ಮ ಸ್ವರೂಪ. ಯಾಕಂದ್ರೆ ತತ್ವಕ್ಕಿಂತ ಬೇರೆ ಏನೂ ಇಲ್ಲ. ಅದನ್ನೇ ಇಲ್ಲೇ ಮುಂದೆ ಬೃಹದಾರಣ್ಯಕದಲ್ಲಿ ಹೇಳುವಾಗ ಅತ್ರ ವೇದ ಅವೇದ ಭವತಿ ಅಂತ. ಅತ್ರ ಪಿತಾ ಅಪಿತಾ ಭವತಿ, ಮಾತಾ ಅಮಾತಾ, ವೇದ ಅವೇದ, ದೇವ ಅದೇವಾಹ ಏನು ಅಷ್ಟೇನಾ ಮುಂದೆ ಹೋಗುತ್ತೆ. ನಮ್ಮ ದೇವೋ ಅದೇವಾಹ, ವೇದ ಅವೇದಾಹ ಅಂತ. ವೇದಗಳು ಅಂತಲಾಗಲಿ, ವೇದೋಕ್ತವಾಗಿರುವಂತಹ ದೇವತೆಗಳು ಅಂತಾಗಲಿ ಬೇರೆ ಬೇರೆ ಇರೋದು ಸಾಧ್ಯವಾ? ಪರಮಾರ್ಥದಲ್ಲಿ ಪರಮಾರ್ಥ ಇಲ್ಲಿ ಪರಮಾರ್ಥದ ಒಂದು ಏನು ನಮಗೆ ವ್ಯವಹಾರದ ತೋರುವಂಥ ಒಂದು ಅನುಭವ ರೂಪ ಅಂತಂದ್ರೆ ಸುಷುಪ್ತಿ. ಅಲ್ಲಿ ಭೇದ ಇದೆಯಾ? ಅದರಿಂದ ವ್ಯವಹಾರದಲ್ಲಿ ನಾವು ಏನು ಸುಷುಪ್ತಿನ ಕರಿತೀವಿ ನಿಜವಾಗಿ ಅದು ನಮ್ಮ ಪರಮಾರ್ಥವೇ. ಅದನ್ನೇ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳುವಾಗ ಏಷೋಸ್ಯ ಪರಮಾನಂದ ಏಷಾಸ್ಯ ಪರಮಾಗತಿ ಅಂತ ಹೇಳ್ತಾರೆ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ. ಈ ಆನಂದ ಸಾಗರದ ಒಂದು ತುಂತರಿನಲ್ಲಿ ಅನ್ಯಾನಿ ಭೂತಾನಿ ಅಂತ ಈ ಎಲ್ಲಾ ಜೀವಿಗಳು ಕೂಡ ಆನಂದವನ್ನು ಅನುಭವಿಸ್ತಾ ಇದೆ. ಅಂದ್ರೆ ಎಲ್ರದ್ದು ಆನಂದ ಒಟ್ಟಿಗೆ ಸೇರಿಸಿದ್ರೆ ಈ ಬ್ರಹ್ಮಾನಂದದ ಒಂದು ತುಂತರಿಗೂ ಸಮ ಅಲ್ಲ. ಅಷ್ಟು ಸಾಗರ ರೂಪವಾಗಿರುವಂಥದ್ದು ಕೆಲ ಸ್ವರೂಪ ಇದೆ. ಆದ್ದರಿಂದ ಉಪನಿಷತ್ತಿನ ಬೋಧದಲ್ಲಿ ಅನರ್ಥಕ್ಕೆ ಯಾವುದು ಇಲ್ಲವೇ ಇಲ್ಲ, ಸಾರ್ಥಕವಾಗಿಯೇ ಇದೆ. ಅಂತ ಆಚಾರ್ಯ ಹೇಳ್ತಾರೆ. ವ್ಯವಹಾರದ ದೃಷ್ಟಿಯಿಂದ ಇಷ್ಟು ಇರತ್ತೆ, ಪರಮಾರ್ಥ ದೃಷ್ಟಿಯಿಂದ ಇರೋದಿಲ್ಲ. ಉಪದೇಶಾದಯಂ ವಾದ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ. ತಿಳಿಯದೇ ಇರುವಾಗ ದ್ವೈತ ಇರೋದಿಲ್ಲ, ಅಥವಾ ತಿಳಿದೇ ಇರೋದಿಲ್ಲ. ಆದರೆ ತಿಳಿಯದೇ ಇರುವವರಿಗೆ ಆ ತಿಳಿವಳಿಕೆಯನ್ನ ಪಡೆಯುವುದಕ್ಕಾಗಿ ಉಪದೇಶ ಮಾಡಿದೆ ಅಷ್ಟೇನೆ ಅಂತ ಹೇಳ್ತಾರೆ. 327ನೇ ಭಾಷ್ಯ ಭಾಗ, ಈ ಬ್ರಾಹ್ಮಣದ ಕೊನೆಯ ಭಾಷ್ಯ ಭಾಗ. ಆಚಾರ್ಯ ಸ್ವಾಮಿಗಳು ಬರೀತಾರೆ, ಉಪಸಂಹಾರ ಅದ್ವೈತವಾದವು ನಿರ್ದುಷ್ಟ ಅಂತ. ಇರೋ ಯಾವ ದೋಷವೂ ಇರೋದಕ್ಕೆ ಸಾಧ್ಯ ಇಲ್ಲ, ಇದು ನಿರ್ದುಷ್ಟವಾಗಿದೆ. ತಸ್ಮಾತ್ ತಾರ್ಕಿಕ ಚಾಟ ಭಟ ರಾಜ ಪ್ರವೇಶ್ಯಂ ಅಭಯಂ ದುರ್ಗಂ ಇದಂ ಅಲ್ಪಬುದ್ಧ್ಯಗಮ್ಯಂ ಶಾಸ್ತ್ರ ಗುರು ಪ್ರಸಾದ ರಹಿತ ಇಷ್ಟ. ತಸ್ಮಾತ್ ಆದ್ದರಿಂದ ತಾರ್ಕಿಕ ಚಾಟ ಭಟ ರಾಜ ಅಂತಿದೆ. ಸ್ವಾಮಿಗಳು ಅರಿ ಟಿಪ್ನೊಳಗೆ ಮುಂದಿನ ಪುಟದಲ್ಲಿ ತೋರಿಸ್ತಾರೆ. ಚಾಟ ಭಟರು ಅಂತಂದ್ರೆ ಈ ಬಿಲ್ಲು ಬಾಣ ಇಟ್ಕೊಂಡು ಈ ಬೇಡರ ಜಾತಿಯವರು ಕೆಲವರು ಪ್ರಾಣಿಗಳು ಇದನ್ನು ಹೊಡೆಯಕ್ಕೆ ಊಟಕ್ಕೆ ಆಹಾರಕ್ಕಷ್ಟೇನ ಉಪಯೋಗ ಬಿಲ್ಲು ಬಾಣ ಇಟ್ಕೊಂಡು ಅಲ್ಲಲ್ಲಿ ಕಾಡುಗಳಲ್ಲಿ ಓಡಾಡ್ತಾ ಇರ್ತಾರಲ್ಲ, ಚಾಟ ಭಟರು ಅಂತ. ಅವ್ರಿಗೇನು ಅಸ್ತ್ರವಿದ್ಯೆನ ಬರುತ್ತಾ? ಅವ್ರಿಗೆ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ಅದೆಲ್ಲ ಏನು ಬರುತ್ತೆ? ಏನು ಬರುವುದಿಲ್ಲ. ಬಿಲ್ಲು ಬಾಣ ಇಟ್ಕೊಂಡವ್ರಿಗೆಲ್ಲ ಅಸ್ತ್ರವಿದ್ಯೆ ಇದೆ ಅಂತ ಏನಿಲ್ಲ. ಯಾವ ಪ್ರಾಣಿಗಳ ಮೇಲೆ ಬಿಟ್ಬಿಟ್ಟು ಅದನ್ನ ಉಪಯೋಗಿಸ್ಕೊಳ್ತಾರೆ ಅಷ್ಟೇನೆ. ಅವರಿಗೆ ಚಾಟ ಭಟರು ಅಂತ ಹೆಸರು. ಚಾಟ ಭಟರ ರಾಜ ಅಂತ. ಇವ್ರಿಗೆಲ್ಲ ಗುಂಪುಗೊಂದು ಒಡೆಯ ಇದ್ದಂಗೆ ಅಷ್ಟೇನೆ. ಯಾರು ಚಾಟ ಭಟ ರಾಜರು ಅಂತಂದ್ರೆ ತಾರ್ಕಿಕರು. ತಾರ್ಕಿಕರು ಅಸ್ತ್ರ ಶಸ್ತ್ರ ವಿದ್ಯಾ ನಿಪುಣರೇನು ಅಲ್ಲ. ಅರ್ಜುನ ಮೊದಲಾದವರುಗಳಂತೆ ಅಸ್ತ್ರವಿದ್ಯೆ ಬಲ್ಲವರೇನು ಅಲ್ಲ. ಯಾರ ಕಾಡಿನಲ್ಲಿ ಕೆಲವರು ಬೇಟೆ ಆಡ್ಕೊಂಡಿರ್ತಾರಲ್ಲ, ಅವ್ರು ಬಿಲ್ಲು ಬಾಣ ಇಟ್ಕೊಂಡ್ಬಿಟ್ರೆ ಏನು ಅಸ್ತ್ರ ಪ್ರೇರಣರು ಅಂತ ಏನಾಗೋದಿಲ್ಲಲ್ಲ. ಹಾಗೆ ತಾರ್ಕಿಕರೂ ಕೂಡ ಈ ಶಾಸ್ತ್ರ ವಿದ್ಯೆಯಲ್ಲಿ ಪಾರಂಗತರಲ್ಲ. ಅವರು ಬರೀ ಮಾತು, ಬಿಲ್ಲು ಬಾಣ ಅನ್ನೋಂಥದ್ದು ಹೇಗೆ ಬರೀ ಅವ್ರಿಗೆ ಅಲಂಕಾರ ಇದ್ದಂಗೆ ಇರತ್ತೋ ಅದೇ ರೀತಿಯಲ್ಲಿ ಇವರು ತಾರ್ಕಿಕ ಚಾಟ ಭಟರು ಅಂತ ಹೇಳ್ತಾರದು. ಅವರಿಗೆ ಅಪ್ರವೇಶ್ಯಂ ಅಂತ, ಅವರಿಗೆ ಇಲ್ಲಿ ಪ್ರವೇಶನೇ ಸಿಗುವುದಿಲ್ಲ, ನೋ ಎಂಟ್ರಿ. ಯಾತ್ರೊಳಗೆ ಈ ವೇದಾಂತದಲ್ಲಿ ಅದು ಹೇಳ್ತಾರೆ ಯಾತ್ರೊಳಗೆ ಅಂತ. ಅಭಯಂ, ಈ ಅಭಯ ಸ್ವರೂಪವಾಗಿರುವ ಈ ತತ್ವದಲ್ಲಿ
ಅವರಿಗೆ ಪ್ರವೇಶವೇ ಸಿಗುದಿಲ್ಲ. ಅಂದ್ರೇನ್ ಗೊತ್ತಾ, ತರ್ಕ ಏನಾದ್ರು ಮಾಡ್ತಾ ಹೋದ್ರೆ ತತ್ವದ ನಿಲುಗಡೆ ಸಿಗೋದಿಲ್ಲ ಅಂತ. ತತ್ವ ಅಪ್ರತಿಷ್ಠಾನ ಅಂತ ಒಂದು ಸೂತ್ರ ಕೂಡ ಉದ್ದಕ್ಕಿದೆ ಸೂತ್ರ. ತರ್ಕಕ್ಕೊಂದು ನಿಲುಗಡೆ ಇಲ್ಲ. ಏನಾದ್ರೂ ಮಾಡಿ ಇನ್ನೊಂದು ತರ್ಕ ಉಪಯೋಗಿಸ್ಕೊಂಡು ನೀವು ಏನಾದ್ರೂ ಹೊಡೆದಾಕ್ಬಿಡ್ಬೋದು. ಆದ್ರೆ ಇಲ್ಲಿ ನೀವು ತರ್ಕ ಉಪಯೋಗಿಸಲ್ಲ ಅಂತ ಹೇಳ್ಬಹುದು. ನಾವು ಉಪಯೋಗಿಸಿದ್ರೆ ಎಂಥ ತರ್ಕ ಅಂತ, ಅನುಭವವಾದ ತರ್ಕ ಒಂದು. ಇನ್ನೊಂದಿದೆ ಅಂತ್ಯಮಿದಂ ಪ್ರಮಾಣಂ ಅಂತ. ಶಾಸ್ತ್ರವು ಅಂತ್ಯ ಪ್ರಮಾಣ. ಯಾವುದಕ್ಕೆ ಅಂತ, ಬ್ರಹ್ಮವಿದ್ಯೆಗೆ ಇದು ಪ್ರಮಾಣ ಇದೆಯಲ್ಲ, ಅದ್ಯಾಕೆ ಕೊನೆ, ಅದೇ ಕೊನೆ ಅಂತ ಹೇಳ್ತೀರಾ ಅಂತ. ಈ ಬ್ರಹ್ಮವಿದ್ಯೆ ಅನ್ನೋದು ಬಂತು ಅಂತಂದ್ರೆ ಪ್ರಮಾಣ, ಪ್ರಮಾತೃ, ಪ್ರಮೇಯ ಯಾವುದು ಇರೋದಿಲ್ಲ ಇನ್ನು ಮುಂದೆ. ದೇಶ ಕಾಲಗಳನ್ನ ಪ್ರಶ್ನೆನೂ ಇಲ್ಲ. ಅದರಿಂದ ಮುಂದೆ ಯಾವುದಾದ್ರೂ ಕಾಲದಲ್ಲಿ ನಮ್ಗಿಂತ ಬುದ್ಧಿವಂತ ಒಬ್ಬ ಬಂದ್ಬಿಟ್ಟು ನಾವು ಹೇಳಿದ್ದನ್ನೆಲ್ಲ ತಪ್ಪು ಅಂತ ತೋರಿಸ್ಬಿಟ್ರೆ ಪ್ರಶ್ನೆ ಬರುವುದಿಲ್ಲ ಅಂತ ಅರ್ಥ. ಪ್ರಮಾತೃ, ಪ್ರಮಾಣ, ಪ್ರಮೇಯ ವ್ಯವಹಾರ, ದೇಶ ಕಾಲ ಇವೆಲ್ಲ ಇದ್ರೆ ಆವಾಗ ಆ ಪ್ರಶ್ನೆ ಬರುತ್ತೆ. ಮಿಕ್ಕವ್ರಿಗೆಲ್ಲ ಈ ಒಂದು ಏನು ಕೊರತೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಈ ಅದ್ವಿತೀಯ ತತ್ವವನ್ನು ಬೋಧಿಸುವಂತಹ ಶಾಸ್ತ್ರದ ಬಗ್ಗೆ ಆದ್ರೆ ಅಂತ್ಯಂ ಪ್ರಮಾಣಂ ಅಂತ, ಕೊನೆ ಪ್ರಮಾಣ. ಇನ್ನು ಪ್ರಮಾಣ, ಪ್ರಮೇಯ, ಪ್ರಮಾತ್ರ ವ್ಯವಹಾರವೇ ಇರೋದಿಲ್ಲ. ಯಾಕೆಂದ್ರೆ ಇದಿಷ್ಟು ಕೂಡ ಅವಿದ್ಯಾ ಕಲ್ಪಿತ. ಆತ್ಮನೇ ಅವಿದ್ಯಾ ಕಲ್ಪಿತ ವೇದ್ಯ ವೇದಿತೃ ವೇದನಾದೆ ಭೇದಂ ಅಪನಯತಿ ಶಾಸ್ತ್ರಂ ಅಂತ. ವೇದ್ಯ ತಿಳಿದುಕೊಳ್ಳಬೇಕಾದದ್ದು, ವೇದಿತೃ ತಿಳಿಯುವವನು, ವೇದನ ತಿಳಿವಳಿಕೆ, ಇದಿಷ್ಟು ಕೂಡ ಅವಿದ್ಯಾ ಕ್ಷೇತ್ರ. ಇನ್ನು ಹೇಳಿದ್ದು ಅಧ್ಯಾಸ ಭಾಷೆಯಲ್ಲಿ ತೋರಿಸ್ತಾರೆ ಅಂತ. ನೀವೇನಾದ್ರೂ ತಿಳ್ಕೊಳ್ಬೇಕಂದ್ರೆ ಇಂದ್ರಿಯಗಳು ಬೇಕು. ಇಂದ್ರಿಯಗಳು ಸ್ವತಂತ್ರವಾಗಿರೋದಕ್ಕಾಗೋದಿಲ್ಲ. ಅವುಗಳಿರೋದಕ್ಕೆ ಒಂದು ಮನೆ, ಒಂದು ಆಯತನ, ಒಂದು ಶರೀರ ಬೇಕು. ಶರೀರ ಇಂದ್ರಿಯಗಳ ಮಾತ್ರ ಇದ್ರೆ ಅಂತಃಕರಣ ಕೂತ್ಕೊಂಡು ಇದ್ರೆ ಅಷ್ಟಕ್ಕೆ ಕೆಲಸ ಆಯ್ತು ಅಂತೇನಿಲ್ಲ. ಅದ್ರಲ್ಲೂ ಯಾಕಂದ್ರೆ ಅವೆಲ್ಲ ಅಚೇತನ. ಚೇತನ ರೂಪವಾದಂತಹದ್ದು ಒಂದು, ಅದರಲ್ಲಿ ತಾದಾತ್ಮ್ಯ ಆತ್ಮಭಾವ ಅಂದ್ರೆ ಅದೇ ನಾನು ಅನ್ನುವ ಭಾವವನ್ನ ತಾಳುವಂತಹ ಚೇತನದ ಸಂಬಂಧ ಇರಬೇಕು. ಆಗ ಮಾತ್ರ ವ್ಯವಹಾರ ಅನ್ನೋದಾಗತ್ತೆ. ಇದರಿಂದ ವ್ಯವಹಾರ ಏನು ಅಂತ, ಚೇತನ ಅಚೇತನಗಳ ಸಂಬಂಧ ಕೂಡಿಕೊಂಡಿರಬೇಕು. ಸ್ವಾಮಿಗಳ ಮಿಸ್ಟೀರಿಯಸ್ ವೆಲ್ಡಿಂಗ್ ಅಂತ ಬರೀತಾರೆ ಆಂಗ್ಲ ಭಾಷೆಯಲ್ಲಿ ಹೇಳುವಾಗ. ಅದು ಹೆಂಗೆ ಒಂದಕ್ಕೆ ಒಂದು ಸೇರ್ಕೊಂಡ್ಬಿಡೇನೆ ಅಂತ ಗೊತ್ತಾಗೋದಲ್ಲ, ಎರಡಿದೆ ಅಂತ. ಈ ನಾವು ಅಲಾಯಿಗಳಂತೆಲ್ಲ ಉಪಯೋಗಿಸ್ತೀವಲ್ಲ, ಅವಳಿಗೆ ಬೇರೆ ಬೇರೆ ಏನೋ ಅಲ್ಯೂಮಿನಿಯಮ್ ಅದು ಮಾಡುವ, ಅದನ್ನ ಅಲಾಯ್ ಅಂತ ಮಾಡುವಾಗ ಕ್ರೋಮಿಯಮ್ ಅದು ಏನೋ ಒಂದಷ್ಟೆಲ್ಲ ಸೇರ್ತಾರೆ, ಗಟ್ಟಿಯಾಗ್ಬಿಡುತ್ತೆ. ಇವಾಗ ರಾಕೆಟ್ಗೆ, ಫ್ಲೈಟ್ಗೆ ಇದಕ್ಕೆಲ್ಲ ಉಪಯೋಗಿಸ್ಬೇಕಾದ್ರೆ ಭಾರ ಇರಬಾರ್ದು, ಅದು ತುಂಬಾ ಗಟ್ಟಿ ಇರಬೇಕು. ಯಾಕೆಂತಂದ್ರೆ ಅವು ಒತ್ತಡ ತಡಿಬೇಕು, ಗಾಳಿಯ ಒತ್ತಡ ಅಷ್ಟು ಬೇಗ ಹೋಗಿ ತಡಿಬೇಕು ಒಂದು. ಎರಡನೇದು ಅದು ಕಾವನ್ನ ಕೂಡ ತಡಿಬೇಕು, ಇಲ್ಲದ್ರೆ ಹೀಟಾಗಿ ಆ ಫ್ರಿಕ್ಷನ್ ಹೀಟಾಗಿ ಇದಾಗ್ಬಿಡುತ್ತೆ. ಅದೆಲ್ಲ ತಡಿಬೇಕು, ಭಾರ ಇರಬಾರ್ದು. ಅದಕ್ಕೆ ಅಲಾಯಗಳನ್ನು ಮಾಡ್ತಾರೆ. ಅಲ್ಲಿ ಸೇರ್ಬಿಟ್ಟಿರ್ತಾರಲ್ಲ ಕ್ರೋಮಿಯಂ ಅದು ಏನೋ ಸೇರ್ಸ್ಕೊಳ್ತಾರೆ, ಏನಾದ್ರು ಸೇರ್ಸ್ಕೊಂಡೋಗ್ಲಿ ಗೊತ್ತಾಗೋದೇ ಇಲ್ಲ, ಒಂದಿದ್ದಂಗಿರುತ್ತೆ. ಹಾಗೆ ಇಲ್ಲಿ ನಾನು ಅಂದಾಗ ಅದರೊಳಗೆ ಚೇತನವು ಅನಾತ್ಮಗಳು ಅಂದ್ರೆ ಅಚೇತನವಾದ ಅನಾತ್ಮಗಳು ಕೂಡ್ಕೊಂಡಿದೆ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲಿ ತನಕ ಅಂತಂದ್ರೆ ಶಾಸ್ತ್ರವು ಆಚಾರ್ಯರು ಮತ್ತೆ ಮತ್ತೆ ಬಿಡ್ತಿ ಹೇಳ್ತಾ ಇದ್ರು ಕೂಡ ನಾವು ಒಳಗಡೆನೆ ಹೋಗಲ್ಲ. ಎಷ್ಟು ಒಳಗಡೆ ಹೋಗಿರುತ್ತೆ ಅಂದ್ರೆ ಅದು ನಮಗೂ ರಿಪೀಟ್ ಮಾಡಕ್ ಬರುತ್ತೆ, ತಿರ್ಗಾ ಹೇಳಕ್ ಬರುತ್ತೆ, ಆದ್ರೆ ಮನವರಿಕೆನೇ ಆಗೋದಿಲ್ಲ. ಅದು ಗಿಣಿಯು ಹೇಗೆ ಪಾಠ ಹೇಳತ್ತು, ಈ ಟೇಪ್ ರಿಕಾರ್ಡರಲ್ಲಿ ಹೇಗೆ ಒಂದ್ಸತಿ ರಿಕಾರ್ಡ್ ಮಾಡ್ಬಿಟ್ರೆ ಬರ್ತಾನೆ ಇರುತ್ತಲ್ಲ, ಹಾಗೆ ನಮ್ಮ ಮೈಂಡ್ನಲ್ಲಿ ರಿಕಾರ್ಡ್ ಆಗ್ಬಿಟ್ಟು ಬೇಕಾದ್ರೆ ವಾಗೇಂದ್ರದಿಂದ ಹೊರಗಡೆ ಹಾಕಕ್ ಬರುತ್ತೆ. ನಮ್ಗೆ ತಿಳುವಳಿಕೆ, ಅನುಭವ ಅದಿರೋದು ಪ್ರಶ್ನೆ. ಅದರಿಂದ ಯಾರು ತರ್ಕವನ್ನು ಉಪಯೋಗಿಸ್ಕೊಂಡು ಹೋಗ್ತಾರೋ ಅವರಿಗೆ ಈ ತಿಳುವಳಿಕೆ ಬರೋದಿಲ್ಲ. ಮತ್ತು ಅಲ್ಪ ಬುದ್ಧಿ ಅಗಮ್ಯಂ, ಅಲ್ಪ ಬುದ್ಧಿ ಉಳ್ಳವರಿಗೆ, ಪರಿಚ್ಛಿನ್ನ ಭಾವ ಉಳ್ಳವರಿಗೆ ಇದು ಪ್ರವೇಶನೇ ಸಾಧ್ಯ ಇಲ್ಲ ಇದರೊಳಗೆ. ಇನ್ನೊಂದು ಮುಖ್ಯವಾಗಿರೋದು ಅಂತಂದ್ರೆ ಗುರು ಶಾಸ್ತ್ರ ಗುರು ಪ್ರಸಾದ ರಹಿತ ಇಷ್ಟ. ಯಾರಿಗೆ ಶಾಸ್ತ್ರದ ಮತ್ತು ಗುರುಗಳ ಅನುಗ್ರಹ ಆಗಿಲ್ವೋ
ಅವರಿಗೂ ಕೂಡ ಈ ಅಭಯಂ ಅಂತ ಅಭಯ ರೂಪವಾಗಿರುವ ಈ ಸ್ವರೂಪ ಏನುಂಟಲ್ಲ ಇದರಲ್ಲಿ ಪ್ರವೇಶ ಇಲ್ಲ, ಅಂದ್ರೆ ಗೊತ್ತಾಗೋದಿಲ್ಲ, ಇದು ಅರ್ಥನೇ ಆಗೋದಿಲ್ಲ. ಇದು ಅದಕ್ಕೆ ಆಚಾರ್ಯ ಶ್ರುತಿವಾಕ್ಯವನ್ನು ಕೊಡ್ತಾರೆ. ಕರ್ತಂ ಮದಂ ದೇವಂ ಮದನ್ಯೋಜ್ಞಾತು ಮರ್ಹತಿ. ಯಮಧರ್ಮರಾಜ ಹೇಳಿರೋದು. ಆಚಾರ್ಯರು ಇಲ್ಲಿ ಯಮಧರ್ಮರಾಜರು ಅವರು ದೇವತೆಯಾಗಿ ಇಲ್ಲಿ ಉಪದೇಶ ಮಾಡ್ತಾ ಇಲ್ಲ. ನಾವು ಗುರುಗಳು ಅಂತ ಹೇಳ್ಬೋದು, ಗುರುಗಳಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಯಮಧರ್ಮರಾಜನ ಹೇಳಿರೋದು. ಅನನ್ಯನಾಗಿ ಅಂದ್ರೆ ಅನ್ಯನಾಗದೆ, ಬೇರೆಯಾಗಿ ನಿಲ್ಲದೆ, ಯಾವುದಕ್ಕಿಂತ ಬೇರೆಯಾಗಿ, ಬ್ರಹ್ಮಸ್ವರೂಪಕ್ಕಿಂತ ಬೇರೆಯಾಗಿ ನಿಲ್ಲದೆ, ಸ್ವರೂಪದಲ್ಲಿಯೇ ನಿಂತು ಬೋಧ ಮಾಡಿದಾಗ ಮಾತ್ರ ಗತಿರತ್ರ ನಾಸ್ತಿ ಅಂತ. ಅದು ಆಚಾರ್ಯ 4 ಅರ್ಥ ಮಾಡ್ತಾರೆ. ಪ್ರಧಾನವಾಗಿ ನಮ್ಗೆ ಬೇಕಾದ್ರೆ ಗತಿಹಿ ಸಂಸಾರ ಗತಿಹಿ ಅಂತ. ಸಂಸಾರ ಅನ್ನೋದು ಇರೋದಿಲ್ಲ ಅಂತ. ಆಚಾರ್ಯರು ತಾವು ಬೋಧ ಮಾಡುವ ಯಾವ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡ್ತಾ ಇದ್ದಾರೋ ಆ ಸ್ವರೂಪವಾಗಿಯೇ ನಿಂತು ಬೋಧ ಮಾಡಿದರೆ ಶಿಷ್ಯನಿಗೆ ಸಂಶಯ ಅನ್ನೋದಿರೋದಿಲ್ಲ. ಸಾರಿ, ಸಂಸಾರ ಗತಿ ಅನ್ನೋದಿಲ್ಲ. ಗತಿ ಸಂಶಯ ಅಂತ ಇನ್ನೊಂದು ಅರ್ಥ ಮಾಡ್ತಾರೆ. ಸಂಶಯ ಇರೋದಿಲ್ಲ, ಸಂಸಾರ ಗತಿ ಇರೋದಿಲ್ಲ. ಹೀಗೆ ಇವನು ಇದ್ಯಾವುದು ಇರೋದಿಲ್ಲ ಅಂತ. ಆದ್ರೆ ಹೇಗಿರ್ಬೇಕು ಆಚಾರ್ಯರು? ಅನನ್ಯ ಪ್ರೋಕ್ತೆ ಅಂತ. ಶಿಷ್ಯನು ಕೂಡ ಉತ್ತಮಾಧಿಕಾರಿಯಾಗಿರಬೇಕು. ಆಚಾರ್ಯರೂ ಕೂಡ ತತ್ವದಲ್ಲಿ ನೆಲೆ ನಿಂತವರಾಗಿರಬೇಕು. ಅವರ ಪ್ರಸಾದ, ತತ್ವದಲ್ಲಿ ನೆಲೆ ನಿಂತ ಆಚಾರ್ಯರ ಪ್ರಸಾದ, ಗುರುಗಳು ಅಂತ ಕರೀತಾರೆ, ಮತ್ತು ಶಾಸ್ತ್ರದ ಅನುಗ್ರಹ, ಇವರಿಬ್ಬರ ಅನುಗ್ರಹ ಇಲ್ಲ ಅಂತಾದ್ರೆ ಬರೀ ತರ್ಕದಿಂದ ಈ ಸ್ವರೂಪವನ್ನು ಕಂಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಅದು ಎಷ್ಟು ದುರ್ಲಭ, ಅಪ್ರವೇಶ, ದುರ್ಗಮ ಬರೀತಾರಲ್ಲ, ಎಷ್ಟು ಕಷ್ಟ ಅಂತಂದ್ರೆ ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ. ಈ ವಿಷಯದಲ್ಲಿ ದೇವೈಹಿ ಅಪಿ, ದೇವತೆಗಳಿಗೂ ಕೂಡ ವಿಚಿಕಿತ್ಸಾ ಸಂಶಯ ಉಂಟಾಗಿತ್ತು. ಅವ್ರಿಗೂ ಕೂಡ ಬಿಡಿಸ್ಕೊಳಕ್ಕಾಗಲಿಲ್ಲ. ಅಷ್ಟು ದುರ್ಗಮ ಇದು. ದೇವತೆಗಳಾಗ್ಬಿಟ್ರೆ ಬ್ರಹ್ಮವಿದ್ಯೆ ಹಂಗೆಲ್ಲ ಸಹಜವಾಗಿ ಆಗ್ಬಿಡೋದೇನಿಲ್ಲ. ದೇವತೆಗಳಾದ್ರೆ ದೇವತೆಗಳಿಗೆ ಏನು ಶಕ್ತಿಗಳನ್ನು ಬರುತ್ತೋ ಹಾಗೇನೆ ಬ್ರಹ್ಮವಿದ್ಯೆನೂ ಬರುತ್ತೆ ಅಂತೇನಿಲ್ಲ. ದೇವತೆಗಳಾದ್ರೆ ಆ ಶಕ್ತಿ ಬರುತ್ತೆ, ಬ್ರಹ್ಮವಿದ್ಯೆ ಅದಕ್ಕಾಗಿ ಮಾಡಬೇಕಾಗುತ್ತೆ. ಅದರಿಂದ ದೇವತೆಗಳಿಗೂ ಕಷ್ಟವಾಗಿರುವಂತಹದ್ದು ಇದು. ಅವರಿಗೂ ಸಂಶಯ ಉಂಟಾಗಿತ್ತು. ಮುಖ್ಯವಾಗಿರೋದು ನೈಷಾ ತರ್ಕೇಣ ಮತಿರಾಪನೇಯ, ಏಷಾ ಮತಿ ನ ತರ್ಕೇಣ ಆಪನೇಯ. ಈ ಮತಿ ಅಂದ್ರೆ ತಿಳುವಳಿಕೆಯು, ಈ ಜ್ಞಾನವು, ಈ ಅನುಭವವು ನ ತರ್ಕೇಣ ಆಪನೇಯ, ತರ್ಕದಿಂದ ಸಿಗುವಂತಹದ್ದಲ್ಲ. ತರ್ಕವು ಶೋಧನೆ ಮಾಡೋದಕ್ಕಷ್ಟೇ ಹೊರತು ಅದೇ ನೇರಾಗಿ ಅನುಭವ. ನಾ ಏನ್ ತರ್ಕ ಮಾಡಿದ್ರು ಅನುಭವದಲ್ಲಿ ನಿಲ್ಸತ್ತೆ ಅಂತೇನಿಲ್ಲ. ತರ್ಕ ಮಾಡಬೇಕಾದ್ರೂ ಶ್ರುತ್ಯನುಗ್ರಹಿತ ತರ್ಕವನ್ನೇ ಮಾಡಬೇಕು. ಯಾಕೆಂದ್ರೆ ಶ್ರುತ್ಯನುಗ್ರಹಿತ ತರ್ಕವು ಒಣ ತರ್ಕದಂತೆ ಅಲ್ಲ, ಅನುಭವಕ್ಕೆ ಅಂಗವಾಗಿಯೇ ಇರುತ್ತೆ. ಅಂದ್ರೆ ಆ ಮಾರ್ಗದಲ್ಲಿಯೇ ಚಿಂತನೆ ಮಾಡ್ತಾ ಹೋದ್ರೆ ಅನುಭವದ ನೆಲೆ ನಿಲ್ಸತ್ತೆ ಹೊರತು ತರ್ಕ ಇದೆ ಅಂತ ಹೇಳ್ಬಿಟ್ಟು ತರ್ಕ ಏನಾದ್ರು ಮಾಡ್ಬಿಟ್ರೆ ತತ್ವದಲ್ಲಿ ನಿಲುಗಡೆ ಸಿಗೋದಿಲ್ಲ. ಇತ್ಯಾದಿ ಶ್ರುತಿಭ್ಯ, ಈ ಎಲ್ಲ ಶ್ರುತಿಗಳಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ ಶಾಸ್ತ್ರ ಗುರು ಪ್ರಸಾದ ರಹಿತೈಹಿ, ಶಾಸ್ತ್ರದ ಪ್ರಸಾದ ಅನುಗ್ರಹ, ಗುರುಗಳ ಅನುಗ್ರಹ ಯಾವರಿಗೆ ಇಲ್ಲವೋ ಅವರಿಗೆ ಇದು ಅಗಮ್ಯಂ, ಇದು ದೊರಕುವುದೇ ಇಲ್ಲ, ಸಿಗುವುದೇ ಇಲ್ಲ, ಅಷ್ಟೆಲ್ಲ ಪ್ರವೇಶನೆ ಮಾಡೋಕ್ಕಾಗೋದಿಲ್ಲ ಅಂತ. ವರ ಪ್ರಸಾದ ಲಭ್ಯತ್ವ ಶ್ರುತಿಭ್ಯಶ್ಚ, ಮತ್ತು ಈ ಬ್ರಹ್ಮವಿದ್ಯೆಯೂ ಕೂಡ ವರ ಎನ್ನುವ ಪ್ರಸಾದದಿಂದಲೇ ನಚಿಕೇತನಿಗೆ ಸಿಕ್ಕಿದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಮೂರನೇ ವರವಾಗಿ ತಾನೇ ಕೊಟ್ಟಿದ್ದು. ಆದ್ದರಿಂದ ಆಚಾರ್ಯರ ವರವು ಅನುಗ್ರಹವೂ ಕೂಡ ಬೇಕು ಅಂತ ಇದರಿಂದಲೂ ಕೂಡ ಗೊತ್ತಾಗುತ್ತೆ. ಒಂದು. ಇನ್ನೊಂದು, ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ಇತ್ಯಾದಿ ಶ್ರುತಿ
ಇತ್ಯಾದಿ ವಿರುದ್ಧ ಧರ್ಮ ಸಮವಾಯಿತ್ವ ಪ್ರಕಾಶನ ಮಂತ್ರವರ್ಣೇಭ್ಯಶ್ಚ. ಯಾಕೆ ತರ್ಕ ಕೆಲಸ ಮಾಡೋದಿಲ್ಲ ಇಲ್ಲಿ ಬ್ರಹ್ಮವಿದ್ಯೆಯ ಬಗ್ಗೆ ಅಂತಂದ್ರೆ, ನಿಮ್ ತರ್ಕ ಇದನ್ನು ಬಿಡ್ಸಕ್ ಬರೋದಿಲ್ಲ. ತತ್ ಏಜತಿ, ಏಜುರು ಕಂಪನೆ ಧಾತು ಹೋಗುವುದು, ಚಲನೆ ಅಂತ ಅರ್ಥ. ಅದು ಹೋಗುತ್ತದೆ ಅಂದ್ರೆ ಚಲನೆಯಿಂದ ಕೂಡಿಕೊಂಡಿದೆ. ತತ್ ನ ಏಜತಿ, ಅದು ಕೂಟಸ್ಥವಾಗಿದೆ, ಚಲನೆಯೇ ಇಲ್ಲ. ತದ್ ದೂರೇ, ಅದು ಬಹಳ ದೂರವಿದೆ. ತತು ಅಂತಿಕೇಚ, ಅದು ಅತ್ಯಂತ ಸಮೀಪವಾಗಿದೆ. ಇತ್ಯಾದಿ ಇವೇ ಮೊದಲಾದ ವಿರುದ್ಧ ಧರ್ಮ ಸಮವಾಯಿತ್ವ ಪ್ರಕಾಶನ ಬಂತವರ್ಣೇಭ್ಯಸ ಅಂತ. ವಿರುದ್ಧವಾದ ಧರ್ಮಗಳಿಂದ ಕೂಡಿದಂತಹ ಮಾತುಗಳಿಂದ ಈ ಸ್ವರೂಪವನ್ನು ತಿಳಿಸ್ತಾ ಇರೋದ್ರಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತಾನೆ ಗೊತ್ತಾಗೋದಿಲ್ಲ. ನಿಮ್ ತರ್ಕ ಏನ್ ಹೇಳುತ್ತೆ? ಹತ್ರ ಇದ್ರೆ ದೂರ ಇರಕ್ಕೆ ಸಾಧ್ಯ ಇಲ್ಲ, ದೂರ ಇದ್ರೆ ಹತ್ರ ಇರಕ್ಕೆ ಸಾಧ್ಯ ಇಲ್ಲ. ಅದು ಚಲನೆಯಿಂದ ಕೂಡಿದ್ರೆ ನಿಶ್ಚಲವಾಗಿರೋಕ್ಕೆ ಸಾಧ್ಯವಿಲ್ಲ, ನಿಶ್ಚಲವಾಗಿದ್ರೆ ಚಲನೆಯಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ತರ್ಕಕ್ಕೆ ವಿರುದ್ಧವಾಗಿರುತ್ತೆ. ಹೀಗೆ ತರ್ಕದ ಅಳತೆಗೆ ಸಿಗದೇ ಇರುವಂತಹ ಈ ಮಂತ್ರ ವರ್ಣಗಳಿದೆಯಲ್ಲ, ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಗೊತ್ತಾಗೋದೇ ಇಲ್ಲ ಬರೀ ತರ್ಕ ಉಪಯೋಗಿಸಿದ್ರೆ. ಆದ್ರೆ ಆಚಾರ್ಯರ ಅನುಗ್ರಹ ಬಂತು, ಸಂಪ್ರದಾಯವಿದರಾದ ಆಚಾರ್ಯರ ಅನುಗ್ರಹ ಬಂತು ಅಂತಂದ್ರೆ ಆಗ ಅವರಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಈಶಾವಾಸ್ಯ ಭಾಷೆನೇ ನೋಡಿದ್ರೆ ಗೊತ್ತಾಗುತ್ತೆ. ತದ್ದೂರೇ ತದ್ವಂತಿಕೆ ಅಂತ ಎರಡೇ ತಗೊಂಡ್ರೆ ಅದು ಅತ್ಯಂತ ದೂರ ಅಂತ. ನಮಗೆ ದೂರ ಅಂದ ಕೂಡ್ಲೇನೆ ಡಿಸ್ಟೆನ್ಸ್ ಏನ್ ಹೇಳೋದು ಕನ್ನಡದಲ್ಲಿ? ಅಂತರ. ನಮಗೂ ಅದಕ್ಕೂ ಎಷ್ಟು ಅಂತರ ಇದೇ ದೇಶದಲ್ಲಿ ಎಷ್ಟು ಅಂತರ ಇದೆ ಅಂತ ನಮಗನ್ಸುತ್ತೆ. ಆಚಾರ್ಯ ಹಾಗೆ ಅರ್ಥ ಮಾಡೋದಿಲ್ಲ, ಕಾಲ ತೊಳ್ತಾರವರು. ಅನೇಕ ಸಹಸ್ರ ಬ್ರಹ್ಮರುಗಳ ಬಂದು ಹೋದ್ರೂ ಇದು ಜ್ಞಾನನೇ ಆಗೋದಿಲ್ಲ, ಅಷ್ಟು ದೂರ ಇದೆ ಅಂತ. ಒಬ್ಬೊಬ್ಬರು ಬ್ರಹ್ಮರಾಯ ಸಿಡಿಯೋದೇ ಕಷ್ಟ. ಅದು ಭಗವಂತ ಹೇಳ್ತಾನಲ್ಲ, 1000 ಯುಗಗಳು ಮರಳಿ ಮರಳಿ, 1000 ಚತುರ್ಯುಗಗಳು ಮರಳಿ ಮರಳಿ ಬಾರೆ ಬೊಮ್ಮಗಂತೂ ಹಗಲು. ಒಂದು ದಿನನೂ ಅಲ್ಲ ಅದು, ಒಂದು ಹಗಲು ಇಂಟು 2, ಒಂದಿನ ಇಂಟು 365, 1 ವರ್ಷ ಇಂಟು 100. ಎಲ್ಲಿ ಏನು ನಮಗೇನು ಲೆಕ್ಕನೇ ಸಿಗೋದಿಲ್ಲ ಅದು. ಅಂಥದ್ದು ಅಷ್ಟು ಕಾಲ, ಅಷ್ಟೊಳಗೂ ಬ್ರಹ್ಮಜ್ಞಾನ. 100 ಬ್ರಹ್ಮಗಳು ಬಂದು ಹೋದ್ರೂ ಕೂಡ ಈ ತತ್ವ ಗೊತ್ತಾಗತ್ತೆ ಅಂತಿಲ್ಲ, ನೀವು ಸರಿಯಾಗಿ ಮಾಡದಿರೋ ಹೋದ್ರೆ ಸಾಧನೆಗಳನ್ನ. ಅಷ್ಟು ದೂರ ಇದೆ ಅಂತ. ತದ್ವಂತಿಕೆ ಅತ್ಯಂತ ಸಮೀಪದಲ್ಲಿದೆ. ಅದಕ್ಕಿಂತ ಹತ್ರ ಇನ್ಯಾವುದಕ್ಕೆ ಸಾಧ್ಯ ಇಲ್ಲ. ಅದು ಶರೀರಕ್ಕಿಂತ ಹತ್ರ, ಇಂದ್ರಿಯಗಳಿಗಿಂತ ಹತ್ರ, ಮನೋಬುದ್ಧಿಗಳಿಗಿಂತ ಹತ್ರ. ಹತ್ರ ಇರೋದೇ ಸ್ವರೂಪ. ಸ್ವರೂಪಕ್ಕಿಂತ ಹತ್ರ ಇರೋದು ಅಂದ್ರೇನು? ಸ್ವರೂಪ ಅಂತ ಬ್ರಹ್ಮ ಅದೇನಂತಂದ್ರೆ, ಬ್ರಹ್ಮ ಅಂದ್ರೂ ಒಂದೇನೆ, ಸ್ವರೂಪ ಅಂದ್ರೂ ಒಂದೇನೆ. ಆದ್ರೆ ಬರೀ ಸ್ವರೂಪ ಅಂದ್ರೆ ಯಾವ ಸ್ವರೂಪ ಅಂತ ಒಂದು ಬಂದ್ಬಿಡತ್ತೆ. ಆ ಬ್ರಹ್ಮದ ಸ್ವರೂಪ ಅಂತ ಅದಕ್ಕೋಸ್ಕರ ಹೇಳೋದು ಅಷ್ಟೇನೆ. ಯಾಕೆಂದ್ರೆ ಬ್ರಹ್ಮದ ರೂಪ ಬೇರೆ ಇದೆ, ಮುಂದೆ ಬರ್ತದೆ. ದೇವಾವ ಬ್ರಹ್ಮಣೋ ರೂಪೆ ಮೂರ್ತಂಚ ಅಮೂರ್ತಂಚ ಅಂತ ಒಂದಿದೆ. ರೂಪ ಬೇರೆ, ಸ್ವರೂಪ ಬೇರೆ ಅಂತ. ಸ್ವರೂಪ ಅಂದ್ರೆ ರಿಯಾಲಿಟಿ ಅಂತ ಅರ್ಥ. ರೂಪ ಅಂದ್ರೆ ತೋರುವ ಬಗೆ ಅಂತ. ಒಂದು ಇರುವ ಬಗೆ, ಒಂದು ತೋರುವ ಬಗೆ, ತೋರುವ ರೀತಿ. ಆ ದೃಷ್ಟಿಯಿಂದ ಅದರ ಇದು ಬ್ರಹ್ಮವೇ. ಆದರೆ ಇದು ಬ್ರಹ್ಮ ನಮ್ಗೆ ಗೊತ್ತಾಗ್ತಲ್ಲ, ಜಗತ್ತು ಅಂತಿದೆ. ನಿಜವಾಗಿ ಇದು ಜಗತ್ತಲ್ಲ, ಬ್ರಹ್ಮವೇ. ಮಯ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ. ಅರಿವಿನ ಅನುಗ್ರಹವಿಲ್ಲದೆ ಜಗತ್ತಂತಿರಕ್ಕೆ ಸಾಧ್ಯನಾ? ಸ್ವತಂತ್ರವಾಗಿ ಜಗತ್ತಿದ್ದಿದ್ರೆ ಅವಾಗ ಏನಾಗ್ತಾ ಇತ್ತು? ಅರಿವಿನ ಹಂಗೆ ಇಲ್ಲದೆಯೇ ನಿಮ್ಗೆ ಜಗತ್ತನ್ನು ತಿಳ್ಕೊಳ್ಬೇಕು. ಸ್ವತಂತ್ರವಾಗಿದೆಯಲ್ಲ, ಅರಿವಿನ ಹಂಗೇನಿದೆ, ತಿಳ್ಕೊಳಕ್ ಆಗ್ಬೇಕಾಗಿತ್ತು. ಆಗತ್ತಾ? ಅರಿವನ್ನ ಬಿಟ್ಟು ಜಗತ್ತನ್ನು ತಿಳ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದು ನೀವು ಏನನ್ನೇ ತಿಳ್ಕೊಳ್ಬೇಕಾದ್ರೂ ಅರಿವಿನ ಹಂಗಿನಲ್ಲಿಯೇ ಇರತ್ತೆ.
ಅಂದ್ರೆ ತನ್ನ ಹಿಡಿತದಲ್ಲಿ ಹೆಂಗೆ ಇಟ್ಕೊಂಡಿದೆ ಅಂತ ನೋಡಬೇಕು. ಆದರೆ ಅರಿವಿನ ಸ್ವರೂಪವೇ ಅರಿಯದೇ ಇರುವಾಗ ಜಗತ್ತ ಕಾಣುತ್ತೆ. ಎಲ್ಲಿವರೆಗೂ ಜಗತ್ತ ಕಾಣ್ತಾ ಇರ್ತೀವೋ ಅಲ್ಲಿವರೆಗೂ ಅರಿವಿನ ಸ್ವರೂಪ ಗೊತ್ತಾಗೋದೇ ಇಲ್ಲ. ಅರಿವಿನ ಸ್ವರೂಪ ಗೊತ್ತಾಗೋಯ್ತು ಅಂದ್ರೆ ಜಗತ್ತನ್ನೋ ಪ್ರಶ್ನೆನೇ ಇಲ್ಲ. ಅರಿವು ಜ್ಞಾನ ಅಂತಂದ್ರೆ ನಮಗೆ ಯಾವ ವಿಷಯದ ಜ್ಞಾನ ಅಂತ ಬಂದ್ಬಿಡತ್ತೆ. ಯಾಕೆಂದ್ರೆ ನಮ್ಗೆ ವಿಷಯ ಬಿಟ್ಟು ಜ್ಞಾನ ಅಂದ್ರೆ ಅರ್ಥ ಆಗೋದಿಲ್ಲ ನಮಗೆ. ಆದ್ರೆ ಇಲ್ಲ ಹೇಳ್ತಾ ಇರೋದು ಬರಿಯ ಅರಿವು ಅಂತ ಹೇಳ್ತಾ ಇರೋದು. ವಿಷಯ ವಿಷಯಿ ಎನ್ನುವ ವಿಭಾಗವಿಲ್ಲದ ಬರಿಯ ಅರಿವು. ಇಲ್ಲಿ ಬಂದ ಕೂಡಲೇ ಬ್ರಹ್ಮದ ಜ್ಞಾನ ಅಂತನೂ ಬರೋದಿಲ್ಲ ಅಲ್ಲಿ. ಬ್ರಹ್ಮದ ಜ್ಞಾನ, ಬ್ರಹ್ಮದ ಸ್ವರೂಪದ ಜ್ಞಾನ, ಬ್ರಹ್ಮ ಸ್ವರೂಪದ ತಿಳುವಳಿಕೆ, ಬ್ರಹ್ಮ ಸ್ವರೂಪದ ಅನುಭವ ಇವೆಲ್ಲ ಯಾವುದೂ ಇಲ್ಲ. ಉಪದೇಶ ಮಾಡುವಾಗ ಪದಗಳನ್ನೆಲ್ಲ ಬಳಸೋದಷ್ಟೇನೆ. ಆದರೆ ತತ್ವವನ್ನು ಕಂಡುಕೊಂಡಾಗ ಯಾವ ಪದದಿಂದ ಹೇಳಕ್ಕಾಗತ್ತೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ನ ತತ್ವಚಕ್ಷುರ್ಗಚ್ಚತಿ ನ ವಾಗಚ್ಚತಿ ನೋ ಮನ ನ ವಿದ್ಮೋ ನ ವಿಜಾನೀಮೋ ಯಥೈತದನು ಶಿಷ್ಯೇದಂ ಕೇಳೋದ್ರಲ್ಲಿ ಬಂದಿರುವಂಥದ್ದು. ವಾಕನ್ನು ಉಪಯೋಗಿಸ್ತಿರೋ ಹೋದ್ರೆ ಉಪದೇಶ ಮಾಡೋಕ್ಕಾಗೋದಿಲ್ಲ, ವಾಕಿಗೆ ನಿಲ್ಕೋದಿಲ್ಲ. ಯಾಕೆಂದ್ರೆ ವಾಕ್ ಅನ್ನೋದೇನಿದೆ ಅದು ದ್ವೈತ ಪ್ರಪಂಚದ ವಿಷಯಗಳನ್ನ ತಿಳಿಸೋದಿಕ್ಕೆ. ಅದರಿಂದ ಏನೇ ಶಬ್ದ ಬಿಡಿಸಿದ್ರು ಕೂಡ ದ್ವೈತ ಪ್ರಪಂಚದ ಒಂದು ವಾಸನೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ. ಅದರ ಒಂದು ದೋಷ ಅಥವಾ ಅದರ ಒಂದು ಇತಿಮಿತಿ, ಅದರ ಒಂದು ಪರಿಚ್ಛಿನ್ನತೆ ನೀವು ಏನ್ ಮಾಡಿದ್ರು ಅಂಟ್ಕೊಳತ್ತೆ ಅದಕ್ಕೆ. ಮೊದಲನೇದಾಗಿ ತತ್ವವು ವಿಷಯವೇ ಅಲ್ಲ, ಅರಿವದು. ಅರಿವು ಅರಿಯಲ್ಪಡೋದಿಲ್ಲ. ಅರಿಯಲ್ಪಟ್ಟದ ಅರಿವಲ್ಲ, ನಮ್ಗೆ ಸೂತ್ರನೇ ಅರ್ಥ ಆಗೋದಿಲ್ಲ ನಮಗೆ. ಬ್ರಹ್ಮಸ್ವರೂಪವನ್ನ ಯಾಕಿದೆ ಅಂತ ಒಪ್ಕೋಬೇಕು? ತೋರಿಸಿ ಅಂತ. ತೋರಿಸಿದ್ರೆ ಬ್ರಹ್ಮ ಅಲ್ಲ. ಅರಿವನ್ನ ವಿಷಯವಾಗಿ ತೋರ್ಸಕ್ ಬರುವುದಿಲ್ಲ. ಅರಿವನ್ನ ಕಣ್ಣಿನಿಂದ ನೋಡಕ್ ಬರುತ್ತಾ? ಕಣ್ಣಿಗೆ ಅದರ ಬೆಳಕಿರೋದ್ರಿಂದಲೇ ಕಣ್ಣಿಗೆ ಅಸ್ತಿತ್ವವೂ ಇದೆ, ಕಣ್ಣಿಗೆ ತನ್ನ ವಿಷಯವನ್ನು ತಿಳಿದುಕೊಳ್ಳುವ ಶಕ್ತಿಯೂ ಬರುತ್ತೆ. ಮುಂದೆ ಅದನ್ನೆಲ್ಲ ತೋರಿಸ್ತಾರೆ. ಅದರಿಂದ ಶಬ್ದಗಳನ್ನ ಉಪದೇಶಕ್ಕಾಗಿ ಅನಿವಾರ್ಯವಾಗಿ ಬಳಸಬೇಕಾದ್ರೂ ಕೂಡ ಬ್ರಹ್ಮ ಸ್ವರೂಪವನ್ನು ಹೇಳುವಾಗ ಆ ಶಬ್ದಗಳಿಗೆ ಏನೇನು ಒಂದು ಪರಿಚ್ಛಿನ್ನ ಭಾವ ಇರುತ್ತೋ ಅಥವಾ ಇತಿಮಿತಿ ಅನ್ನೋದೊಂದಿರುತ್ತೋ ಬಿಟ್ಟೆ ನೋಡ್ಕೊಳ್ಬೇಕು. ಅದಕ್ಕೆ ನಾವು ಲಕ್ಷ್ಯಾರ್ಥನೇ ನೋಡ್ಕೊಳ್ಬೇಕಂತ ಹೇಳುವಂತಹದ್ದು. ಪದ ಬಳಸ್ತೀವಿ, ಆದ್ರೆ ಪದಕ್ಕೆ ಪದಾರ್ಥ ಅಲ್ಲ, ಪದಕ್ಕೇನು ಅರ್ಥವೋ ಅದು ಅರ್ಥ ಅಲ್ಲ, ಪದದ ಅರ್ಥ ಅಲ್ಲ, ಅದು ಲಕ್ಷ್ಯಾರ್ಥ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಯಾಕೆ ಸ್ವರೂಪ ಅಂತೀವಿ ಅಂದ್ರೆ ಬರೀ ಬ್ರಹ್ಮ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸ್ವರೂಪ ಅಂದಾಗ ನಿಷ್ಪ್ರಪಂಚವಾದ ರೂಪ ಅಂತ ಸ್ವಾಮಿ ಬರ್ದಿದ್ರು ಅಂತ ಹೇಳಿದಲ್ಲ, ಸರ್ವ ವ್ಯವಹಾರಾತೀತವಾದ ಪರಮಾರ್ಥ ಅಂತ ಹೇಳಿದ್ವಲ್ಲ, ಅದನ್ನ ನಾವು ಸ್ವರೂಪ ಅಂತೀವಿ. ಜಗದ್ರೂಪವಾಗಿ ತೋರ್ತಾ ಇರೋದು ಯಾವುದು? ಅದೇ ಬ್ರಹ್ಮವೇ. ಯಾಕಂದ್ರೆ ಅದಕ್ಕಿಂತ ಬೇರೆ ಅದನ್ನೇ ಹೇಳಿದ್ದು ಹಿಂದಿನ ಭಾಷಾ ಭಾಗದಲ್ಲಿ, ಅದನ್ನೇ ತೋರಿಸಿಲ್ಲ ಆಚಾರ್ಯರು. ವ್ಯವಹಾರ ದೃಷ್ಟಿಯಿಂದ ವಿರೋಧ ಅಲ್ಲ, ಉಪನಿಷತ್ ಇರೋದು. ಆ ಉಪನಿಷತ್ತನ್ನ ಬೋಧನೆ ಮಾಡುವಂತಹ ಆಚಾರ್ಯರು ಇರುವಂತಹದ್ದು, ಆ ಬೋಧವನ್ನ ಕೇಳುವಂತಹ ಶಿಷ್ಯನಿರುವಂತಹದ್ದು, ಉಪದೇಶದಿಂದ ಸಾರ್ಥಕತೆ ಮಾಡ್ಕೊಳ್ಬೇಕಾಗಿರೋ ಶಿಷ್ಯನು, ಇದೆಲ್ಲಾನು ಇದ್ದೇ ಇರುತ್ತೆ. ಲೌಕಿಕ ವ್ಯವಹಾರದ ದೃಷ್ಟಿ, ಶಾಸ್ತ್ರೀಯ ವ್ಯವಹಾರ ಅಂತಾನೆ ಇಟ್ಕೊಳ್ಳಿ. ಒಟ್ಟು ವ್ಯವಹಾರ ದೃಷ್ಟಿ, ಅದಕ್ಕೆ ಬಂಧ ಮೋಕ್ಷ ವ್ಯವಹಾರವು ಕೂಡ ಅಧ್ಯಾಸದಲ್ಲಿಯೇ ಇದೆ ಅಂತ ಆಚಾರ್ಯರು ತೋರಿಸಿರೋದು. ಅಧ್ಯಾಸ ಅಂದ್ರೆ ಅವಿದ್ಯೆ. ತನೇ ತಮ್ಮ ಅಧ್ಯಾಸನ್ ಪಂಡಿತ ಅವಿದ್ಯಾ ಇತಿ ಮನ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗಿರೋದ್ರಿಂದ ಶಬ್ದವನ್ನು ಬಳಸಿದಾಗೆಲ್ಲ ನಾವು ಎಚ್ಚರವಾಗಿರಬೇಕು. ಏನಾದ್ರೂ ಒಂದು ತರ್ಕ ತೋರಿಸ್ಕೊಟ್ರೆ ಅಥವಾ ಒಂದು ದೃಷ್ಟಾಂತ ಹೇಳಿದ್ರೆ ದೃಷ್ಟಾಂತದ ಎಲ್ಲಾ ಭಾಗಗಳನ್ನು ತಗೊಂಡ್ಬಿಟ್ರೆ ತಪ್ಪರ್ಥ ಆಗ್ಬಿಡುತ್ತೆ. ದೃಷ್ಟಾಂತ ದಾರ್ಶನಿಕ ಭಾವವೇ ಹೋಗ್ಬಿಡುತ್ತೆ. ಚಂದ್ರಮುಖಿ, ಈ ಚಂದ್ರನ ಮೇಲೆ ಇಳಿದ್ರು ಅಂತ ಇದೆಯಲ್ಲ, ಅಪೋಲೋ 11,
ಇಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರೆಲ್ಲ ಇಳಿದಲ್ಲ, ಅಲ್ಲಿದ್ದ ಚಿತ್ರಗಳಂತೂ ರವಾನೆ ಮಾಡಿದ್ರು, ಎಲ್ಲ ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು. ಅಲ್ಲಿಯವರೆಗೂ ಚಂದ್ರಮುಖಿ ಅಂತಂದ್ರೆ ಚಂದ್ರನನ್ನ ಕಂಡಾಗ ಎಷ್ಟು ಏನು ಆಹ್ಲಾದತೆ ಉಂಟಾಗುತ್ತೋ, ಸಂತೋಷ ಉಂಟಾಗುತ್ತೋ, ತಂಪಾಗತ್ತೋ ಆ ಮುಖವುಳ್ಳವಳು ಅಂತ. ಅಲ್ಲಿ ಒಂದು ನಗೆ ಹನಿ ಕೊಟ್ಟಿದ್ದ ಆ ಫೋಟೋ ಎಲ್ಲ ಬಂದ್ಮೇಲೆ. ಏನ್ರಿ ನಂಗೆ ಚಂದ್ರಮುಖಿ ಅಂತೀರಾ, ಏನ್ ಅಷ್ಟೊಂದು ಗುಳಿಗಳಿದೆಯಾ ನನ್ನ ಮುಖದ ಮೇಲೆ ಅಂತ. ಯಾಕಂದ್ರೆ ಆ ಫೋಟೋ ಬಂದ್ಬಿಟ್ಟಿತ್ತು. ಏನು ಅರ್ಥ ಆಗೈತಿ ಇವಾಗ? ಚಂದ್ರಮುಖಿ ಆ ಅರ್ಥ ಏನಲ್ಲ ಅದು. ಇದು ಸೌಮ್ಯ ಅಂತ ಉಪನಿಷತ್ಗಳಲ್ಲಿದೆ. ಆಚಾರ್ಯರು ಸೋಮವ ಪ್ರಿಯದರ್ಶನ ಅಂತ ಬರೀತಾರೆ. ಶಿಷ್ಯನನ್ನ ಕಂಡಾಗ ಆಚಾರ್ಯರಿಗೆ ತುಂಬಾ ಸಂತೋಷ ಆಗುತ್ತಂತೆ. ನಮ್ಮ ಗುರುಗಳು, ವೇದದ ಗುರುಗಳು ಪದ್ಮನಾಭ ಹಿತಾಳ್ ಅವರು ಹೇಳೋರು ನೋಡಿ, ಗುರುಗಳಿಗೆ ಶಿಷ್ಯರು ಮಕ್ಕಳಿಗಿಂತ ಹೆಚ್ಚಾಗಿರ್ತಾರೆ ಅಂತ. ಯಾಕೆಂದ್ರೆ ಮಕ್ಕಳು ತಂದೆ ನಡೆದ ದಾರಿಯಲ್ಲಿ ನಡೀಬಹುದು, ನಡೀತಾ ಇರಬಹುದು, ಹೇಳಕ್ಕಾಗೋದಿಲ್ಲ. ಆದರೆ ಶಿಷ್ಯರು ಗುರುಗಳ ಮಾರ್ಗದಲ್ಲಿ ಹೋಗ್ಬೇಕು ಅಂತಾನೆ ಬಂದಿರ್ತಾರೆ. ಅವ್ರದ್ದು ಇನ್ಯಾವುದೋ ಮಾರ್ಗ ಅಂತ ಏನಿಲ್ಲ. ಅವ್ರಿಗೆ ಗುರುಗಳು ತೋರಿಸಿಕೊಟ್ಟ ಮಾರ್ಗ, ಗುರುಗಳು ನಡೆದ ಮಾರ್ಗ, ಆ ಮಾರ್ಗದಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರನೇ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿರ್ತಾರೆ. ಆದ್ದರಿಂದ ಗುರುಗಳಿಗೆ ಯಾವಾಗಲೂ ಶಿಷ್ಯರಲ್ಲಿ ಹೆಚ್ಚು ಪ್ರೀತಿ ಇರುತ್ತೆ. ಮಗನು ಶಿಷ್ಯನಾದ್ರೆ ಓಕೆ, ಅರೆ ಬರೀ ಮಗ ಅನ್ನುವ ದೃಷ್ಟಿಯಿಂದ ವಾತ್ಸಲ್ಯ ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಯಾರ ಆಚಾರ್ಯರಾಗಿರ್ಲಿ ಅವ್ರಿಗೆಲ್ಲ ಹಾಗೆ ಇರುತ್ತೆ ಅಂತ. ಯಾಕಿದನ್ನೆಲ್ಲ ಹೇಳ್ತಾ ಇರೋದು ಅಂತಂದ್ರೆ, ಸೌಮ್ಯ ಅಂದಾಗ ಗುರುಗಳಿಗೆ ಹಂಗೆ ಅನ್ಸುತ್ತೆ. ಶಿಷ್ಯನನ್ನು ಕಂಡಾಗ ಸಂತೋಷ ಆಗತ್ತಂತೆ. ಬಂದ ನೋಡಿ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಇವಾಗ ಅಂತ. ನನ್ ಎಮ್ಮೆ ಕರೆದೋಗಿದೆ ಯಾವ ಕಡೆ ಸಿಗತ್ತೆ ಅಂದ್ರೆ ಹಂಗೇನು ಸಂತೋಷ ಆಗಲ್ಲ. ಉತ್ತರ ಹೇಳ್ತಾರೋ ಬಿಡ್ತಾರೋ ಬೇರೆ ವಿಷಯ. ಅದು ಗುರುಗಳಿಗೆ ಸಂತೋಷ ತರುವಂತಹ ವಿಷಯ ಏನಲ್ಲ. ಆದ್ರೆ ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಕೇಳಿದ್ರೆ ಗುರುಗಳು ಸಂತೋಷ ಆಗುತ್ತೆ. ಕಸ್ಮಿನ್ ಭಗವ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಶ್ರುತಂ ಹೇವಮೇ ಭಗವದೃಷೇಭ್ಯ ತರತಿ ಶೋಕಂ ಆತ್ಮವಿದಿತಿ ಸೋಹಂ ಭಗವ ಶೋಚಾಮಿ ತಮ್ಮೇ ಭಗವನ್ ಶೋಕಸ್ಯ ಪಾರಂ ತಾರಯತು ಅಂತ ಹೇಳಿದ್ರೆ ನಿಜವಾಗ್ಲೂ ಸಂತೋಷ ಆಗ್ತದೆ. ಇಲ್ಲಿ ಮೈತ್ರಿಯವರು ಹೇಳ್ದಂಗೆ ಯಾವುದು ಮೋಕ್ಷವನ್ನು ಕೊಡೋದಿಲ್ವೋ ಆ ಐಶ್ವರ್ಯ ನನ್ಗಾಗ್ಬೇಕು, ಅದೆಲ್ಲ ಯಾವ್ದು ಬೇಡ. ನೀವು ಯಾವ ಆನಂದವನ್ನ ಕಂಡಿದ್ದರಿಂದ ಇಷ್ಟನ್ನು ಬಿಟ್ಟು ಹೋಗ್ತಾ ಇದ್ದೀರಾ ಅದೇ ಬೇಕಾಗಿರೋದು ನನಗೆ. ಅದು ಆಗ ಗುರುಗಳು ನೀವು ಮೊದಲೇ ನನಗೆ ಪ್ರಿಯ ಭಾರ್ಯ ಆಗಿದ್ದೆ, ಈಗ ನನಗೆ ಇನ್ನೂ ಹೆಚ್ಚು ಸಂತೋಷ ಆಗಿದೆ, ಬಾ ಕುಳಿತುಕೋ, ಉಪದೇಶ ಮಾಡೋದನ್ನ ನಿಧಿಧ್ಯಾಸಸ್ವ ಅಂತ, ಎಚ್ಚರಿಕೆಯಿಂದ ನೋಡಿಕೋ ಅಂತ. ಅಲ್ಲಿ ನಿಧಿಧ್ಯಾಸನ ಅಂತಂದ್ರೆ ಇಂದ್ರಿಯಗಳ ವ್ಯವಹಾರ, ಮನಸ್ಸಿನ ವ್ಯವಹಾರ, ಬುದ್ಧಿಯ ವ್ಯವಹಾರ ಇದೆಲ್ಲ ಬಿಟ್ಟಿರ್ಬೇಕು. ಕೇಳಕ್ಕೆಲ್ಲ ಬೇಡ ಅಂತ ಕೇಳ್ಬೇಕು, ಬೇಡ ಅಂತ ಕೇಳಬೇಡಿ. ಅದು ಬೇಕು, ಅದು ಕೇಳೋದನ್ನ ಬಿಟ್ಟು ಇನ್ನೇನು ವ್ಯವಹಾರ ಮಾಡಬಾರ್ದು. ಯಾವುದು ಶ್ರವಣೇಂದ್ರಿಯದಿಂದ ಕೇಳ್ತಾನೋ ಮನಸ್ಸು ಹಂಗೆ ಅರ್ಥ ಮಾಡ್ಕೊಳ್ತಾ ಇರಬೇಕು. ಅದು ಇಂಟರ್ಪ್ರಿಟ್ ಮಾಡಕ್ ಹೋಗ್ಬಾರ್ದು. ಬುದ್ಧಿಯು ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಯಾವಾಗ ಇದೆಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ ಅಂತ ಹೇಳ್ತಾರೋ ಸೈಂಧವ ಘನವತ್ ಅಂತ ಅಲ್ಲೊಂದು ದೃಷ್ಟಾಂತ ಕೂಡ ಕೊಟ್ಟಿದ್ದಾರೆ. ಆಗ ಬುದ್ಧಿ ಬ್ರಹ್ಮಸ್ವರೂಪ ಏಕರಸ ಅಂತ, ಬ್ರಹ್ಮಸ್ವರೂಪ ಬೇರೇನೂ ಇಲ್ಲ ಅಂತ ಬುದ್ಧಿ ತನ್ನ ಬುದ್ಧಿತ್ವವನ್ನು ಬಿಟ್ಟು ನಿಂತ್ಕೊಳ್ಬೇಕು. ಅದಕ್ಕೆ ನಿಧಿಧ್ಯಾಸಸ್ವ ಅಂತ ಅಲ್ಲಿ ಹೇಳೋದು. ನಿಜವಾಗಿ ಶ್ರವಣ ಮಾಡುವುದು ಅನ್ನೋದು ಅದೇ ರೀತಿನೇ. ಅದು ನಮಗೆ ಸಾಧ್ಯ ಇಲ್ಲವರಿಂದ ವಿಷಯ ಸಂಗ್ರಹ ರೂಪದಿಂದ ಮಾಡ್ತಾ ಇದ್ದೇವೆ ಅಷ್ಟೇನೆ. ಆದರೆ ವಿಷಯ ಸಂಗ್ರಹಕ್ಕೆ ಶ್ರವಣ ಅಂತ ಏನು ಹೇಳೋದಿಲ್ಲ. ನಿಧಿಧ್ಯಾಸನ ಪೂರ್ವಕವಾಗಿದ್ರೆ ಶ್ರವಣ ಅಂತ. ಅದು ಕೆಲವು ಸತಿ ಮನನ ಬೇಕಾಗತ್ತೆ. ಉದಾಹರಣೆಗೆ ಉದ್ದಾಲಕ ಶ್ವೇತಕೇತುವಿನ ಪ್ರಶ್ನೆ ಅವರು ಸಂವಾದ ತೆಗೆದುಕೊಂಡಾಗ ಶ್ವೇತಕೇತು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಯಾಕೆಂದ್ರೆ ಅದು ಅನುಭವ ತೋಳುವಾಗ ಅವನಿಗೇನೋ ಸಂಶಯ ಬರುತ್ತೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅವನಿಗೆ ಬೇರೆ ಬೇರೆ ಸಂಶಯ. ಯಾಕೆಂದ್ರೆ ಬ್ರಹ್ಮವನ್ನು ಅರಿಯದೇ ಇರುವಾಗ ಅದನ್ನು ಅನೇಕತ್ವ ದೃಷ್ಟಿಯಿಂದ, ಮಲ್ಟಿಪ್ಲಿಸಿಟಿ ಅಂತ ಅನೇಕತ್ವ ದೃಷ್ಟಿಯಿಂದ ನೋಡಿರ್ತಾನಲ್ಲ, ತಪ್ಪಿರುವವರಿಗೆ ಬೇಕಷ್ಟಿರುತ್ತೆ. ಯಾವುದೋ ದೃಷ್ಟಿಯಿಂದ ಅರ್ಥ ಆಗ್ತಾ ಇರೋದಿಲ್ಲ, ಏನೋ ಅಡ್ಡಿ ಇರುತ್ತೆ. ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇರ್ತಾನೆ. ಅಲ್ಲಿ ಮನನ ಅನ್ನೋದಿದೆ. ಅಲ್ಲಿ ಇಲ್ಲೆಲ್ಲ ನಿಜವಾಗಿ ಶ್ರವಣ ಅಂತಂದ್ರೆ
ನಿಧಿಧ್ಯಾಸ ಪೂರ್ವಕವಾಗಿರೋದಕ್ಕೆ ಶ್ರವಣ ಅಂತ ಹೆಸರು. ಅದರಿಂದ ಏಹಿ ಆಸ್ವ ನಿಧಿಧ್ಯಾಸತ್ವ ಅಂತ. ನಾನು ಏನು ನಿನಗೆ ಉಪದೇಶ ಮಾಡ್ತೀನೋ ಅದನ್ನ ಲಕ್ಷ್ಯವಿಟ್ಟು ನೋಡಿಕೋ ಅಂತ. ಲಕ್ಷ್ಯ ಎಲ್ಲಿರ್ಬೇಕೋ? ಮೊದಲು ಮಾತಿನಲ್ಲೇ, ಆ ಶಬ್ದದಲ್ಲಿ. ಆಮೇಲೆ ಶಬ್ದದಿಂದ ಯಾವ ತತ್ವವೂ ಉಪದೇಶ ಮಾಡಲ್ಪಡುತ್ತಿದೆಯೋ ಆ ತತ್ವದ ಕಡೆ ತಿರುಗಬೇಕು. ಲಕ್ಷ್ಯ ಅಲ್ಲಿ ಹೋಗ್ಬೇಕು. ಶ್ರವಣದಲ್ಲೇ ಲಕ್ಷ್ಯ ಇಲ್ಲದೆ ಹೋದ್ರೆ ತತ್ವದ ಕಡೆ ತಿರುಗಕ್ಕೆ ಆಗೋದೇ ಇಲ್ಲ. ಆದ್ರೆ ಇಲ್ಲೇ ನಿಂತ್ಕೊಂಡ್ಬಿಟ್ರೂ ಆಗೋದಿಲ್ಲ. ಆದ್ರಿಂದ ಕೇಳುವಾಗ ಅದರ ಲಕ್ಷ್ಯಾರ್ಥ ಏನಿದೆಯಲ್ಲ, ಸಾರ ಏನಿದೆಯಲ್ಲ, ಅದರ ರಸ, ಉಪದೇಶದ ರಸ ಸಾರ, ಇನ್ನು ಮುಂದೆ ಮಾಡಿದ್ರೆ ಅದೇ ಬರುತ್ತೆ. ರಸ ಸಾರ ಅಲ್ಲಿಯೇ ಗಮನ ಇರಬೇಕು. ಅಡುಗೆ ಮಾಡಿದಾಗ ಒಂಚೂರು ರುಚಿ ನೋಡು ಅಂತಂದ್ರೆ ಅಫ್ಕೋರ್ಸ್ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಬೇರೆ ವಿಷಯ. ಆದರೆ ನಾಲ್ಗೆಗೆ ಹಾಕೊಂಡಾಗ ನಮ್ಗೆಲ್ಲಿ ಲಕ್ಷ್ಯ ಇರುತ್ತೆ ಅಂತ, ಆ ಟೇಸ್ಟ್, ಆ ರುಚಿ ಹೆಂಗಿದೆ ಅಂತ. ಅಲ್ಲಿ ಆ ರುಚಿ ನೋಡುವಾಗ ನಮ್ಗೆ ರುಚಿ ಹೇಗೆ ಅನ್ಸತ್ತೆ, ಮನಸ್ಸಿಗೆ ಹಾಲಾಗ್ತದೆ ಅನ್ಸತ್ತೋ ಇಲ್ಲೋ ಅಷ್ಟೇ ಬೇಕಾದ ಹೊರತು ಎಷ್ಟು ಬೇಳೆ ಹಾಕಿ ಸುಮ್ಮನೆ ಇಟ್ಕೊಳ್ಳಿ, ಅಕ್ಕಿಗಳ ಬೇಳೆ ಪಾಯಸ ಇಟ್ಕೊಳ್ಳಿ, ಅಥವಾ ಯಾವುದೇ ಆಗಿದ್ರು ಕೂಡ ಸಿಹಿ ಇರ್ಬೋದು, ಖಾರ ಇರ್ಬೋದು, ಏನೇ ಇರ್ಬೋದು, ಯಾವ್ಯಾವ ಸಾಮಗ್ರಿ ಎಷ್ಟೆಷ್ಟು ಹಾಕಿದ್ರಿ ಅಂತ ತಕ್ಷಣ ಅದೆಲ್ಲ ಬರೋದಿಲ್ಲ. ಇಷ್ಟಿಷ್ಟು ಹಾಕಿದ್ರೆ ಈ ರುಚಿ ಚೆನ್ನಾಗಿದೆ, ಅಷ್ಟಷ್ಟು ಹಾಕದಿರೋದ್ರೆ ರುಚಿ ಚೆನ್ನಾಗಿಲ್ಲ, ಹಂಗೆಲ್ಲ ನಿರ್ಣಯ ಮಾಡೋದಿಲ್ಲ. ಹಾಕೊಂಡ ತಕ್ಷಣ ಏನು ಅನ್ಸತ್ತೆ ಅಂತ. ಈ ರುಚಿ ಚೆನ್ನಾಗಿದೆ ಅನ್ನೋ ಇನ್ನೊಂದಿದೆ ಇಲ್ಲಿ ಮುಖ್ಯವಾಗಿರುವಂಥದ್ದು. ನಮಗೆ ಮಾತ್ರ ಅಲ್ಲ, 10,000 ಜನ ಅಥವಾ 100,000 ಜನ ಬಂದಿದ್ರೆ ಅವ್ರಿಗೆಲ್ಲ ಏನ್ ಅನ್ಸತ್ತೆ ಅನ್ನೋದು ಲೆಕ್ಕ ಇರ್ಬೇಕು ಇವ್ರಿಗೆ. ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಏನೋ ಅಡುಗೆ ಮಾಡೋದಿರ್ತಾರ, ರುಚಿ ನೋಡೋಕೆ ಒಬ್ರು ಇರ್ತಾರಂತ, ಟೇಸ್ಟ್ ನೋಡೋದಕ್ಕೆ ಒಬ್ರು ಇರ್ತಾರೆ ಅಂತ. ಮುಖ್ಯ ನಿಮ್ಗೇನು ಅನ್ಸುತ್ತೆ ಅಂತಲ್ಲ, ಬಂದವ್ರಿಗೆ ಏನು ಅನ್ಸುತ್ತೆ ಅಂತ. ಈ ರುಚಿ ನೋಡುವವರು ಕೂಡ ಹೇಗೆ ಹೇಳಬೇಕು ಅಂತ ಬೇರೆ ಎಲ್ಲರೂ ಲಕ್ಷ್ಯದಲ್ಲಿ ಇಟ್ಕೊಂಡು ಹೇಳಬೇಕು. ಇಷ್ಟು ಅರ್ಥ ಇದೆ ಅದ್ರಿಗೆ. ಇಷ್ಟು ರುಚಿ ನೋಡು ಅಂದ್ರೆ ಅಷ್ಟರ್ಥನೂ ಇದೆ. ಮನೆಯಲ್ಲಿ ಏನೋ ಒಂದು ದೊಡ್ಡ ಸಂಭ್ರಮ ಇಟ್ಕೊಂಡ್ಬಿಟ್ಟು ರುಚಿ ನೋಡಿದ್ರೆ ನನಗಿಷ್ಟ ಇದೆಯಲ್ಲ ಆ ಥರ ಹೇಳ್ಬಿಟ್ಟೆ ಅಂತ ಅದನ್ನ ಎಲ್ರಿಗೂ ಆಗ್ಬೇಕದು, ಸಾರ್ವಜನಿಕವಾಗಿ ಆಗ್ಬೇಕು. ಹಾಗೇನೆ ಇಲ್ಲಿ ಕೂಡ ಮಾತುಗಳು ಬೇಕು ನಮಗೆ, ಅದು ಲಕ್ಷ್ಯ ಎಲ್ಲಿರ್ಬೇಕು ಅಂತ. ಯಾವ ಶಬ್ದ ಪ್ರತ್ಯಯ ನಿಲುಕದ ಸ್ವರೂಪವನ್ನ ಶಬ್ದ ಪ್ರತ್ಯಯ ಇಟ್ಕೊಂಡು ಹೇಳ್ತಾ ಇರ್ತಾರೋ ಅದು ನಾವು ಶಬ್ದ ಗ್ರಹಿಸೋದು. ಶಬ್ದಕ್ಕೆ ತಕ್ಕಂತೆ ಪ್ರತ್ಯಯ ನಮ್ಗೆ ಹೇಳುತ್ತೆ. ಆ ಪ್ರತ್ಯಯವನ್ನು ಮೀರಿದ ಸ್ವರೂಪವನ್ನು ಅವ್ರು ಹೇಳ್ತಾ ಇರೋದು. ಉಪದೇಶ ಮಾಡುವಾಗ ಆಚಾರ್ಯರಿಗೆ ಮೊದಲು ಪ್ರತ್ಯಯ ಬರಬೇಕು. ಪ್ರತ್ಯಯ ಬರಲಿಲ್ಲ ಅಂತಂದ್ರೆ ಹೇಳಕ್ ಬರೋದಿಲ್ಲ. ಏನು ಜ್ಞಾಪಕ ಬರ್ತಲ್ಲ, ಜ್ಞಾಪಕ ಹೇಳ್ತೀನಿ ಅನ್ಬೇಕಾಗುತ್ತೆ, ಯಾಕಂದ್ರೆ ಪ್ರತ್ಯಯ ಹೇಳ್ತಾರಲ್ಲ ಅಲ್ಲಿ. ಸೊ ಅವರಿಗೆ ಮೊದಲು ಪ್ರತ್ಯಯ ಇರುತ್ತೆ, ಆಮೇಲೆ ಅದು ಶಬ್ದಕ್ಕೆ ಪರಿವರ್ತನೆ ಹೊಂದಿ ಹೇಳ್ತಾರೆ. ಶಿಷ್ಯನಿಗೆ ಮೊದಲು ಶಬ್ದ, ಆ ಶಬ್ದ ಕಿವಿ ಬಿದ್ದೊಡನೆ ಪ್ರತ್ಯಯ, ಕಿವಿಗೆ ಶ್ರವಣೇಂದ್ರಿಯಕ್ಕೆ ಬಿದ್ದೊಡನೆ ಶ್ರವಣೇಂದ್ರಿಯವು ಪ್ರತ್ಯಯವನ್ನು ಉಂಟು ಮಾಡುತ್ತೆ. ಆ ಪ್ರತ್ಯಯ ಇದೆಯಲ್ಲ ಹೇಗಿರ್ಬೇಕು ಅಂದ್ರೆ, ಗುರುಗಳಿಗೆ ಪ್ರತ್ಯಯ ಹೇಳ್ತಲ್ಲ, ಪ್ರತ್ಯಯ ತಾನೇ ವಾಗ್ರೂಪವಾಗಿ ಅಥವಾ ಉಪದೇಶ ರೂಪವಾಗಿ ಬಂದಿದ್ದು. ಆ ಪ್ರತ್ಯಯ ಹೇಳುವಾಗ ಯಾವ ಸ್ವರೂಪದ ಬಗ್ಗೆ ಉಪದೇಶ ಮಾಡೋದಕ್ಕೆ ಪ್ರತ್ಯಯ ಬಂದಿತ್ತೋ, ಈ ಶಿಷ್ಯನಲ್ಲಿ ಪ್ರತ್ಯಯ ಉಂಟಾದಾಗ ಪ್ರತ್ಯಯ ಬಿಟ್ಟು ಆ ಸ್ವರೂಪವನ್ನು ಹಿಡಿಬೇಕು. ಆಗಲೇ ಗುರುಗಳಿಗೂ ಶಿಷ್ಯರಿಗೂ ಕೂಡ ಸಂಬಂಧ ಆಗೋದು ಅನುಭವದಿಂದ ಅನುಭವ ಅಂತ. ಇಲ್ದೋರೆ ನಾವು ಗುರುಗಳು ನಾವು ಶಿಷ್ಯ ಅಂತ ಏನು ಹೇಳ್ಕೊಂಡ್ರು ಕೂಡ ಗುರು ಶಿಷ್ಯ ಸಂಬಂಧ ಆಗೋದೇ ಇಲ್ಲ. ಸಂಗೀತದ ಬಗ್ಗೆ ಬೇಕಾಷ್ಟೊತ್ತಿ ದೃಷ್ಟ ಅಂತ ಹೇಳಿದೆ. ಗುರುಗಳು ಏನ್ ನುಡಿಸ್ತಾರೋ ಅದನ್ನೇ ಶಿಷ್ಯ ನುಡಿಸಿದ್ರೆ ಎರಡು ಒಂದಿಗೆ ಸರಿ ಹೋಯ್ತು. ಇವ್ರೇನು ನುಡಿಸಿ ಅವ್ರೇನು ನುಡಿಸಿದ್ರೆ ಅಪಾಠ ಅಂತ ಆಗ್ಬಿಡುತ್ತೆ. ಇಲ್ಲೂ ಹಂಗೇನೆ ಈ ಶ್ರುತಿ ಅಂತ ಕರೀತಾರೆ. ಇಲ್ಲಿ ಏನು ಉಪದೇಶ ಮಾಡ್ತಾರೋ ಹಾಗೆ ಅರ್ಥ ಮಾಡ್ಕೊಂಡ್ರೆ ಅದು ಶ್ರುತಿ. ಏನೋ ಉಪದೇಶ ಆಗಿ ಏನನ್ನೋ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಪಶ್ರುತಿ ಆಗೋಯ್ತದು, ಅರ್ಥ ಆಗ್ತಿಯಲ್ಲ. ಸಂಗೀತದಲ್ಲಿ ಹೆಂಗೆ
ಗುರುಗಳನ್ನು ನುಡಿಸಿ ಶಿಷ್ಯ ಬೇರೆ ಏನು ನುಡಿಸ್ಬಿಟ್ರೆ ಅಪಶ್ರುತಿಯಿಂದ ಆಗ್ಬಿಡುತ್ತೋ, ಇಲ್ಲಿಯೂ ಹಾಗೇನೆ ಶ್ರುತಿಬದ್ಧವಾಗಿರ್ಬೇಕು. ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಅದು ಬೇಕಾ ನಮಗೆ? ಬರೀ ಮಂತ್ರಗಳ ಉಚ್ಚಾರಣೆ ಮಾತ್ರ ಅಲ್ಲ, ಪಾರಾಯಣ ಮಾತ್ರ ಅಲ್ಲ, ಅರ್ಥ ಮಾಡಿಕೊಳ್ಳುವಾಗ ಶ್ರುತಿ ತಪ್ಪಬಾರ್ದು, ಶ್ರುತಿಬದ್ಧವಾಗಿರಬೇಕು. ಏನು ಅರ್ಥ? ಗುರುಗಳು ಯಾವ ಸ್ವರೂಪವನ್ನ ಇಟ್ಟುಕೊಂಡು ಉಪದೇಶ ಮಾಡ್ತಾ ಇದ್ದಾರೋ ಆ ಸ್ವರೂಪದೇ ಲಕ್ಷ್ಯಾರ್ಥ. ನಿಜವಾಗಿಯೂ ಆ ಸ್ವರೂಪವನ್ನ ಇವರು ಪ್ರತ್ಯಯಕ್ಕೆ ತಿರುಗಿಸಿ, ಪ್ರತ್ಯಯವನ್ನ ವಾಕ್ಗೆ ತಿರುಗಿಸಿ ಹೇಳಿರ್ತಾರೆ. ಇವನು ತಿರ್ಗಾ ವಾಕನ್ನ ಶಬ್ದ ರೂಪದಲ್ಲಿ ಗ್ರಹಿಸಿ ಅದನ್ನು ಪ್ರತ್ಯಯ ಮಾಡಿಕೊಂಡು ತಿರ್ಗಾ ಲಕ್ಷ್ಯ ರೂಪಕ್ಕೆ ಹೋಗ್ಬೇಕು ಅವನು. ಆಗಲೇ ಶ್ರವಣ ಮಾಡಿದಂತಾಯಿತು, ಕೇಳಿದಂತಾಯಿತು. ಅದಕ್ಕೆ ಶ್ರವಣ ಅಂತ ಅದೇ ಇರೋದು. ಇರ್ಲಿ, ಇದನ್ನೆಲ್ಲ ನಾವು ಜ್ಞಾಪಕಬೇಕು. ಪದಗಳ ಉಪಯೋಗಿಸಿದಾಗ ಏನೋ ತೊಂದರೆ ಇದ್ದೇ ಇರುತ್ತೆ, ಅವಳು ಒಂದು ಪರಿಚ್ಛಿನ್ನತೆ ಇರುತ್ತೆ, ಅದ್ರ ಒಂದು ಕೊರತೆ ಇರುತ್ತೆ. ಯಾಕಂದ್ರೆ ಶಬ್ದ ಸ್ವರೂಪ ಹೇಗಿದೆ ಹಾಗೆ ಹೇಳಕ್ ಬರೋದಿಲ್ಲ. ವ್ಯವಹಾರದಲ್ಲಿ ಬಳಸುವ ಪದಗಳನ್ನ ವ್ಯವಹಾರಾತೀತವಾದ ಸ್ವರೂಪಕ್ಕೆ ಹೆಂಗೆ ಉಪಯೋಗಿಸಕ್ ಬರುತ್ತೆ? ಅದೇ ವ್ಯವಹಾರನೇ ಉಪದೇಶ ಅನ್ನೋದು. ಸೊ ಪದ ಬಂದೇ ಬರುತ್ತೆ ಅದು ಆಯ್ತಾ. ಸ್ವರೂಪ ಅಂತ ಹೇಳಿದ್ರೆ ಏನಂತಂದ್ರೆ ರೂಪ ತೋರುವ ಬಗ್ಗೆ ಅನ್ಕೊಳ್ದೇ ಇರ್ಲಿ. ಬ್ರಹ್ಮನ್ ಆಸ್ ಇಟ್ ಈಸ್ ಅಷ್ಟೇ ಬೇಕಾದ್ರೆ. ಆತ್ಮ ಅಥವಾ ಬ್ರಹ್ಮವು ಹೇಗಿದೆಯೋ ಹಾಗೆ ಆ ಇರೋವಿಕೆಗೆ ಸ್ವರೂಪ ಅಂತ ಹೆಸರು. ಅದನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ನಿಜವಾಗಿ ಬ್ರಹ್ಮವನ್ನು ತಿಳಿದುಕೊಳ್ಳುವುದು ಅಂತಂದ್ರೆ ಅರ್ಥ ಬ್ರಹ್ಮ ಸ್ವರೂಪವನ್ನು ಅರಿಯುವುದು ಅಂತಾರೆ ಅರ್ಥ. ತಿರ್ಗಿ ಅರಿಯುವುದು ಅಂತ ಒಂದಿದೆ. ಅರಿಯುವುದು ಅಂದ್ರೆ ಪ್ರತ್ಯಯ ಮಾಡ್ಕೊಳ್ಳೋದು ಅಂತ ಏನಲ್ಲ, ಕೆಲವು ಪ್ರತ್ಯೇಕ ವಿಷಯ ಅಲ್ಲ ಅದು. ಪ್ರತ್ಯೇಕ ಹಿಂದೆ ಹೋಗ್ಬೇಕು. ಅದನ್ನೇ ಕೇನಶ್ರುತಿ ಹೇಳುವಾಗ ಪ್ರತಿಬೋಧ ವಿದಿತಂ ಮತಂ, ಪ್ರತಿಬೋಧದಿಂದ ವಿದಿತಂ ತಿಳಿದುಕೊಂಡ್ರೆ ಆಗ ಮತಂ ತಿಳಿದಂತೆ ಆಯ್ತು ಅಂತ. ಅಲ್ಲಿ ಬೋಧಂ ಬೋಧಂ ಪ್ರತಿಬೋಧಂ ಅಂತ ಪ್ರತಿಯೊಂದು ಬೋಧವನ್ನು ಅನುಸರಿಸಿ. ಬೋಧ ಅಂದ್ರೆ ಬೋಧ ಶಬ್ದೇನ ಅತ್ರ ಬೌದ್ಧ ಪ್ರತ್ಯಯ ಉಚ್ಯಂತೆ. ಬೌದ್ಧಿಕ ಪ್ರತ್ಯಯ, ಅಂತಃಕರಣದಲ್ಲಿ ಹೇಳುವ ಪ್ರತ್ಯಯ ಇದೆಯಲ್ಲ ಆ ಪ್ರತ್ಯಯವನ್ನು ಹೇಳ್ತಾ ಇರೋದು. ಪ್ರತಿಯೊಂದು ಬೋಧ ಅಂತಂದ್ರೆ ಪ್ರತಿಬೋಧ ಅನ್ನೋದಕ್ಕೆ, ಪ್ರತಿಯೊಂದು ಬೋಧ ಅಂತಂದ್ರೆ ಪ್ರತಿಯೊಂದು ಪ್ರತ್ಯಯ ಅಂತ ಅರ್ಥ. ಅಂತಃಕರಣದಲ್ಲಿ ಹೇಳುವ ಪ್ರತಿಯೊಂದು ಪ್ರತ್ಯಯ ಇದೆಯಲ್ಲ ಆ ಪ್ರತ್ಯಯವನ್ನ, ಪ್ರತ್ಯಯ ಯಾವ್ದು ಬೆಳಗ್ಗೆ ಅರ್ಬೇಕಾಗಲ್ಲ ನಮ್ಗೆ. ಆ ಪ್ರತ್ಯಯವನ್ನ ಊರುಗೋಲಾಗಿಟ್ಕೊಂಡು ಆಶ್ರಯವಾಗಿಟ್ಕೊಂಡು ಪ್ರತ್ಯಯವನ್ನೇ ಬೆಳಗುವ ಸ್ವರೂಪ ಇದೆಯಲ್ಲ, ಸರ್ವ ಪ್ರತ್ಯಯದ ಚೀ ಅಂತ ಬರೀತಾರೆ ಆಚಾರ್ಯರು. ಪ್ರತಿಯೊಂದು ಪ್ರತ್ಯಯವು ಮಾನಸ ಅಥವಾ ಅಂತಃಕರಣದ ಪ್ರತ್ಯಯವು ಯಾವ ಅರಿವಿನಿಂದ ಯಾವ ಅರಿವು ಬೆಳಗ್ತಾ ಇದೆಯೋ ಆ ಅರಿವನ್ನ ಹಿಡಿಬೇಕು. ಪ್ರತ್ಯಯವನ್ನು ಉಪಯೋಗಿಸ್ತಿರ ಹೋದ್ರೆ ಅರಿವನ್ನು ಹಿಡಿಯಕ್ಕೆ ಬರೋದಿಲ್ಲ. ಇನ್ನು ಯಾತಿಂದಲೂ ಎಟ್ಕೋದಿಲ್ಲ ಅದು. ನಿಜವಾಗಿ ಆಚಾರ್ಯ ಹೇಳ್ತಾರದೇನಲ್ಲಿ ಅಂತ ಅರಿವನ್ನ ನೋಡಿ, ಏನ್ ಮಾಡೋದು ಶಬ್ದ ಅದನ್ನು ಉಪಯೋಗ, ಅರಿವನ್ನ ಅರಿಯುವುದಕ್ಕೆ ಉಪಯೋಗಿಸ್ಬೇಕು. ಏನ್ ಮಾಡಕ್ ಬರೋದಿಲ್ಲ ಅದು, ಶಬ್ದದ ದೌರ್ಬಲ್ಯ ಅಷ್ಟೇನೆ ಅದು. ಅರಿವನ್ನ ಅರಿಯುವುದಕ್ಕೆ ಪ್ರತ್ಯಯಗಳು ಊರುಗೋಲು ಮಾತ್ರ. ಇದೇ ಅರಿವು, ಪ್ರತ್ಯಯನ ಅರಿವಲ್ಲ. ಪ್ರತ್ಯಯವೇ ಯಾವುದರಿಂದ ಬೆಳಗಲ್ಪಟ್ಟದ್ದು ಅದು ಅರಿವು. ಈಗ ಯಾವ ಪ್ರತ್ಯಯ ಬೇಕು ಅಂತ, ಯಾವ್ದಾದ್ರು ಪ್ರತ್ಯಯ ಆಯ್ತು ಅಂತ ಅಲ್ಲಾಚಾರ್ಯ ಹೇಳೋದು. ಆ ಯಾವುದಾದ್ರೂ ಪ್ರತ್ಯಯವನ್ನು ಇಟ್ಟುಕೊಂಡು ಅಲ್ಲಿಂದ ಏನು ಪೋಲ್ವಾಲ್ ಜಂಪ್ ಹಂಗಿದ್ದಂಗೆ ಅದರಿಂದ ಪ್ರತ್ಯಯ ಇಟ್ಕೊಂಡು ಹೋಗೋದಷ್ಟೇನೆ. ಆ ಪೋಲ್ ವಾಲ್ಟ್ ಅಂತ ನಮ್ಮನೆಗೆ ಯಾವುದೋ ಒಂದು ಕೋಲ್ ತಗೊಂಡೋಗಕ್ಕಾಗೋದಿಲ್ಲ. ಅಲ್ಲಿ ಅದು ಸ್ಪೆಷಲ್ ಮಾಡೋದ್ರಿಂದ ಅಷ್ಟು ಉದ್ದ ಇಲ್ಲೂ ಇಲ್ಲ, ನಮ್ಮನೆ ಕೋಲಲ್ಲಿ ಅಷ್ಟು ಉದ್ದ. ಇದೆಲ್ಲ ಇದೆ. ಹಾಗೆ ಇಲ್ಲಿನೂ ಕೂಡ ನಿಜವಾಗಿ ಯಾವುದೇ ಪ್ರತ್ಯಯ ಆಗ್ಬಹುದು, ಆದ್ರೆ ನಿಧಿಧ್ಯಾಸನದಲ್ಲಿ ಹಂಗೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಜ್ಜೆ ಹೆಜ್ಜೆಯಾಗಿ ಬಿಡ್ತಾರೆ. ಇಂದ್ರಿಯಗಳಿಂದ ಉಂಟಾಗುವ ಪ್ರತ್ಯಯ, ಅಂತಃಕರಣದಿಂದ ಉಂಟಾಗುವ ಪ್ರತ್ಯಯ, ಬುದ್ಧಿಗೆ ಸಂಬಂಧಪಟ್ಟ ಪ್ರತ್ಯಯ ಎಲ್ಲ ಬಿಡಿಸ್ಕೋಬೇಕು ಅಂತ ಹೇಳೋದು ಅದು ಬೇರೆ ವಿಷಯ. ಆದ್ರೆ ನಿಜ ಏನಪ್ಪಾ ಅಂತಂದ್ರೆ ನಿಜವಾಗ್ಲೂ ಉತ್ತಮ ಅಧಿಕಾರಿಯಾಗಿದ್ರೆ
ಯಾವುದೇ ಪ್ರತ್ಯಯ ಇದ್ರೂ ಕೂಡ ನಮ್ಗೆಲ್ಲ ಸಹಜವಾಗಿ ಪರಾಂತಿಕಾನಿ ವ್ಯಕರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಂತರಾತ್ಮನಂತ ಯಾವುದೇ ಪ್ರತ್ಯಯ ಬಂದು ಹೊರಮುಖವಾಗಿಯೇ ಇರ್ತೀವಿ. ಇದು ನನ್ಗೆ ಭಗವಂತ ಹೇಳ್ತಾರೆ, ಕಂಬ ಗೊತ್ತಾಯ್ತು, ಆನೆ ಗೊತ್ತಾಯ್ತು, ಕುದುರೆ ಗೊತ್ತಾಯ್ತು, ಕಿಟಕಿ ಗೊತ್ತಾಯ್ತು ಅಂತಾನೆ ಅಂತ. ಅಲ್ಲ, ಅದನ್ನ ಪ್ರಶ್ನೆ ಇಲ್ಲೇ. ಪ್ರತ್ಯಯ ಎದ್ದಾಗ ಪ್ರತ್ಯಯವು ಏನು ಬೆಳಗ್ತಬೇಕಾ ನಮ್ಗೆ, ಏಕದಿಂದ ಬೆಳಗಲ್ಪಟ್ಟಿತ್ತು ಅಂತ. ಅದಕ್ಕೆ ಲಕ್ಷ್ಯಾರ್ಥ ಅಂತ ಹೆಸರು. ಕೇನೋಪನಿಷತ್ತು ಕೇನೇಷಿದಂ, ಅದೇ ಪ್ರಶ್ನೆ ಅಲ್ಲೇ. ಯಾರಿಂದ ಇವೆಲ್ಲ ನಡೀತಾ ಇದೆ ಅಂತ. ಅದು ಏನು ಅವ್ರ ಕ್ರಿಯೆ ಏನು ತೊಡಗಿಸ್ತಾ ಇಲ್ಲ. ಯಾರ ಸನ್ನಿಧಿ ಮಾತ್ರದಿಂದ ಶ್ರವಣೇಂದ್ರಿಯವು ತನ್ನ ಕೆಲಸವನ್ನು, ಚಕ್ಷುರೇಂದ್ರಿಯವು ತನ್ನ ಕೆಲಸವನ್ನು, ಅಂತಃಕರಣವು ತನ್ನ ಕೆಲಸವನ್ನು, ಅಂದ್ರೆ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವಹಿಸ್ತಾ ಇದೆ. ಅಲ್ಲಿದೆ ಹೇಳ್ಬೇಕಾದ್ರೆ ಎರಗುತ್ತಿದೆ ಅಂತ ಪ್ರವಹಿಸ್ತಾ ಇದೆ. ಕೇನೇಷಿತಂ ಪದತಿ ಪ್ರೇಷಿತಂ ಮನಃ. ಆಮೇಲೆ ಕೇನೇಷಿತಂ ವಾಚಮಿಮಾಂ ವದಂತಿ. ಏನ್ ಚೆನ್ನಾಗಿ ಹೇಳಿದೆ. ಯಾಕೆ ಹೇಳ್ತಾರದು ಅಂತಂದ್ರೆ, ಯಾರಿಂದ ಅದು ಲಕ್ಷ್ಯಾರ್ಥ, ಏನನ್ನು ಅಂದ್ರೆ ವಾಚ್ಯಾರ್ಥ. ಪ್ರತ್ಯಯವು ಏನನ್ನ ತೋರಿಸ್ತಾ ಇದೆ, ವಾಚ್ಯಾರ್ಥ. ಪ್ರತ್ಯಯವು ಯಾವುದರಿಂದ ಬೆಳಗಲ್ಪಡ್ತಾ ಇದೆ, ಲಕ್ಷ್ಯಾರ್ಥ. ಸೊ ಲಕ್ಷ್ಯಾರ್ಥ ನೋಡ್ಕೊಳ್ಳೋದಿಕ್ಕೆ ಪ್ರತ್ಯಯ ಇದ್ರೆ ಸಾಕು ಅಂತ ಹೇಳ್ತಾ ಇರೋದು. ಉತ್ತಮಾಧಿಕಾರಿಯಾಗಿರ್ಬೇಕು ಅಂದೇನ್ ಅರ್ಥ ಅಂತಂದ್ರೆ, ಭಗವಂತ ನಮ್ಗೆ ಅಂತಃಕರಣ ಕೊಟ್ಟಿದ್ದಾನಲ್ಲ, ಪ್ರತ್ಯಯ ಹೇಳತ್ತಲ್ಲ, ಅದು ನಾವು ತತ್ವವನ್ನ ಕಂಡುಕೊಳ್ಳಲಿ ಕೊಟ್ಟಿರೋದು. ನಾವು ಅಂತಃಕರಣದ ದುರ್ವಿನಿಯೋಗ ಮಾಡ್ತಾ ಇದ್ದೀವಿ, ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ ನೋಡೆ, ಅದು ದುರ್ವಿನಿಯೋಗ. ಆ ಅಂತಃಕರಣವನ್ನ ಕೊಟ್ಟ ಭಗವಂತನಿಗೆ ಮಾಡುವಂತ ಅವಮಾನ ಅದು. ಕನ್ನಡದಲ್ಲಿ ನಾವು ಹೇಳ್ತಾರೆ, ಧರ್ಮದ ದಟ್ಟಿ ಕೊಟ್ರೆ ಇದ್ಲೋ ಮಳ ಹಾಕ್ದ ಅಂತ. ಕೊಟ್ಟರೆ ಧರ್ಮ, ಅದು ಎಷ್ಟು ದೊಡ್ಡದಿದೆ ಅಂತ ಅಂದ್ರೆ ಅಂತ. ಯಾರು ಕೊಟ್ಟರೆ ಅವ್ರಿಗೆ ಅವಮಾನ ಮಾಡಿದಂಗೆ ಅಂತ. ಹಾಗೇನೆ ಇಲ್ಲಿ ಭಗವಂತನು ಪ್ರತ್ಯಯಗಳನ್ನ ಅಥವಾ ಒಂದ್ ಪ್ರತ್ಯಯದಿಂದ ಇವ್ರು ತಿಳ್ಕೊಳಕ್ ಆಗಲ್ಲ ಅಂತ ಪ್ರತ್ಯಯದ ಗಂಟು ಮೂಟೆ ಅಂತಃಕರಣವನ್ನೇ ಕೊಟ್ಬಿಟ್ಟಿದ್ದಾನೆ. ಪ್ರತ್ಯಯಗಳ ರಾಶಿ ಅದು. ಅದನ್ನೇ ಕೊಟ್ಟಿದ್ರು ಕೂಡ ಪ್ರತಿ ಪ್ರತ್ಯಯ ಹೇಳುವಾಗ್ಲೂ ಕೂಡ ಈ ಫೇಲ್ ಟು ರೆಕಗ್ನೈಸ್ ದಟ್ ವಿಚ್ ಇಲ್ಯೂಮಿನ್ಸ್ ಎವ್ರಿ ಮಾಡಿಫಿಕೇಶನ್ ಆಫ್ ದಿ ಮೈಂಡ್. ಪ್ರತಿಯೊಂದು ಪ್ರತ್ಯಯವನ್ನು ಬೆಳಗುವ ಆ ಬೆಳಕಿನ ಕಡೆ ಲಕ್ಷ್ಯ ಕೊಡ್ತಾನೆ ಇಲ್ಲ. ವಿ ಜಸ್ಟ್ ಡೋಂಟ್ ಕೇರ್. ಆ ಥರನೇ ಇದ್ಕೊಂಡಿದ್ದೀವಿ. ಹೆಂಗೆ ತತ್ವ ಗೊತ್ತಾಗುತ್ತೆ? ಅದಕ್ಕೆ ಹೇಳ್ತಾರೆ, ಪರಾಂತಿಕಾನಿ ವ್ಯಕರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಅಂತ. ಆಗೋದಿಲ್ಲ, ದೂಷಿತವಾಗಿದೆ ಅಂತಃಕರಣ. ಅದಕ್ಕೆ ಇಂದ್ರಿಯಗಳ ಮೂಲಕ ಪ್ರವಹಿಸಿ ವಿಷಯ ಸುಖ ಆ ಕಡೆ ಲಕ್ಷ್ಯ. ಇದೆಲ್ಲ ಆಸುರಿ ಭಾವ ಅಂತಾರೆ. ತಿರ್ಗಾ ಹಿಂದೆ ಆಗಿದೆ, ದೈವಾಸುರ ಸಂಗ್ರಾಮ ಅಂತ ಒಂದು ಆಗಿದೆ. ತಿರ್ಗಾ ಬರತ್ತೆ ಮುಂದೆ, ಸಂಗ್ರಾಮ ಬರೋದಿಲ್ಲ. ಆಸುರಿ ಸಂಪತ್ತು ಹೆಂಗಿರತ್ತೆ? ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ, ಇಂದ್ರಿಯಗಳನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಬರುತ್ತೆ. ಯಾಕಂದ್ರೆ ಈ ಬ್ರಹ್ಮವಿದ್ಯೆಗಾಗಿ ಹೊರಟಿದ್ರು ಕೂಡ ಪ್ರಾಸಂಗಿಕವಾಗಿ ಬ್ರಹ್ಮವಿದ್ಯೆಗೆ ಅಗತ್ಯ ಇರುವಂತಹ ಚಿತ್ತಶುದ್ಧಿಯ ಬಗ್ಗೆನೂ ಬರುತ್ತೆ, ಮುಂದೆ ಬರುತ್ತೆ. ನೋಡೋಣ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ವಿ ಆರ್ ನಾಟ್ ಪ್ರಿಪೇರ್ಡ್. ನಾವು ತಯಾರಾಗಿಲ್ಲ. ಇಲ್ಲವ್ರು ಯಾವ ಪ್ರತ್ಯಯ ಆದ್ರೂ ಆಗ್ತಾ ಇತ್ತು. ಮುಖ್ಯ ಏನು ಗೊತ್ತಾ, ಆ ಆಚಾರ್ಯರಾದವರು ಮೌನೇನ ವ್ಯಾಖ್ಯಾನವನ್ನು ಮೌನ ವ್ಯಾಖ್ಯಾನ ಮಾಡಿದ್ರು ಕೂಡ ಶಿಷ್ಯಾಹ ಚಿನ್ನ ಸಂಶಯ ಆಗ್ಬೇಕು. ಮೌನವಾಗಿದ್ರೆ ದಕ್ಷಿಣಾಮೂರ್ತಿ ದೇವನು ಮೌನವಾಗಿದ್ರು ಕೂಡ ಸನಕಾದಿ ಮುನಿಗಳು ಹೆಂಗ್ ತಿಳ್ಕೊಂಡ್ರು ಅಂತ, ಓಹೋ ಉಪದೇಶ ತತ್ವವನ್ನು ಕಟ್ಕೊಳ್ಬೇಕಾದ್ರೆ ಮೌನವಾಗಿರಬೇಕು ಅಂತ. ಅವ್ರಿಗೆ ಮೌನದ ಚೆನ್ನಾಗಿ ಅರ್ಥ ಆಯ್ತು. ಇಂದ್ರಿಯಗಳು ಮೌನವಾಗಬೇಕು, ಬರೀ ವಾಂಗ್ಮೌನ ಅಲ್ಲ, ಎಲ್ಲ ಇಂದ್ರಿಯಗಳು ಮೌನವಾಗಬೇಕು.
ಮನಸ್ಸು ಮೌನವಾಗಬೇಕು, ಬುದ್ಧಿಯೂ ಮೌನವಾಗಬೇಕಂತ. ಶಿಷ್ಯ ಚಿನ್ನ ಸಂಶಯ ಹೊರಟಾಯ್ತು. ಯಾಕಂದ್ರೆ ತತ್ವವಾಗಿ ನಿಂತುಬಿಟ್ರು ಅವರು. ತಿಳ್ಕೊಳ್ಬೇಕಾದ್ರೆ ಛಿದ್ಯಂತೆ ಸರ್ವ ಸಂಶಯ ಅಂತ. ಶಿಷ್ಯರ ಸಂಶಯ ಸಾಧ್ಯನೇ ಇಲ್ಲ. ತಸ್ಮಿನ್ ದೃಷ್ಟೇ ಪರಾವರ ಇರಲಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇರೋದು ಅಂತಂದ್ರೆ, ಇದು ಒಂದು ಮೌನದ ವ್ಯಾಖ್ಯಾನ. ಇನ್ನೊಂದಿದೆ, ಏನ್ ಗಲಾಟೆ ಇದೆಯಲ್ಲ ಅದನ್ನೆಲ್ಲ ಅಲ್ಲಗೆಳೆಯೋದು. ಇಂದ್ರಿಯಗಳು, ಅಂತಃಕರಣ, ಇದೆಲ್ಲವೂ ಏನ್ ಗಲಾಟೆ ಮಾಡ್ತಾ ಇದೆಯಲ್ಲ ಅದನ್ನು ಅಲ್ಲಗೆಳೆಯೋದು. ನೇತಿ ನೇತಿ ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಪ್ರಜ್ಞಾನಘನಂ ಎತ್ತದ್ರೇಶ್ಯ ಮಗ್ರಾಶ ಮಗೋತ್ರ ಮವರ್ಣ ಮಚಕ್ಷು ಶ್ರೋತ್ರಂ. ಹೀಗೆ ಗಲಾಟೆಗಳನ್ನೆಲ್ಲ ಅಲ್ಲಗೆಳೆಯೋದು ಅಂತ ಹೇಳ್ಬೋದು. ಅದು ಮೌನ ಅಂತ ಹೆಸರು. ಇದಕ್ಕೂ ವ್ಯಾಖ್ಯಾನಕಾರ ಹೆಂಗೆಂಗೋ ಅರ್ಥ ಮಾಡ್ತಾರೆ. ಯಾಕೆಂದ್ರೆ ಎಲ್ರಿಗೂ ಗುರುಗಳು ಸುಮ್ಮನೆ ಎದ್ಬಿಟ್ರೆ ಗಪ್ಚಿಪ್ಪಾಗಿಬಿಟ್ರೆ ಗೊತ್ತಾಗೋದಿಲ್ಲ. ಅಂದ್ರೆ ಇದು ಒಂದು ಮೌನ ವ್ಯಾಖ್ಯಾನವೇ. ಮೌನ ವ್ಯಾಖ್ಯಾನ ಅಂತಂದ್ರೆ ಮೌನವಾಗಿರೋದರ ವ್ಯಾಖ್ಯಾನ. ನೋಡಿ, ಅದಕ್ಕೆ ಉಪಯೋಗಿಸ್ಬೇಕು ಶಬ್ದನ. ಆದ್ರೆ ಮೌನ ಅಂದ್ರೆ ವಾಂಗ್ಮೌನ ಮಾತ್ರ ಅಲ್ಲ. ಇನ್ನೇನು ಈ ಮೂರನೇ ಬ್ರಾಹ್ಮಣದ ನೇತಿ ನೇತಿ ಪ್ರಾರಂಭ ಆಗುತ್ತೆ, ಆಮೇಲೆ 5 ಕಡೆ ಬರುತ್ತೆ. ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ನಮ್ಗೆ ಏನು ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ. ಅವ್ರು ನಮ್ಗೇನೋ ಮೌನ ಅಂದ್ರೆ ಏನೋ ಒಂದು ಗೊತ್ತಿರುತ್ತೆ, ಹಾಗೆ ಅನ್ಕೊಳ್ತಾ ಇರ್ತೀವಿ. ನಾವು ಮೌನ ಆಚರಿಸ್ತೀವಿ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ವಾಕ್ಯೇನೋ ಮಾತಾಡ್ದಿರ ಇರಬಹುದು, ಕಣ್ಣಿಂದ ಮಾತಾಡಕ್ ಬರಲ್ವಾ ಅಂತ, ಕಣ್ಣಿಂಗ್ ತೋರ್ಸಕ್ ಬರೋದಿಲ್ವಾ? ನೀವು ಬೇಕಾದ್ರೆ ಕೈ ತೋರ್ಸ್ತಾನೆ ಅಂದ್ರೆ ಮಾತಾಡೋಂಗೆ ಅಂತ ಹೇಳ್ತಾ ಇರೋದು. ಎಲ್ಲವೂ ಮೌನವಾಗಬೇಕು. ಅವಾಗೇನ್ ಮಾಡ್ಬೇಕಂದ್ರೆ ಎಲ್ಲದರ ಆಕ್ಟಿವಿಟಿ ಕ್ರಿಯೆ ಅಲ್ಲಗೆಳೆಯಬೇಕು ಅಂತ. ಅದರಿಂದ ಅಲ್ಲಗೆಳೆಯುವಂತಹ ಎಲ್ಲಾ ವಾಕ್ಯಗಳೂ ಕೂಡ ಆ ವಾಕ್ಯಗಳನ್ನ ಉಪಯೋಗಿಸುವಂತಹ ಬೋಧ ರೂಪ ಇದೆ, ಅದಕ್ಕೂ ಮೌನ ಅಂತ ಹೆಸರು ಅಂತ. ಹೇಗೆ ಲಿವಿಂಗ್ ನಿಮ್ಗೊಂದು ಸುಮ್ಮನೆ ಗೊತ್ತಿರ್ಲಿ ಅಂತ ಹೇಳ್ತಾರೆ ಪ್ರಾಸಂಗಿಕವಾಗಿ. ಇರ್ಲಿ, ಶಬ್ದಕ್ಕೆ ಕೆಲವು ಇತಿಮಿತಿಗಳಿದೆ, ಅದು ಹೆಂಗೋ ತತ್ವದ ಮೇಲೆ ಬರುತ್ತೆ. ಆಗ ಬರದೇ ಇಲ್ಲ ಅನ್ನೋದಕ್ಕೋಸ್ಕರ ಶಬ್ದಗಳನ್ನು ಉಪಯೋಗಿಸ್ತಾರೆ. ಬರೀ ಬ್ರಹ್ಮ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಬ್ರಹ್ಮ ಸ್ವರೂಪ ಅಂತಾರೆ. ಬ್ರಹ್ಮ ಸ್ವರೂಪ ಅಂದ್ಕೂಡಲೇ ನಿರುಪಾಧಿಕ ಅಂತ ಅರ್ಥ. ನಾವು ಬರೀ ಬ್ರಹ್ಮ ಅಂದ್ಬಿಟ್ರೆ ನಿರುಪಾಧಿಕವೂ ಆಗಿರಬಹುದು, ಸೋಪಾಧಿಕವೂ ಆಗಿರಬಹುದು, ಎರಡಕ್ಕೂ ಬ್ರಹ್ಮ ಅಂತಲೇ ಅನ್ನೋದು. ಬ್ರಹ್ಮ ದೇವಾನ ಪ್ರಥಮಸ್ತಂ ಬಭೂವ. ಬ್ರಹ್ಮನು ದೇವತೆಗಳಲ್ಲಿ ಮೊದಲು ಹುಟ್ಟಿದವನು ಅಂತ. ಯಾವ ಬ್ರಹ್ಮ ಇವಾಗ? ಸೋಪಾಧಿಕನೇ ಇರಬೇಕು. ನಿರುಪಾಧಿಕ ಬ್ರಹ್ಮ ಆಗಲು ಸಾಧ್ಯನೇ ಇಲ್ಲ ಅಲ್ವಾ? ಆತ್ಮನಿಂದಲೇ ಅಸ್ಮಾದ್ ಆತ್ಮನಃ ಸರ್ವೇ ಪ್ರಾಣಾ ಸರ್ವೇ ಲೋಕಾ ಸರ್ವೇ ದೇವಾ ಅಂತೆಲ್ಲ ಬಂತು. ಈ ಆತ್ಮನಿಂದಲೇ ಇವೆಲ್ಲವೂ ಬಂತು ಅಂತ. ಇವಾಗ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರ ಅಂತ. ಎಲ್ಲ ಪ್ರಾಣಗಳು, ಪ್ರಾಣ ಅಂದ್ರೆ ಏನು ಅಂತ ಹೇಳ್ತಾರೆ, ಇರಲಿ, ಎಲ್ಲ ದೇವತೆಗಳು, ಎಲ್ಲ ಲೋಕಗಳು ಎಲ್ಲವೂ ಈ ಆತ್ಮನಿಂದಲೇ ಬಂತು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ನೀವು ದೇವತೆಗಳು, ಲೋಕಗಳು, ಅದು ಇದು ಅನ್ನೋದೆಲ್ಲ ಸೃಷ್ಟಿ ಅನಂತರ. ಸೃಷ್ಟಿಗೆ ಮೊದಲು ಆತ್ಮನೇ ತಾನೇ ಇದ್ದಿದ್ದು. ಹೇಗಿತ್ತದು? ಅರ್ಥ ಆಗ್ತಾ ಇದೆಯಾ? ಹೇಗಿತ್ತು ಅಂತ ನಿರುಪಾಧಿಕವಾಗಿ ಇರಬೇಕದ. ಯಾಕಂದ್ರೆ ಆತ್ಮನಲ್ಲಿ ಸೃಷ್ಟಿಯಾಗುವ ಮುಂಚೆ ಲೋಕಗಳು ಅನ್ನೋದಿರಲಿಲ್ಲ, ದೇವತೆಗಳು ಅನ್ನೋದಿರಲಿಲ್ಲ, ಶಾಸ್ತ್ರಗಳು ಅನ್ನೋದು ಇರಲಿಲ್ಲ, ಪ್ರಾಣಿಗಳು ಅನ್ನೋದು ಇರಲಿಲ್ಲ, ನಾಮರೂಪಗಳು ಅನ್ನೋದು ಇರಲಿಲ್ಲ, ಕ್ರಿಯಾ ಕಾರಕ ಫಲ ಅನ್ನೋದು ಇರಲಿಲ್ಲ. ಸೃಷ್ಟಿಯಾದ್ಮೇಲೆ ಇವೆಲ್ಲ ಬಂದಿದ್ದ. ಅದರಿಂದ ಆತ್ಮ ಅಂದ್ರೆ ಯಾವ ಆತ್ಮನಿಂದ ನಿರುಪಾಧಿಕ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಶಿವಮನಸ್ ಪೂಜೆಯೊಳಗೆ ಆತ್ಮ ತ್ವಂ ಗಿರಿಜಾ ಮತಿ ಸಹಚರ ಸೃಷ್ಟಿಗೆ ಆಗಿದೆ ಅಂತ ನಕ್ಷತ್ಪತಿ ಅಂತ. ಸೃಷ್ಟಿ ಉತ್ಪತ್ತಿನೂ ಆಗಿಲ್ಲ, ಉತ್ಪತ್ತಿ ಆಗಿದ್ರೆ ನಿರೋಧ ಅಂತಂದ್ರೆ ಏನು ಪ್ರಳಯ ಅಂತ ಅರ್ಥ. ಪ್ರಳಯ ಪ್ರಶ್ನೆನೂ ಇಲ್ಲ. ಉತ್ಪತ್ತಿ ಆಗಬೇಕಂದ್ರೆ ಪ್ರಳಯದ ಪ್ರಶ್ನೆ, ಪ್ರಳಯ ಆಗಬೇಕಂದ್ರೆ ಮುಂದಿನ ಉತ್ಪತ್ತಿಯಿಂದ ಬರೋದು ಯಾವುದೂ ಇಲ್ಲದೇ ಇಲ್ಲ ಅಂತ. ಮತ್ತೆ ಉಪದೇಶಾದಯಂ ವಾದ ಅಂತ
ಮತ್ತೆ ಯಾಕೆ ಇಷ್ಟೊಂದೆಲ್ಲ ಹೇಳಿದ್ರೆ ಅಂತ, ಉಪದೇಶಕ್ಕೋಸ್ಕರವಾಗಿ ಹೇಳಿದ್ರೆ ಉಪದೇಶ ಮಾಡೋದು ಹೇಗೆ ಅಂತ. ಅದರಿಂದ ನಮಗೆ ಶಬ್ದಗಳನ್ನು ಉಪಯೋಗಿಸಿದಾಗ ಲಕ್ಷ್ಯಾರ್ಥದ ಕಡೆಗೇನೆ ಗಮನ ಇರಬೇಕು ಅಂತಂದ್ರೆ ಟ್ರೈನಿಂಗ್ ಬೇಕು. ಆಗೋದಿಲ್ಲ ನಮಗೆ. ಸಂಧ್ಯಾವನ್ನೇ ಮಾಡಬೇಕು, ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೊರಡ್ತೀವಿ. ಏನಾಗ್ತಾ ಇರುತ್ತೆ? ರಾಮನಾಮ ಜಪ, ಶಿವ ಪಂಚಾಕ್ಷಿ ಯಾವುದೋ ಇಟ್ಕೊಳ್ಳಿ, ಯಾವುದೋ ಜಪ ಮಾಡಬೇಕು ಅಂತ ಹೊರಡ್ತೀವಿ. ಪಕ್ಕದ ಮನೆಯವ್ರು ಹಂಗೆ, ಈ ಮನೆಯವ್ರು ಹಿಂಗೆ, ಅವತ್ತು ಹಂಗೆ ದಬಾಯಿಸಿದ್ರಲ್ವ, ನಾನು ಟೈಮ್ ಸಿಗ್ಲಿ ದಬಾಯಿಸ್ತೀನಿ, ಹಿಂಗೆ ಅಂತ ಜಪ ಎಲ್ಲ ಆಯ್ತು. ಜಪದಲ್ಲಿ ನೀವು ಏನ್ ಜಪ ಮಾಡ್ತಾ ಇದ್ದೀರೋ ಆ ದೇವತೆಯ ಬಗ್ಗೆ ನೀವು ಚಿಂತನೆ ಮಾಡಬೇಕು ಅಂತ ಹೇಳೋದು. ಅದೇ ಆಗ್ಲಿಲ್ಲ. ವಾಚ್ಯಾರ್ಥದಲ್ಲೇ ನಿಲ್ಲಕ್ಕಾಗ್ತಾ ಇತ್ತು, ಲಕ್ಷ್ಯಾರ್ಥದಲ್ಲಿ ಎಲ್ಲೋಗದ. ಇದೆಲ್ಲ ನಾವೇನು ಈ ಸಮಸ್ಯೆಗಳ ಬಗ್ಗೆ ಗಮನನೇ ಕೊಟ್ಟಿಲ್ಲ. ನಾವು ಸುಮ್ಮನೆ ಕೇಳ್ತಾ ಹೋಗ್ಬಿಟ್ರೆ ಆಯ್ತು ಅನ್ಕೊಂಡಿದ್ದೀವಿ. ಕೇಳಬೇಕು, ಇಲ್ಲರೂ ಗೊತ್ತಾಗೋದಿಲ್ಲ, ಬೇರೆ ವಿಷಯ. ಅದ್ರ ಜೊತೆಯಲ್ಲಿಯೇ ಸಾಧನೆಗಳನ್ನು ಮಾಡ್ತಾ ಹೋಗ್ಬೇಕು. ಲಕ್ಷ್ಯಾರ್ಥವನ್ನು ಬಿಟ್ಟು ವಾಚ್ಯಾರ್ಥವನ್ನ ಪ್ರತಿ ಸಂದರ್ಭದಲ್ಲಿ ಉಪಯೋಗಿಸೋದು ಹೇಗೆ? ವ್ಯವಹಾರದಲ್ಲಿ ನಮ್ಗೆ ವಾಚ್ಯಾರ್ಥ ಬೇಕಾಗಬಹುದು. ತತ್ವವನ್ನು ನೋಡ್ಕೊಳ್ದೆ ಹೊರಟಾಗ ನಮ್ಮ ಲಕ್ಷ್ಯಾರ್ಥ ಬೇಕು. ವ್ಯವಹಾರದಲ್ಲಿ ಲಕ್ಷ್ಯಾರ್ಥ ನೋಡೋನಾಗಿದ್ರೆ ಅವ್ನು ತತ್ವ ಬಲ್ಲವನಾಗ್ಬಿಟ್ಟಿರ್ತಾನೆ. ಆದರೆ ನಮಗೆ ಈಗ ಬೇಕಾಗಿರೋದು ಅಟ್ಲೀಸ್ಟ್ ಶ್ರವಣದ ಸಂದರ್ಭದಲ್ಲಿ ವಾಚ್ಯಾರ್ಥವನ್ನ ಪಕ್ಕಕ್ಕಿಟ್ಟು ಲಕ್ಷ್ಯಾರ್ಥವನ್ನೇ ಅನುಸಂಧಾನ ಮಾಡ್ಕೊಂಡು ನೋಡ್ಕೊಳಕ್ ಆಗ್ಬೇಕು. ದಟ್ ಟೇಕ್ಸ್ ಫಾರ್ ಸಫಿಷಿಯಂಟ್ ಟ್ರೈನಿಂಗ್. ಏನು ಸಾಧನೆ ಇಲ್ಲದೆ ಆಗ್ಬಿಡತ್ತೆ ಅಂತ ಅನ್ಕೊಂಡಿದ್ರೆ ತಪ್ಪಾಗ್ಬಿಡತ್ತೆ. ಅದು ಬಿಟ್ಬಿಡಿ. ಈಗ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಹೀಗೆ ತದ್ ಏಜತಿ ತನ್ನ ಏಜತಿ ತದ್ ದೂರೆ ತದ್ ವಂತಿಕೆ ಅಂತ ಹೀಗೆ ವಿರುದ್ಧ ಧರ್ಮ ಸಮವಾಯಿತ್ವ, ವಿರುದ್ಧವಾದಂತಹ ಧರ್ಮಗಳಿಂದ ಕೂಡಿರುವಿಕೆ ಮಂತ್ರವರ್ಣಗಳಿದೆ. ಅದನ್ನು ಹೇಗೆ ಅರ್ಥ ಮಾಡ್ತೀರಾ? ನಿಮ್ಮ ತರ್ಕದಿಂದ ಸಿಗೋದಿಲ್ಲ. ಗೀತಾಸುಚ, ಗೀತೆಯಲ್ಲಿಯೂ ಕೂಡ ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲಾ ಭೂತಗಳು ಕೂಡ ನನ್ನಲ್ಲಿಯೇ ಇದ್ದುಕೊಂಡಿವೆ ಅಂತ ಹೇಳೋದು. ನಚ ಮತ್ಸ್ಥಾನಿ ಭೂತಾನಿ ಅನ್ನೋದು ವಿರುದ್ಧ ಆಗೋದು. ಹೇಗೆ ಅರ್ಥ ಮಾಡ್ತೀರಾ? ಮತ್ತೊಂದು ವ್ಯವಹಾರ ದೃಷ್ಟಿ, ಇನ್ನೊಂದು ಪರಮಾರ್ಥ ದೃಷ್ಟಿ ಅಂದ್ಬಿಟ್ರೆ ಆಗೋದಿಲ್ಲ. ಹೌದು, ಅದು ಬೇರೆ ವಿಷಯ, ಅದಲ್ಲ. ಬಟ್ ನಚ ಮೊದಲನೇದಾಗಿ ಮತ್ಸ್ಥಾನಿ ಸರ್ವಭೂತಾನಿ ಅಂತಂದ್ರೆ ಇಡೀ ಲೋಕಗಳು ಎಲ್ಲವೂ ಕೂಡ, ಯಾವುದೂ ಕೂಡ ಈ ಭೂತಾನಿ ಅಂದ್ರೆ ಜೀವರಾಶಿ ಅಂತೆಲ್ಲ ಒಂದರ್ಥ, ಇನ್ನೊಂದು ಭವಂತಿ ಇದೆ ಭೂತಾನಿ ಎಲ್ಲ ಅಂತ ಅರ್ಥ. ನೀವು ಚರಾಚರಾತ್ಮಕ ಮಾತ್ರ ಅಲ್ಲ, ಏನು ಚೇತನ ಅಚೇತನ ಅಂತ ಹೇಳ್ತಾ ಇದ್ರಲ್ಲ ಅಷ್ಟು ಕೂಡ ಆತ್ಮನಲ್ಲಿಯೇ ಇದೆ. ಮೊದಲಾಗಿ ಅದು ಸ್ವತಂತ್ರವಾಗಿಲ್ಲ, ಆತ್ಮನಲ್ಲಿದೆ ಅಂತ ತಿಳ್ಕೊಳ್ಳಿ, ಭಗವಂತನಲ್ಲಿದೆ ಅಂತ ತಿಳ್ಕೊಳ್ಳಿ. ಮೊದಲನೇದದು. ಯಾಕೆಂದ್ರೆ ಪ್ರಕೃತಿ ದೇವರನ್ನ ಯಾಕೆ ಒಪ್ಕೊಳ್ಬೇಕು, ಈಶ್ವರನ್ನ ಯಾಕೆ ಒಪ್ಕೊಳ್ಬೇಕು, ಎಲ್ಲ ತಾನೇ ಆಗ್ತಾ ಇದೆ, ಏನೇನೋ ಇದೆ. ಅದು ಬಿಟ್ಟು ಮೊದಲು ಭಗವಂತನ ಹಿಡೀರಿ, ಅವನಲ್ಲಿಯೇ ಇದೆ, ಇದು ಅವನ ಆಶ್ರಯದಲ್ಲಿಯೇ ಇದೆ, ಅವನು ಇದಕ್ಕೆಲ್ಲ ಆಶ್ರಯ ಮಾಡ್ಕೊಳ್ಳಿ. ಆಮೇಲೆ ಪರಮಾರ್ಥ ಏನಪ್ಪಾ ಅಂದ್ರೆ ನಚಮತ್ಥಾನಿ ಭೂತಾನಿ ಅಂತ. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಇವುಗಳು ನನ್ನಲ್ಲಿಲ್ವೂ ಇಲ್ಲ. ನನ್ನಲ್ಲಿದೆ ಅಂತ ಹೇಳಿದ್ದು ಅವುಗಳು ಸ್ವತಂತ್ರವಾಗಿಲ್ಲ, ನನ್ನನ್ನು ಆಶ್ರಯಿಸಿಕೊಂಡಿದೆ. ಅಂದ್ರೆ ತೋರುವಾಗಲೂ ನನ್ನ ಅನುಗ್ರಹದಿಂದಲೇ, ಅಂದ್ರೆ ನನ್ನ ಅರಿವಿಗೆ ವಿಷಯವಾಗಿಯೇ ತೋರ್ಬೇಕದು. ಸ್ವತಂತ್ರವಾಗಿರಕ್ಕಾಗೋದೇ ಇಲ್ಲ, ಅದಕ್ಕೆ ಕಲ್ಪನೆ ಕೂಡ ಮಾಡಕ್ ಬರೋದಿಲ್ಲ ಅಂತ. ಪರಮಾರ್ಥವಾಗಿ ಅಂದ್ರೆ ಅರಿವಿನ ದೃಷ್ಟಿಯಿಂದ ನೋಡಿದ್ರೆ ಆಗ ಅರಿವು ಅಂದ್ರೆ ಪ್ರತ್ಯಯ ಅಂತ ಆಗೋದಿಲ್ಲ, ಬರೀ ಅರಿವಾಗಿರುತ್ತೆ. ಆ ದೃಷ್ಟಿಯಿಂದ ಎಲ್ಲಿರುತ್ತೆ? ಸೊ ಮತ್ಸ್ಥಾನಿ ಸರ್ವಭೂತಾನಿ ನಚ ಮತ್ಸ್ಥಾನಿ ಭೂತಾನಿ ಅರ್ಥ ಮಾಡೋದಕ್ಕೆ ಬರುವುದಿಲ್ಲ.
ಯಾರಿಗೆ ಗುರು ಶಾಸ್ತ್ರದ ಅನುಗ್ರಹ ಪ್ರಸಾದ ಅನ್ನೋದು ಲಭ್ಯವಾಗಿಲ್ವೋ ಅವರಿಗಿದು ಸಿಗೋದಿಲ್ಲ. ತಸ್ಮಾತ್ ಪರಬ್ರಹ್ಮ ವ್ಯತಿರೇಕೇಣ ಸಂಸಾರಿ ನಾಮ ನ ಅನ್ಯದ್ ವಸ್ತ್ವಂತರ ಮತ್ತಿ. ಆದ್ದರಿಂದ ಪರಮಾತ್ಮ ಸ್ವರೂಪಕ್ಕಿಂತ ಬೇರೆಯಾಗಿ ಮತ್ತೊಂದು ವಸ್ತು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಜೀವ ಅನ್ನುವ ಏನು ಚೇತನ ಅನ್ನುವ ಮಾತು ಇಲ್ಲ, ಅಚೇತನ ಎನ್ನುವ ಮಾತು ಇಲ್ಲ. ಅದಕ್ಕೇನೆ ಶಾಸ್ತ್ರ ಹೇಳೋಲ್ಲಿ ಚಿದಾಭಾಸ ಅಂತ ಹೇಳುತ್ತೆ ಹೊರತು ಚಿದಾಭಾಸ ಅಂತ ತಗೊಂಡ್ಮೇಲೆ ಚೇತನ ಅಚೇತನ ವಿಭಾಗ ಮಾಡುತ್ತೆ. ಇಲ್ದಿರೋದ್ರೆ ಚಿದ್ರೂಪ ಅಲ್ವೇ ಅಲ್ಲ ಇದು. ಓಕೆ, ಅದರಿಂದ ಆತ್ಮ ಸ್ವರೂಪಕ್ಕಿಂತ ಬೇರೆಯಾಗಿ ಮತ್ತೊಂದು ಇಲ್ವೇ ಇಲ್ಲ. ಇನ್ನು ಏನು ಲೋಕದ ಚೇತನ ಅಂತಿರಲ್ಲ ಅದು ಅಂತ ಹೇಳೋದಾದ್ರೆ ತಸ್ಮಾತ್ ಸುಷ್ಠು ಉಚ್ಯತೆ. ಅದರಿಂದ ಚೆನ್ನಾಗಿ ಅಂದ್ರೆ ಅನುಭವಕ್ಕೆ ಅನುಸರಿಸಿ ಹೇಳಿದೆ ಅಂತ. ಏನು? ಬ್ರಹ್ಮವಾ ಇದಮಗ್ರ ಆಸೀತ್ ತದಾತ್ಮಾನಮೇವಾವೇತ್ ಅಹಂ ಬ್ರಹ್ಮಾಸ್ಮಿ ಇತಿ. ಹಿಂದೆ ಹೇಳಿತಲ್ಲ 1, 4, 10 ಅದನ್ನು ವಿವರಿಸುತ್ತಾನೆ ಇದು ಹೊರಟಿದೆ ಅಂತ ಪೀಠಿಕೆಯಲ್ಲಿ ಬರೆದಿದ್ರು. 2ನೇ ಅಧ್ಯಾಯ ಪೀಠಿಕೆಯಲ್ಲಿ ಜ್ಞಾಪಿಸ್ಕೊಳ್ಬೇಕು. ವಿದ್ಯೆಯ ಸೂತ್ರವನ್ನು ಹೇಳಿತ್ತು, ಅದರ ವಿವರವನ್ನು ಹೇಳೋದಿಕ್ಕೇನೆ ಮುಂದಿನ ಭಾಗ ಹೊರಟಿದೆ ಅಂತ ಆಚಾರ್ಯ ಬರೆದಿದ್ರು. ಸೂತ್ರದಲ್ಲಿ ಹೇಳಿತ್ತು ಇದಂ ಅಗ್ರೇ ಬ್ರಹ್ಮವಾ ಬ್ರಹ್ಮವೈ ಅಂದ್ರೆ ಬ್ರಹ್ಮ ಏವ ಆಸೀತ್ ಅಂತ. ಅಂದ್ರೆ ತಿಳಿಯುವ ಮೊದಲು ಕೂಡ ಯಾವುದು ಬ್ರಹ್ಮವನ್ನು ತಿಳಿಯಬೇಕಂತ ಹೊರಟಿತ್ತಲ್ಲ, ಅದು ತಿಳ್ಕೋಬೇಕಾದ್ರೆ ಏನ್ ಬೇಕು? ಶಾಸ್ತ್ರಾಚಾರ್ಯರ ವರ ಪ್ರಸಾದ ಬೇಕು. ಹಿಂದಿನ ವಾಕ್ಯದ ಬರೆದವರು ಅದನ್ನ ಜ್ಞಾಪಕ ಇಟ್ಕೊಳ್ಬೇಕು ಇದೇ ಭಾಷೆ ಭಾಗದಲ್ಲಿ. ಆ ವರಪ್ರಸಾದದಿಂದ ತಿಳ್ಕೊಳ್ಳೋಕ್ಕೆ ಅಂತ ಹೊರಟಿದ್ರಲ್ಲ, ಮೊದಲು ಬ್ರಹ್ಮವೇ ಆಗಿತ್ತು, ಗೊತ್ತಿರಲಿಲ್ಲ. ಆಮೇಲೆ ಶಾಸ್ತ್ರಾಚಾರ್ಯರುಗಳ ಪ್ರಸಾದ ಲಭ್ಯವಾದ ಅನಂತರ ನಾನು ಬ್ರಹ್ಮ ಅಂತ ತಿಳಿದುಕೊಂಡಿದ್ದು. ಅಹಂ ಬ್ರಹ್ಮಾಸ್ಮಿ ಇತಿ. ತಿಳ್ಕೊಳ್ಬೇಕಾದ್ರೆ ಏನ್ ಬೇಕಾಗಿತ್ತು? ಅದು ಓಕೆ, ಅದಿರ್ಲೆ ಮೊದಲು ಏನಾಗಿತ್ತು ಅಂತ ತಿಳಿಯುವುದಕ್ಕೆ ಅಂತ ಹೊರಟೋದು. ಅದನ್ನೇ ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಬರೆದಿದ್ದು. ಅನ್ವೇಷ್ಟವ್ಯಾತ್ಮ ವಿಜ್ಞಾನ ಪ್ರಾಕ್ ಆತ್ಮನಃ ಪ್ರಮಾತೃತ್ವ. ಆತ್ಮನೇ ಪ್ರಮಾತೃ ಅನ್ಸ್ಕೊಳ್ತಾನೆ ತತ್ವ ತಿಳಿದುಕೊಳ್ಳದೇ ಇರುವಾಗ, ಅನ್ವೇಷಣೆ ಮಾಡಿ ಹೊರಟಾಗ. ಅನ್ವಿಷ್ಟಸ್ಯ ಅನ್ವೇಷಣೆ ಮಾಡಿ ತಿಳ್ಕೊಂಬಿಟ್ಟ ಅಂತಂದ್ರೆ, ಕಣ್ಕೊಂಡ್ಬಿಟ್ಟ ಅಂತಂದ್ರೆ ಪ್ರಮಾತ ಏವ ಅಂದ್ರೇನು? ಯಾರು ಪ್ರಮಾತ ಅನ್ಕೊಂಡಿದ್ನೋ ಅದೇ ಪಾಪ್ಮ ದೋಷಾದಿ ವರ್ಜಿತ. ಪ್ರಮಾತೃತ್ವ ಅನ್ನುವ ಪಾಪವೂ ಅದರಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಪಾಪ ಅಂತಂದ್ರೆ ಒಂದು ಅಡ್ಡಿ, ಒಂದು ಪರಿಚ್ಛಿನ್ನ ಭಾವ, ಅದು ಕೂಡ ಇರಲಿಲ್ಲ ಅಂದ್ರೆ ಆತ್ಮನೇ ಅಂತ. ಹಾಗೆ ಇಲ್ಲಿ ತಿಳ್ಕೊಂಡು ಬ್ರಹ್ಮವಾ ಬ್ರಹ್ಮವೈ ಬ್ರಹ್ಮ ಏವ ಇದಂ ಅಗ್ರೆ ಆಸೀತ್ ತದ ಆತ್ಮಾನಮೇವ. ಇನ್ಯಾವುದನ್ನು ತಿಳ್ಕೊಳ್ಳಿಲ್ಲ, ತನಗಿಂತ ಬೇರೆಯಾದ ಯಾವುದನ್ನು ಬ್ರಹ್ಮ ಅಂತ ಒಂದಿದೆ ಅದನ್ನು ತಿಳ್ಕೊಂಡು ಹಂಗೆಲ್ಲ ಏನಿಲ್ಲ. ಆತ್ಮಾನಮೇವ ಅವೇ ಅಹಂ ಬ್ರಹ್ಮಾಸ್ಮಿ ಇತಿ. ತನ್ನನ್ನೇ ತಾನು ಬ್ರಹ್ಮ ಅಂದ್ರೆ ಇಟ್ ರೆಕಗ್ನೈಸ್ ಅಂತ ಅರ್ಥ. ಯಾರು ಅನ್ವೇಷಕನಾಗಿ ಹೊರಟಿದ್ನೋ, ಯಾರು ಜಿಜ್ಞಾಸವಾಗಿ ಹೊರಟಿದ್ನೋ ಅವನೇ ಆತ್ಮಸ್ವರೂಪ ಅಂತ ಆತ್ಮಾನಮೇವ ಅವೇ ಅಹಂ ಬ್ರಹ್ಮಾಸ್ಮಿ ಇತಿ. ಯಾವುದನ್ನು ಅನ್ವೇಷಣೆ ಹೊರಟಿದ್ನೋ, ಅನ್ವೇಷಕನಾಗಿ ಯಾವುದನ್ನು ಅನ್ವೇಷಣೆ ಮಾಡ್ಕೊಂಡು ಹೊರಟಿದ್ನೋ ಅನ್ವೇಷ್ಟವ್ಯವಾಗಿರುವಂತಹ ತಾನೇ ತಿಳ್ಕೊಂಡ್ಬಿಟ್ಟಾಗ ಅನ್ವೇಷ್ಟೃ ಅನ್ವೇಷ್ಟವ್ಯ ಅನ್ವೇಷಣೆ ಯಾವ ಮಾತು ಇರೋದಿಲ್ಲ, ಅದೇ ಆಗಿ ಉಳ್ಕೊಂಡ್ಬಿಡ್ತಾನೆ. ಯಾವುದನ್ನ ತಿಳ್ಕೊಬೇಕು ಅಂತ ಹೊರಟಿದ್ನೋ ಅದೇ ಆಗಿ ಉಳಿದ್ಬಿಡ್ತಾನೆ ಅಂತ ಹೇಳಿದ್ದು ಸರಿಯಾಗೇ ಇದೆ. ಅಂದ್ರೆ ಅನುಭವ ಸುಷ್ಟು ಚೆನ್ನಾಗಿ ಅಂದ್ರೆ ಅನುಭವ ರೂಪವಾಗಿಯೇ ಇದ್ದುಕೊಂಡಿದೆ. ಮತ್ತು ಇನ್ನೊಂದು ವಾಕ್ಯ ಮುಂದೆ ಬರುತ್ತೆ, ನಾಣ್ಯದತೋಸ್ತಿ ದ್ರಷ್ಟೃ ನಾಣ್ಯದತೋಸ್ತಿ ಶ್ರೋತೃ ಇತ್ಯಾದಿ ಶ್ರುತಿ ಶತೇಭ್ಯ. ಇದೇ ರೀತಿ ಅತಃ ಅನ್ಯ ದ್ರಷ್ಟು ನಾಸ್ತಿ ಅಂದ್ರೆ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಅಂತೆಲ್ಲ ಇದೆಯಲ್ಲ,
ಇದು ಯಾವುದೂ ಕೂಡ ಆತ್ಮನಿಗಿಂತ ಬೇರೆಯಾಗಿಲ್ಲ. ಅತಃ ಅಂದ್ರೆ ಆತ್ಮನಃ ಅನ್ಯಃ ದ್ರಷ್ಟ ನ ಅಸ್ತಿ. ಅತಃ ಅಂದ್ರೆ ಆತ್ಮನಃ ಅನ್ಯಃ ಶ್ರೋತ ನ ಅಸ್ತಿ. ಹಿಂಗೆ ಅಂದ್ರೆ ಏನರ್ಥ ಅಂತ, ಆತ್ಮನೇ ದ್ರಷ್ಟು ಶ್ರೋತೃ ಮಂತ್ರು ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಅರಿಯದೇ ಇರುವವರೆಲ್ಲ ಆತ್ಮನನ್ನೇ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಅಂದ್ರೆ ಪ್ರಮಾತೃ ಅಥವಾ ಜೀವ ಅಂತ ಅನ್ಕೊಳ್ತಾರೆ. ಆಗಲೂ ಕೂಡ ಆತ್ಮನಿಗಿಂತ ಬೇರೆಯಾಗಿ ಅವರು ಯಾರಿಗೂ ಅಸ್ತಿತ್ವವಿಲ್ಲ, ಸ್ವತಂತ್ರವಾದ ಅಸ್ತಿತ್ವವಿಲ್ಲ, ಅಸ್ತಿತ್ವವೇ ಇಲ್ಲ. ನಿಜವಾಗಿ ನೋಡಿದ್ರೆ ತೋರ್ತಾರೆ, ಇರೋದಿಲ್ಲ. ಹಗ್ಗ ನಾವು ಹಾವು ಅನ್ಕೊಂಡಾಗ ಹಾವು ಅನ್ನೋದು ತೋರಿಕೆ ಮಾತ್ರವೇ ಹೊರತು ಇರೋದಲ್ಲ. ಆಮೇಲೆಲ್ಲ ಹಗ್ಗ ಅಂತ ಗೊತ್ತಾದ್ಮೇಲೆ ಇರೋದಿಲ್ಲ ಅಲ್ಲ. ನಾವು ಹಾವು ಅನ್ಕೊಂಡಿದ್ದಾಗಲೂ ಹಾವು ಭ್ರಾಂತಿ ಮಾತ್ರವಾಗಿರೋದ್ರಿಂದ, ತಪ್ಪು ತಿಳುವಳಿಕೆ ಮಾತ್ರವಾಗಿರೋದ್ರಿಂದ ಆಗಲೂ ಅದು ಹಗ್ಗವೇ ಆಗಿರುತ್ತೆ. ಅದೇ ರೀತಿ ದಷ್ಟ ಶೋಧ ಮಂತ ಅಂತ ಅಂದುಕೊಳ್ಳುವಾಗಲೂ ಅದು ಅದೃಷ್ಟೋ ದ್ರಷ್ಟ ಅಶ್ರುತ ಶ್ರೋತ ಅಮದೋ ಮಂತ ಎಷ್ಟೆಷ್ಟು ತರ ಇರ್ತದೆ, ಮುಂದೆ ಎಲ್ಲ ಬರುತ್ತೆ. ಯಾವ ವ್ಯವಹಾರದ ಸೋಂಕು ಇಲ್ಲದ ಆತ್ಮಸ್ವರೂಪ ಮಾತ್ರವೇ ಇರತ್ತೆ. ಆದ್ದರಿಂದ ಬ್ರಹ್ಮೈಕತ್ವ ದರ್ಶನದ ದೃಷ್ಟಿಯಿಂದ ನೋಡಿದ್ರೆ ಉಪನಿಷತ್ತು ವ್ಯರ್ಥವಾಗತ್ತಲ್ಲ ಅಂತ ಹೇಳಿದ್ರಲ್ಲ, ಸಾಧ್ಯ ಇಲ್ಲ. ನಮಗೆ ಬೇಗ ಅದು ಇಷ್ಟಾನೇ, ನಮಗೆ ಬೇಕಾಗಿರೋದೇ. ಏನಾಯ್ತು ಇವಾಗ ಅಂತ, ಸಸ್ಯೋಪನಿಷತ್ತು ಸತ್ಯಸ್ಯ ಸತ್ಯಂ. ಸತ್ಯ ಅಂದ್ರೆ ಯಾರ್ದೋ ಅಂತ, ಜೀವನೋ ಈಶ್ವರನೋ ಅಂತ ಹೇಳಿ ಶುರು ಮಾಡಿದ್ರಲ್ಲ. ಜೀವನೋಪನಿಷತ್ತು ಅಂತ ಒಬ್ಬ ಸಂಸಾರಿ ವ್ಯತಿರಿಕ್ತನಾದ ಈಶ್ವರನ ಉಪದೇಶ ಅಂತ ಒಬ್ಬ ಏನೋ ಹೊರಟಿದ್ರಲ್ಲ. ಯಾರಿದ್ದಾರೆ? ಜೀವ ವ್ಯತಿರಿಕ್ತನಾದ ಸಂಸಾರಿ ಎಲ್ಲಿದೆ? ನಾನ್ಯೋತೋಸ್ತಿ ದ್ರಷ್ಟ, ನಾನ್ಯೋತೋಸ್ತಿ ಮಂತ, ನಾನ್ಯೋತೋಸ್ತಿ ವಿಜ್ಞಾನ ಎಲ್ಲ ಇದೆಯಲ್ಲ. ಅದು ಏನಾಯ್ತು ಅಂತ, ತಸ್ಯೋಪನಿಷತ್ ಅಂದ್ರೆ ತಸ್ಯ ಅನ್ನುವಂಥ ಮಾತಿಗೆ ಪರಸ್ಯೈವ ಬ್ರಹ್ಮಣ, ಪರಬ್ರಹ್ಮದ ಉಪನಿಷತ್ ಅಂದ್ರೆ ಹೆಸರು. ಮತ್ತು ಉಪನಿಷತ್ ಅಂದ್ರೆ ಈ ತತ್ವವನ್ನು ಬೋಧಿಸುವಂತಹ ಉಪದೇಶ ಅದೆಲ್ಲ ಅನ್ಕೋಬಾರ್ದು, ಹೆಸರು ಅಂತ ಅರ್ಥ. ಸತ್ಯಸ್ಯ ಸತ್ಯಂ, ಸತ್ಯದ ಸತ್ಯ ನಾಮ ಉಪನಿಷತ್ ಪರ. ಅಂದ ಇದು ಸತ್ಯಸ್ಯ ಸತ್ಯಂ ಅನ್ನುವುದು ಪರಮಾತ್ಮದ ಪರಮಾರ್ಥ ಸ್ವರೂಪದ ಉಪನಿಷತ್ತು, ಹೆಸರು. ಚೆನ್ನಾಗಿ ನಮ್ಮ ಕಡೆ ಉಪನಿಷತ್ ಅಂದ್ರೆ ಹೆಸರು. ಇದು ಎಂತ ಟೆಕ್ನಿಕಲ್ ನೇಮ್, ಪಾರಿಭಾಷಿಕ ಪ್ರಯೋಗ ಇದು. ಉಪನಿಷತ್ ಅನ್ನುವಂಥದ್ದು, ಉಪನಿಷತ್ ಅಂದ್ರೆ ಹೆಸರು. ಉಪ ಸಮೀಪೆ ತಿಷ್ಠತಂತಿದೆಯಲ್ಲ, ಗಮಯತಿ ಬ್ರಹ್ಮಣ ಸಮೀಪೆ ಗಮಯತಿ ಇತಿ ಉಪನಿಷತ್ ಅಂತಲ್ಲ ಅರ್ಥ ಮಾಡಿದ್ದಾರೆ. ಉಪನಿಷತ್ ಅಂತ ಬಂದಾಗ ನಿರ್ವಚನ ಮಾಡುವಾಗ ಏನದು, ಬ್ರಹ್ಮಣ ಸಮೀಪೆ ನಿಗಮಯತಿ ಇತಿ ಉಪನಿಷತ್ ಹೆಸರು ಮಾತ್ರ ಅಂತ ಬರೆಯೋದಕ್ಕೆ ಏನೊಂದು ಪದ ಉಪಯೋಗಿಸಿದ್ದಾರೆ ಅವರು. ಏನಂತ ಅದಕ್ಕೆ ವಾಚಕರ, ಸಾರಿ, ಅಭಿದಾಯಕ ಅಂತ. ಉಪ ಸಮೀಪಂ ನಿಗಮಯತಿ, ನಿಷೇಧ ನಿಗಮಯತಿ ಗಂಧೃಗತ ಉದ್ಧಾತಿಂದ ಶಬ್ದ ಗತಿ ಅಂತ ಏನಿದೆಯಲ್ಲ ಅದರಿಂದ. ಇತಿ ಅಭಿದಾಯಕ ಶಬ್ದ ಉಪನಿಷತ್ ಇತ್ಯುಚ್ಯತೆ ಅಂತ. ಸೊ ಇಟ್ ಈಸ್ ಎ ಟೆಕ್ನಿಕಲ್ ನೇಮ್, ಅಂದ್ರೆ ಟೆಕ್ನಿಕಲ್ ಸೆನ್ಸ್, ಪಾರಿಭಾಷಿಕ ಅರ್ಥದಲ್ಲಿಯೇ ಬಳಸಿದೆ ಇದು. ಇನ್ನು ಸತ್ಯಸ್ಯ ಸತ್ಯಂ ಅಂತಿದೆಯಲ್ಲ, ಮುಂದೆ ತೋರಿಸ್ತಾರೆ. ಸತ್ಯಸ್ಯ ಸತ್ಯಂ ಅಂತಿದೆ, ಎರಡು ಸತ್ಯ ಶಬ್ದ ಇದೆ. ಒಂದು ಸತ್ಯಸ್ಯ ಷಷ್ಠಿ ವಿಭಕ್ತಿಯೊಳಗಿದೆ, ಸತ್ಯದ ಎರಡನೇದು ಪ್ರಥಮ ವಿಭಕ್ತಿ ಸತ್ಯಂ ಅಂತಿದೆ. ಸತ್ಯಸ್ಯ ಸತ್ಯಂ ಅನ್ನುವಾಗ ಸತ್ಯ ಅನ್ನೋ ಶಬ್ದ ಇದೆಯಲ್ಲ, ನಮಗೆಲ್ಲ ಗೊತ್ತಿರೋದೇನೋ, ಸತ್ಯ ಅಂದ್ರೆ ನಿಜವಾಗಿರುವಂತಹದ್ದು, ಟ್ರೂತ್ ಅಂತ ನಾವು ಅನ್ಕೊಂಡಿದ್ದೀವಿ.
ಅಲ್ಲಿ ಸತ್ಯ ಅಂದ್ರೆ ಮೊದಲನೇದು ಸತ್ಯ ಷಷ್ಠಿ ವಿಭಕ್ತಿ ಬರೆದಿದೆಯಲ್ಲ, ಅದು ಸತ್ಯಸ್ಯ ಅನ್ನುವಂಥದ್ದು ಸತ್ಯ ಟ್ರೂತ್ ಅಂತ ಅರ್ಥ ಅಲ್ಲ. ಅದರಿಂದ ಸತ್ಯ ಅಂದ್ರೆ ಏನು ಅಂತ ತಿರ್ಗಾ ಪಾರಿಭಾಷಿಕ ಅರ್ಥ ಅದು ಮುಂದೆ ಹೇಳ್ತಾರೆ. ಮುಂದಿನ ಬ್ರಾಹ್ಮಣರು ಅದನ್ನು ವಿವರಿಸ್ತಾರೆ. ಮತ್ತೆ ಆಮೇಲೆ ಶ್ರುತಿ ಏನೋ ಹೇಳಿದೆ ಇಲ್ಲಿ, ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಸತ್ಯಂ ಅಂದ್ರೆ ಏನು? ಮೊದಲನೇದು ಸತ್ಯ ಅಂತ ಹೇಳಿದ್ರಲ್ಲ, ಆ ಸತ್ಯ ಏನು ಅಂತ ಪ್ರಾಣ ವೈ ಸತ್ಯಂ ಅಂತ ಹೇಳಿದೆ. ಸೊ ಸತ್ಯ ಅಂದ್ರೆ ಪ್ರಾಣಗಳು ಅಂತ ಅರ್ಥ. ಪ್ರಾಣಗಳನ್ನು ಮುಂದೆ ಎಲ್ಲ ಬಿಡಿಸ್ತಾರೆ, ಅದೆಲ್ಲ ಇರ್ಲಿ. ಇವಾಗ ಏನಾಯ್ತು ಅಂತ, ಸತ್ಯ ಅಂದ್ರೆ ಪ್ರಾಣ ಅನ್ನೋದು ಒಂದು ಸತ್ಯದ ಉಪನಿಷತ್ತದು. ಆತ್ಮನ ಉಪನಿಷತ್ತು ಇರಲಿ ಇವಾಗ. ತಸ್ಮಾತ್ ಪರಸೈವ ಬ್ರಹ್ಮಣ ಸತ್ಯ ಸತ್ಯಂ ಇತಿ ಉಪನಿಷತ್ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮನಿರ್ಲೆ ಈ ಪ್ರಾಣನಿಗೆ ಸತ್ಯ ಅನ್ನೋದೊಂದು ಉಪನಿಷತ್ ಆಯ್ತು. ಅಂದ್ರೆ ಒಂದು ಹೆಸರು, ಈಗೇನು ಪಾರಿಭಾಷಿಕ ಹೆಸರದು. ಇನ್ನೊಂದು ಸತ್ಯಂ ಇದೆಯಲ್ಲ, ಎರಡನೇದು ಪ್ರಥಮ ವಿಭಕ್ತಿಯೊಳಗಿದೆಯಲ್ಲ, ಅದು ಪರಮಾರ್ಥ. ಅರ್ಥ ಆಗ್ತಾ ಇದೆಯಲ್ಲ. ಇದರಿಂದ ಏನಾಯ್ತು ಅಂದ್ರೆ ಪ್ರಾರಂಭ ಮರಿಬಾರದು. ತಸ್ಯೋಪನಿಷತ್ ಅನ್ನುವಾಗ ಉಪನಿಷತ್ ಅಂದ್ರೆ ಅಭಿದಾಯಕ ಶಬ್ದ ಅಂತ ಹೇಳಿದ್ರು ಆಚಾರ್ಯರು. ಹೆಸರು ಅಂತ ಹೇಳಿದ್ರು. ಹೆಸರು ಯಾರ ಹೆಸರು ಅಂದ್ರೆ ಪರಮಾತ್ಮನ ಹೆಸರು ಅಂತ ಹೇಳಿದ್ರು. ಕರೆಕ್ಟ್ ಆಯ್ತು. ಪರಮಾತ್ಮನ ಹೆಸರು ನಿರ್ಣಯ ಆಯ್ತು. ಸತ್ಯಕ್ಕೆ ಸತ್ಯಂ ಅಂದ್ರೆ ಒಂದು. ಶ್ರುತಿನ ಏನ್ ಹೇಳ್ತು? ಇದೇ ಮಂತ್ರದಲ್ಲಿ ಕೊನೆಯ ಭಾಗದಲ್ಲಿ ಏನ್ ಹೇಳ್ತು? ಪ್ರಾಣವೈ ಸತ್ಯಂ ಅಂತು. ಪ್ರಾಣನೇ ಸತ್ಯನು ಅಂತ. ಪ್ರಾಣ ಅಂದ್ರೆ ಯಾವ ಪ್ರಾಣ ಅನ್ನೋದೊಂದು, ಸತ್ಯ ಅಂದ್ರೆ ಏನರ್ಥ ಅಂತ ಅದ್ ಗೊತ್ತಾದ್ರೆ ತಾನೇ ಸತ್ಯದ ಸತ್ಯ ಆಮೇಲೆ ಹುಡುಕೋದು ನಾವು. ಅದಕ್ಕೋಸ್ಕರ ಮುಂದಿನ ಬ್ರಾಹ್ಮಣ ಹೊರಟಿದೆ. ಇದು ಹಿಂದೆ ಏನಾಯ್ತು ನಾವೇನು ಹೇಳಬೇಕಾಗಿಲ್ಲ. ಆಚಾರ್ಯರು ಈಗ ಬರೆದು ತೋರಿಸೋದ್ರಿಂದ ಅಲ್ಲಿ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಎರಡನೇ ಅಧ್ಯಾಯ, ಎರಡನೆಯ ಬ್ರಾಹ್ಮಣ, 378ನೆಯ ಭಾಷ್ಯ ಭಾಗ, ಪ್ರಾರಂಭದ ಭಾಷ್ಯ ಭಾಗ, ಸಂಬಂಧ ಭಾಷೆ ಅಂತೀವಿ ನಾವು. ಬ್ರಹ್ಮಜ್ಞಾಪಯಿಷ್ಯಾಮಿ ಇತಿ ಪ್ರಸ್ತುತಂ. ಬ್ರಹ್ಮವನ್ನ ನಿನ್ನಲ್ಲಿ ನಿವೇದನೆ ಮಾಡ್ಕೊಳ್ತೀನಿ, ವಿಜ್ಞಾಪಿಸಿಕೊಳ್ಳುತ್ತೇನೆ ಅಂದ್ರೆ ತಿಳಿಸ್ಕೊಡ್ತೇನೆ ಅಂತ ಅರ್ಥ. ಇತಿ ಪ್ರಸ್ತುತಂ ಹೀಗೆಂದು ಪ್ರಾರಂಭ ಆಯಿತು. ಏನು? ಬ್ರಹ್ಮದ ಉಪದೇಶವು ಹೀಗೆ ಪ್ರಾರಂಭ ಆಯಿತು. ಕರೆಕ್ಟಾ? ತತ್ರ ಆ ನಂತರದಲ್ಲಿ ಯಥೋ ಜಗತ್ ಜಾತಂ, ಯಾವುದರಿಂದ ಈ ಜಗತ್ತೆಲ್ಲ ಹುಟ್ಟಿದೆಯೋ, ಯನ್ಮಯಂ ಇರುವಾಗಲೂ ಯಾವದರಿಂದ ಹಾಸುಹೊಕ್ಕಾಗಿ ಕೂಡಿಕೊಂಡೇ ಜಗತ್ತು ಇದ್ದುಕೊಂಡಿದೆಯೋ, ಮತ್ತು ಯಸ್ಮಿಂಶ್ಚ ಲೀಯತೆ ಯಾವನಲ್ಲಿ ಒಂದಾಗಿದೆಯೋ, ತದೇಕಂ ಬ್ರಹ್ಮ ಅದೇ ಅದ್ವಿತೀಯವಾದ, ಅದೇ ಒಂದೇ ಆಗಿರುವ ಅದೇ ಬ್ರಹ್ಮವು ಇತಿ ಜ್ಞಾಪಿತಂ ಹೀಗೆಂದು ತಿಳಿಸಲ್ಪಟ್ಟಿತು. ಕೊನೆಯ ಮಂತ್ರದಲ್ಲಿ ಅಂದ್ರೆ ಹಿಂದಿನ ಬ್ರಾಹ್ಮಣದ ಕೊನೆಯ ಮಂತ್ರ 2:20 ಅಸ್ಮಾದಾತ್ಮನಃ ಸರ್ವೇ ಲೋಕಾಃ ಸರ್ವೇ ಪ್ರಾಣಾಃ ಮತ್ತೆ ಬಂದಿದೆ, ಸರ್ವೇ ಪ್ರಾಣಾಃ ಸರ್ವೇ ಲೋಕಾಃ ಸರ್ವೇ ದೇವಾಃ ಸರ್ವಾಣಿಕ ಭೂತಾನಿ ಬಂದಿತ್ತಲ್ಲ, ಅದು ಸೃಷ್ಟಿಯ ಬಗ್ಗೆ ಬಂದಿತ್ತು. ಆ ವ್ಯವಹಾರ ಎಲ್ಲ ತೋರಿಸುವಾಗ ಅದರಲ್ಲಿಯೇ ಎಲ್ಲ ವ್ಯವಹಾರ ಅದರಿಂದಲೇ ವ್ಯಾಪಿಸಲ್ಪಟ್ಟಿದೆ ಅಂತ ತೋರಿಸಿದ್ದು. ಸುಷುಪ್ತಿಯ ದೃಷ್ಟಾದ್ರಿಂದ ಅದರಲ್ಲಿಯೇ ಎಲ್ಲ ಲಯವಾಗಿರುತ್ತೆ, ಆಗ ವ್ಯಾಪಾರ ಇರೋದಿಲ್ಲ ಅಂತ ತೋರಿಸಿದ್ದು. ಯಾಕಂದ್ರೆ ಇದು ಬರೆದ್ಬಿಟ್ರು ಅದರಿಂದಲೇ ಸೃಷ್ಟಿ ಯನ್ಮಯ ಯಸ್ಮಿನ್ ಲೀಯತೆ ಅಂತ, ಎಲ್ಲೂ ಏನಾದ್ರು ಜ್ಞಾಪಿಸ್ತಾ ಇರೋದಷ್ಟೇ. ಇದಿಷ್ಟು ಕೂಡ ಹಿಂದಿನ ಬ್ರಾಹ್ಮಣದಲ್ಲಿ ತೋರಿಸಿತ್ತು. ಕಿಮಾತ್ಮಕಂ ಪುನಃ ಜಗಜ್ಜಾಯತೆ ಲೀಯತೆ ಚ. ಈಗ ಜಗತ್ತು ಸೃಷ್ಟವಾಗಿ ಹುಟ್ಟಿದೆ ಅನ್ನೋದ್ರೆ ಸೃಷ್ಟಿಯಾಗೋದು, ಮತ್ತೆ ಲಯವಾಗುವುದು, ಪ್ರಳಯವಾಗುವುದು. ಇದು ಎರಡೂ ಕೂಡ ಯಾವುದರಲ್ಲಿ ಅಂದ್ರೆ ಯಾವ ರೂಪದಿಂದ ಆಗತ್ತೆ ಅಂತ. ಜಗತ್ ಸೃಷ್ಟಿಯಾಯಿತು ಅಂದ್ರೆ ಜಗತ್ತಿನ ಸ್ವರೂಪ ಏನು? ಸ್ವರೂಪ ಅಂದ್ರೆ ತೋರುವ ರೂಪ ಇದೆಯಲ್ಲ, ಅದು ಹೇಗಿದೆ ಅಂತ ಅದನ್ನು ಹೇಳಬೇಕಿದೆ. ಅರ್ಥ ಆಯ್ತಾ? ಯಾವ ಬ್ರಹ್ಮ ಸ್ವರೂಪದಿಂದ ಜಗತ್ತಿನ ಸೃಷ್ಟಿ ಲಯ ಆಗ್ತಾ ಇದೆಯೋ
ಆ ಜಗತ್ತಿನ ರೂಪ ಏನು? ನಮಗೆ ಕಾಣಿಸೋದಿಲ್ಲ ಅಂದ್ಬಿಡಿ. ಇವಾಗ ಶ್ರುತಿ ಹೇಳಕ್ ಹೋಗ್ತಾ ಇರೋದು ನಮ್ಗೆ ಕಾಣುವ ಜಗತ್ತಿನ ಬಗ್ಗೆ ಅಲ್ಲ. ಎಲ್ಲ ವ್ಯವಹಾರಗಳನ್ನು ಮೀರಿರುವ ಅದ್ವಿತೀಯವಾದ ಬ್ರಹ್ಮಸ್ವರೂಪ ಅಂತ ತಿಳ್ಕೋದಿಕ್ಕೆ ಹೊರಟಿರೋದು. ಅದಕ್ಕೆ ಇವಾಗ ಬ್ರಹ್ಮ ಜ್ಞಾಪಯಿಷ್ಯಾಮಿ, ಬ್ರಹ್ಮ ಇತಿ ಜ್ಞಾಪಿತಂ ಅಂತೆಲ್ಲ ಹೇಳ್ತಾ ಇರೋದು. ಓಕೆ, ಈಗ ಅದಕ್ಕೆ ತಕ್ಕಂತೆ ಅಂದ್ರೆ ಬ್ರಹ್ಮಜ್ಞಾನ ಉಂಟಾಗುವುದಕ್ಕೆ ಹೇಗೆ ಜಗತ್ತನ್ನು ತೋರಿಸ್ಕೊಡ್ಬೇಕು ಅದಕ್ಕೆ ಹೊರಟಿರೋದು. ಅದರಿಂದ ಈ ಜಗತ್ತು ಅಂತ ಇದೆಯಲ್ಲ, ಇದನ್ನು ಹೇಗೆ ನೋಡಿಕೊಂಡರೆ ಬ್ರಹ್ಮಜ್ಞಾನದಲ್ಲಿ ಪರ್ಯವಸಾನವಾಗತ್ತೆ ಅದ್ ಬೇಕಾದ್ರೆ ನಮ್ಗೆ ಅರ್ಥ ಆಯ್ತಲ್ಲ. ಅದರಿಂದ ಕಿಮಾತ್ಮಕಂ ಪುನಃ ಜಗತ್ ಜಾಯತೆ ಲೀಯತೆ ಚ ಪಂಚಭೂತಾತ್ಮಕಂ ಭೂತಾನಿ ಚ ನಾಮರೂಪಾತ್ಮಕಾನಿ. ಈ ಭೂತಗಳು ಸಂಸ್ಕೃತ ಶಾಸ್ತ್ರದ ತೊಳಬೇಕು, ಕನ್ನಡದ ಭೂತ ಎಲ್ಲ ತರಬಾರ್ದು. ಭೂತಗಳು 5 ರೂಪವಾಗಿದೆ ಅಂತ. ಆಕಾಶ, ವಾಯು, ಅಗ್ನಿ, ಅಪ್ಪುಗಳು ಮತ್ತು ಪೃಥ್ವಿ ಪಂಚಭೂತಾತ್ಮಕವಾಗಿದೆ. ಅದರಿಂದ ಭೂತಾನಿ ಪಂಚಭೂತಾತ್ಮಕಂ 5 ರೂಪವಾಗಿದೆ ಈ ಭೂತಗಳು ಅನ್ನುವಂಥದ್ದು. ಇದು ನಾಮರೂಪಾತ್ಮಕಾನಿ, ನಾಮರೂಪಗಳಿಂದ ಕೂಡಿಕೊಂಡಿದೆ ಈ ಜಗತ್ತನ್ನುವಂಥದ್ದು. ಅಂದ್ರೆ ಈ ಜಗತ್ತನ್ನುವುದು ನಾಮರೂಪಗಳಿಂದ ಒಡಗೂಡಿದ ಪಂಚಭೂತಾತ್ಮಕವಾಗಿದೆ. ಓಕೆ, ಈಗ ಹಿಂದಿನ ಅಧ್ಯಾಯದಲ್ಲಿ ಕೊನೆಯೊಳಗೊಂದು ಮಾತಾಡಿತು, 1, 6, 3 ಕೊನೆ ಖಂಡಿಕೆ, ಕೊನೆ ಮಂತ್ರ ಮೊದಲನೇ ಅಧ್ಯಾಯದಲ್ಲಿ ಅಲ್ಲೊಂದು ಮಾತಾಡಿತು, ನಾಮರೂಪೇ ಸತ್ಯಂ ಅಂತ. ತೇಷಾಮೇಷ ಸತ್ಯಂ ಅಂತೆಲ್ಲ ಬಂದಿದೆ ಅಲ್ಲಿ. ಮರ್ತೋಗಿರೋ ಒಂದ್ಸತಿ ಜ್ಞಾಪಿಸ್ಕೊಳ್ಳಿ, ಹೋಗಿ ನೋಡಿದ್ರೆ ಆಯ್ತು. ಆ ನಾಮರೂಪಗಳು ಸತ್ಯ ಅಂತ ಅಲ್ಲಿ ಹೇಳಿತ್ತು. ಇತಿ ಉಕ್ತಂ, ಹೀಗೆಂದು ಹೇಳಿದೆ ಅಲ್ವೇ ಅಂತ. ನಮ್ಗಿನ್ನ ಜ್ಞಾಪಕ ಇದೆ ಅಂತ ಆಚಾರ್ಯ ಸತ್ಯ ಸತ್ಯಸ್ಯ ಪಂಚಭೂತಾತ್ಮಕಸ್ಯ ಸತ್ಯಂ ಬ್ರಹ್ಮ. ಸತ್ಯಸ್ಯ ಸತ್ಯಂ ಅಂತಿದೆಯಲ್ಲ, ಸತ್ಯ ಅಂದ್ರೆ ಯಾವುದು? ಪಂಚಭೂತಾತ್ಮಕವಾಗಿರೋದು. ಇಲ್ಲೇನು ಹೇಳಿತು? ಪ್ರಾಣೋ ವಾ ಸತ್ಯಂ ಅಂತ ಹೇಳ್ತು. ಅರ್ಥ ಆಗ್ತಾ ಇದೆಯಾ? 2:1:20 ಪ್ರಾಣೋವಾ ಸತ್ಯಂ ಅಂತ ಹೇಳ್ತು. 1:6:3 ನಾಮರೂಪೇ ಸತ್ಯಂ ಅಂತ ಹೇಳ್ತು. ಜ್ಞಾಪಕ ಇಟ್ಕೊಳ್ಳಿ, ನಾಮರೂಪಗಳನ್ನ ಸತ್ಯ ಅಂತ ಹೇಳ್ತು. ನಾಮರೂಪಾತ್ಮಕವಾಗಿರೋದು ಯಾವುದೋ? ಸಾಧ್ಯ ಸಾಧನ ರೂಪವಾಗಿರುವ ಜಗತ್ತು ಮತ್ತು ಅವ್ಯಕ್ತ ರೂಪ, ಅಷ್ಟು ಕೂಡ ಸೃಷ್ಟಿಯಲ್ಲೇ ಬಂದಿರುವಂತಹದ್ದು. ಅಧ್ಯಾರೋಪ ಮಾಡಿ ಅಷ್ಟನ್ನು ಹೇಳಿತಾವ್, ಅದಷ್ಟು ಕೂಡ ತಗೋಬೇಕು ಇವಾಗ. ಈಗ ಈ ನಾಮರೂಪಗಳು ಅಂತ ಏನಿದೆಯಲ್ಲ, ಇದು ಸತ್ಯ ಅಂತ 1ನೇ ಅಧ್ಯಾಯದಲ್ಲಿ ಹೇಳಿದ್ದು. 2ನೇ ಅಧ್ಯಾಯ ಮೊದಲನೇ ಬ್ರಾಹ್ಮಣದಲ್ಲಿ ಪ್ರಾಣೋವಾ ಸತ್ಯಂ ಅಂತ ಹೇಳ್ತು. ಓಕೆ, 2 ಜ್ಞಾಪಕ ಇಟ್ಕೊಂಡಿದೆ. ಇದು ಏನಾಗ್ತಾ ಇದೆ ಗೊತ್ತಾ? ಸತ್ಯ ಅಂದ್ರೆ ಏನು ನಮ್ಗಿನ್ನ ಗೊತ್ತಾಗಿಲ್ಲ, ಇಷ್ಟಂತೂ ಇಟ್ಕೊಳ್ಳಿ. ಸತ್ಯ ಅಂದ್ರೆ ಟ್ರೂತ್ ಅನ್ನೋ ಅರ್ಥದಲ್ಲಿ ಹೇಳಿಲ್ಲ. ಪ್ರಾಣಕ್ಕೆ ಸತ್ಯ ಅಂತ ಹೇಳಿದೆ. ಸತ್ಯ ಅಂದ್ರೆ ಪ್ರಾಣ ಅಂತ ಅರ್ಥ 1. ನಾಮರೂಪಗಳನ್ನೇ ಸತ್ಯ ಅಂತ ಹೇಳಿದೆ. ಹೆಸರು, ನಾಮರೂಪಗಳ ಹೆಸರು ಸತ್ಯ ಅಂತ. ಸತ್ಯ ಅನ್ನೋ ಹೆಸರು ಹೇಗೆ ಬಂತು ಅಂತ ಆಮೇಲೆ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಈಗ ಈ ಸತ್ಯಸ್ಯ ಅಂತಂದ್ರೆ, ಈ ಸತ್ಯ ಅಂತ ಏನ್ ಹೇಳಿತ್ತು? ನಾಮರೂಪ ಅದು ತೋಳೆ, ಪ್ರಾಣ ಅಂತರೂ ತೋಳೆ. ಇದರ ಅಂದ್ರೆ ಸತ್ಯಸ್ಯ ಮೊದಲನೇದು 2ನೇದು ಜ್ಞಾಪಕ ಇಟ್ಕೊಂಡಿರಿ. ಇವಾಗ ಮೊದಲನೇದು ಸತ್ಯಸ್ಯ ಷಷ್ಠಿ ವಿಭಕ್ತಿ, 2ನೇದು ಸತ್ಯಂ ಅನ್ನುವಂಥದ್ದು. ಕರೆಕ್ಟಾ? ಮೊದಲು ಸತ್ಯಸ್ಯ ಅಂತ ಇದೆಯಲ್ಲ, ಸತ್ಯದ. ಸತ್ಯದ ಅಂದ್ರೇನು ಅಂತ ಇಲ್ಲ. ತಸ್ಯ ಸತ್ಯಸ್ಯ, ಆ ಸತ್ಯದ ಷಷ್ಠಿ ವಿಭಕ್ತಿ ಉಪಯೋಗಿಸಿಲ್ಲ ಅದು. ಅದರ ಅಂದ್ರೆ ಪಂಚಭೂತಾತ್ಮಕಸ್ಯ, ಪಂಚಭೂತಾತ್ಮಕವಾಗಿರುವ ಸತ್ಯ ಅದಕ್ಕೂ ಸತ್ಯಂ ಬ್ರಹ್ಮ. ಅದಕ್ಕೂ ಸಾರ ಯಾವುದುಂಟೋ, ಅದರ ತಿರುಳು ಯಾವುದುಂಟೋ
ಅದೇ ಬ್ರಹ್ಮ. ಕಥಂ ಪುನಃ ಭೂತಾನಿ ಸತ್ಯಂ? ಪಂಚಭೂತಾತ್ಮಕ ಅಂದಿಲ್ಲ, ಪಂಚಭೂತಗಳು ಸತ್ಯ ಅನ್ನೋದು ಹೆಂಗೆ? ಅವ್ರು ಹೇಳೇ ಇಲ್ಲ. ಈ ವ್ಯಾವಹಾರಿಕ ಸತ್ಯ ಇದೆಲ್ಲ ಆಗೋದಿಲ್ಲ. ಶ್ರುತಿ ಬೇರೆ ರೀತಿ ಹೇಳ್ತಾ ಇದೆ, ನಾವು ನೋಡ್ಕೊಳ್ಳೋದಕ್ಕೆ ಏನ್ ಹೇಳಿದೆ ಅದು ಅಂತ. ಭೂತಗಳು ಸತ್ಯ ಅಂತ ಹೇಳ್ತಲ್ಲ, ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಅದಕ್ಕೆ ಹೇಳ್ತಾ ಇರೋದು. ಸತ್ಯ ಅನ್ನೋದು ಹೇಗೆ? ಅದು ಸತ್ಯ ಅನ್ನೋ ಹೆಸರು ಹೆಂಗ್ ಬಂತು ಅಂತ. ಭೂತಗಳಿಗೆ ಸತ್ಯ ಅಂತ ಹೇಗೆ ಹೆಸರು ಬಂತು? ನಾಮರೂಪಗಳೇ ಸತ್ಯ ಅಂತ ಹೇಳಿದೆ ಇವಾಗ 1, 6, 3 ಹೇಗೆ ಭೂತಗಳು ಸತ್ಯ ಅಂತ ಆಯ್ತು ಅಂತ ಹೇಳಬೇಕು. ಇತಿ ಅದನ್ನು ತಿಳಿಸೋದಕ್ಕೋಸ್ಕರ ಮೂರ್ತಾಮೂರ್ತ ಬ್ರಾಹ್ಮಣಂ, ಮೂರ್ತಾಮೂರ್ತ ರೂಪವಾಗಿರುವ ಬ್ರಾಹ್ಮಣವು ಅದಕ್ಕಾಗಿ ಬಂದಿದೆ. ಯಾವುದು? ಮುಂದಿನ ಬ್ರಾಹ್ಮಣ. 2, 3 ಮೂರ್ತಾಮೂರ್ತ ಬ್ರಾಹ್ಮಣ. ದೇವಾವ ಬ್ರಹ್ಮಣ ರೂಪೆ ಮೂರ್ತಂಚ ಮೂರ್ತಂಚ ಅಂತ ಅಲ್ಲಿದೆ. ಅದು ಬಂದಿರೋದು, ಆ ಬ್ರಾಹ್ಮಣ ಬಂದಿರುವಂತಹದ್ದು ನಾಮರೂಪಗಳನ್ನ ಸತ್ಯ ಅಂತ ಹೇಗೆ ಹೇಳಿದ್ರಿ? ಕೆಲ ನಾಮರೂಪಗಳೇ ಸತ್ಯ ಅಂತ ಹೇಳ್ಬಿಡಿದೆ. ಅಲ್ಲಿ ಹೇಗೆ ಹೇಳಿದ್ರಿ ಅಂತ ಹೇಳಬೇಕು. ಅದು ಮುಂದೆ ಬರುತ್ತೆ. ಇನ್ನು ಮೂರ್ತಾಮೂರ್ತ ಭೂತಾತ್ಮಕತ್ವಾತ್ ಕಾರ್ಯಕರಣಾತ್ಮಕಾನಿ ಭೂತಾನಿ ಪ್ರಾಣ ಅಪಿ ಸತ್ಯಂ. ಈಗ 2ನೇ ಅಧ್ಯಾಯ 1:1:20 ಪ್ರಾಣವ ಸತ್ಯಂ ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯಲ್ಲ? ಈಗ 1:6:3 ನಾಮರೂಪಾಣಿ ಸತ್ಯಂ ಅಂತ ಹೇಳ್ತಲ್ಲ, ಅದು ಮುಂದೆ ಬರುತ್ತೆ. ಅದು ಹೇಗೆ ಸತ್ಯ, ಯಾವ ಆಧಾರದ ಮೇಲೆ ಅದು ಸತ್ಯ ಅಂತ ಕರೆದ್ರಿ ಅಂತ. ಈಗ ಇಲ್ಲಿ ತಗೊಳ್ಳಿ, ಪ್ರಾಣವ ಸತ್ಯಂ ಅಂತ ಹೇಳ್ತು. ಪ್ರಾಣನು ಸತ್ಯ ಅನ್ನೋದು ಹೇಗೆ? ಅದಕ್ಕೂ ಸತ್ಯ ಹೆಸರು ಕೊಟ್ಬಿಟ್ಟಿದ್ದೀರಲ್ಲ ನೀವು, ಅದನ್ನು ಹೇಳಬೇಕು. ಆದರೆ ಈ ಪ್ರಾಣ ಹೇಗಿದೆ ಗೊತ್ತಾ? ಅದು ಬೇಕಾದ್ರೆ ನಮಗೆ ಮೂರ್ತಾತ್ಮಕಾನಿ ಭೂತಾನಿ ಪ್ರಾಣಾಹ. ನೋಡಿ ಇವಾಗ ಪ್ರಾಣ ಅಂತಂದ್ರೆ ಏನಾಯ್ತು ಅಂತ, ಮೂರ್ತಾತ್ಮಕವಾಗಿರುವ ಭೂತಗಳಿಗೆ ಪ್ರಾಣ ಅಂತ ಹೆಸರು ಅಂತ. ನೋಡಿ, ಪ್ರಾಣ ಅಂತಂದ್ರೆ ಬೇರೆ ಬೇರೆ ಅರ್ಥಗಳಿದೆ. ಇಲ್ಲಿ ಒಂದು ನಿರ್ದಿಷ್ಟವಾದ ಅರ್ಥದಲ್ಲೇ, ಪಾರಿಭಾಷಿಕ ಅರ್ಥ ಅಂತ ಹೇಳ್ತಾ ಇರೋದು, ನಿರ್ದಿಷ್ಟವಾದ ಅರ್ಥದಲ್ಲಿಯೇ ಬಡ್ತಿದೆ. ನಮಗೆ ಗೊತ್ತಿರೋದು ಪ್ರಾಣ ಅಂದ್ರೆ ಪ್ರಾಣ ದೇವತೆ, ಸೂತ್ರಾತ್ಮ, ಸಮಷ್ಟಿ ಪ್ರಾಣ, ವಾಯು. ಓಕೆ. ಇನ್ನೊಂದು ಪ್ರಾಣ ಅಂತಂದ್ರೆ ಇಲ್ಲಿ ಪಂಚ ಪ್ರಾಣ ರೂಪವಾಗಿರುವಂತಹದ್ದು ವ್ಯಕ್ತಿಯಾಗಿ, ಆಧ್ಯಾತ್ಮಿಕವಾಗಿ. ಅದು ಆಧ್ಯಾತ್ಮಿಕ. ಆಧ್ಯಾತ್ಮಿಕವಾಗಿ ಪ್ರಾಣಗಳು ಅಂತಂದ್ರೆ ಇಲ್ಲಿ ಶರೀರದಲ್ಲಿರೋ ಪಂಚ ಪ್ರಾಣಗಳು ಗೊತ್ತು. ಅರ್ಥ ಆಗ್ತಾ ಇದೆಯಲ್ಲ? 2 ಗೊತ್ತು ನಮಗೆ. ಮತ್ತೆ ಇನ್ನೊಂದು ಇಂದ್ರಿಯಗಳಿಗೂ ಕೂಡ ಪ್ರಾಣ ಅಂತ ಕರೀತಾರೆ. ಪ್ರಾಣ ಸಂವಾದ ಅನ್ನೋವಾಗ ಇಂದ್ರಿಯಗಳು ಒಂದಕ್ಕೆ ಸಂವಾದ ಮಾಡ್ತು ಅಂತ. ಸೊ ಇಂದ್ರಿಯ, ಯಾಕೆಂದ್ರೆ ಇಂದ್ರಿಯಗಳು ವ್ಯಾಪಾರ ಮಾಡ್ತಾ ಇರೋದೇ ಪ್ರಾಣನ ಶಕ್ತಿಯಿಂದ. ಆದ್ದರಿಂದ ಅವಕ್ಕೂ ಕೂಡ ಪ್ರಾಣ ಅಂತ ಕರಿಬಹುದು. ಯಾಕಂದ್ರೆ ಅವುಗಳ ಅಸ್ತಿತ್ವ ಇರೋದು, ಅವುಗಳ ವ್ಯವಹಾರ ಇರೋದು ಪ್ರಾಣನಿಂದಲೇ, ಪ್ರಾಣನ ಅನುಗ್ರಹದಿಂದಲೇ. ಆದ್ರಿಂದ ಇಂದ್ರಿಯಗಳನ್ನು ಕೂಡ ಪ್ರಾಣಗಳು ಅಂತ ಕರೀತಾರೆ. ಪ್ರಾಣನ್ ದೇವಾ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಅಂತಿದೆ. ಮನುಷ್ಯರು ಪಶುಗಳು ಪ್ರಾಣನನ್ನೇ ಆಶ್ರಯಿಸಿಕೊಂಡಿದ್ದಾರೆ ಅಂದ್ರೆ ಏನರ್ಥ ಅಂತ, ಅವರ ಶಕ್ತಿಯನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಸೊ ಎಷ್ಟಿಯಲ್ಲಿ ಬಂತಲ್ಲ ಅದು. ಈಗ ಅದು ಹೇಳ್ತಾ ಇರೋದು. ಈಗ ಇನ್ನೊಂದು ಹೇಳ್ತಾ ಇದ್ದಾರೆ, 3ನೇ ಅರ್ಥ, ಕಾರ್ಯಕರಣಾತ್ಮಕಾನಿ ಭೂತಾನಿ ಪ್ರಾಣ ಅಂತ, ಅಪಿ ಪ್ರಾಣ ಅಂತ. ಪ್ರಾಣ ಅಂದ್ರೆ ಕಾರ್ಯಕರಣ ರೂಪವಾಗಿರುವಂತಹದ್ದು ಅಂತ. ಕರಣ ಅಂದ್ರೆ ಇಂದ್ರಿಯಗಳು, ಕಾರ್ಯ ಅಂದ್ರೆ ಶರೀರ, ಶರೀರೇಂದ್ರಿಯಗಳಿಗೂ ಕೂಡ ಪ್ರಾಣ ಅಂತ ಕರೀತಾರೆ ಅಂತ. ಇವಾಗ ಶರೀರೇಂದ್ರಿಯಗಳಿಗೆ ಪ್ರಾಣ ಅನ್ನೋದು ಉಪನಿಷತ್ತು. ಅಥವಾ ಪ್ರಾಣ ಅಂತಂದ್ರೆ ಶರೀರೇಂದ್ರಿಯಾದಿಗಳು ಅನ್ನೋದು ಉಪನಿಷತ್ತು. ಒಂದು ಹೆಸರು, ಸ್ಪೆಷಲ್ ನೇಮ್. ಇಲ್ಲಿ ಯಾಕೆ ಒಂದು ಸ್ಪೆಷಲ್ ನೇಮ್ ಅಂತಂದ್ರೆ ಬೇರೆ ಕಡೆ ಈ ಅರ್ಥದಲ್ಲಿ ಉಪಯೋಗಿಸೋದಿಲ್ಲ. ಮತ್ತೆ ಪ್ರಾಣ ಅಂದ್ರೆ ಶರೀರೇಂದ್ರಿಯಗಳು ಅಂತಲಾಗಲಿ, ಶರೀರೇಂದ್ರಿಯಗಳು ಸಂಘಾತ ಅಂದ್ರೆ ಇವುಗಳ ಒಟ್ಟುಗೂಡಿರುವಿಕೆ. ಇವುಗಳಿಗೆ ಪ್ರಾಣ ಅನ್ನೋದಾಗ್ಲಿ ಇಲ್ಲಿ ಮಾತ್ರ ಉಪಯೋಗಿಸಿದೆ.
ಬೇರೆ ಕಡೆ ಒಪ್ಪಿಸಿಲ್ಲ. ಅದ್ರೆ ಅದರ ಉಪನಿಷತ್ ಇದು. ಓಕೆ, ಇಷ್ಟು ಜ್ಞಾಪಕ ಇಟ್ಕೊಂಡಿರ್ಬೇಕು. ಇಲ್ಲಿ ಬೇಕು ಮತ್ತೆ ಪದೇ ಪದೇ ಬರ್ತದೆ. ಅದಕ್ಕೆ ತೇಷಾಂ ಕಾರ್ಯಕರಣಾತ್ಮಕಾನಾಂ ಭೂತಾನಾಂ ಸತ್ಯತ್ವ ನಿರ್ದಿಧಾರ ವಿಷಯ ಬ್ರಾಹ್ಮಣದ್ವಯಂ ಆರಭ್ಯತೆ. ತೇಷಾಂ ಅವುಗಳ ಅಂದ್ರೆ ಕಾರ್ಯಕರಣಾತ್ಮಕಾನಾಂ ಭೂತಾನಾಂ, ಕಾರ್ಯಕರಣ ರೂಪವಾಗಿರುವಂತಹ ಈ ಭೂತಗಳು ಉಂಟಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಶರೀರೇಂದ್ರಿಯ ಮನೋಬುದ್ಧಿಗಳಿಂದ ಒಳಗೂಡಿರುವಂತಹ ಭೂತಗಳು ಅಂತ ಏನು ತೋರ್ತಾ ಇದೆಯಲ್ಲ, ಇವುಗಳ ಸತ್ಯತ್ವ ನಿರ್ದಿಧಾರ ವಿಷಯ. ಇವುಗಳ ಸತ್ಯತ್ವ ಅಂತಂದ್ರೆ ಅರ್ಥ ಟ್ರೂತ್ ಅಂತಲ್ಲ, ಇವುಗಳ ಸತ್ಯ ಅನ್ನೋದು ಹೇಗೆ ಅಂತ ಅದ್ಬೇಕಾಗಿರೋದು. ಇವುಗಳನ್ನ ಸತ್ಯ ಅಂತ ಕರೆದುಬಿಟ್ರಲ್ಲ ನೀವು, ನಾಮರೂಪಗಳೇ ಸತ್ಯ ಅಂತ, ನಾಮರೂಪೇ ಸತ್ಯಂ ಅಂದ್ರಲ್ಲ. ಅದು ಹೇಗೆ ಸತ್ಯ ಅಂತ ಹೆಂಗೆ ಹೆಸರು, ಅದು ಸತ್ಯತ್ವ ಹೇಗೆ ಬಂತು, ಅದೇ ಸತ್ಯ ಅನ್ನೋ ಹೆಸರು ಹೇಗೆ ಬಂತು? ಇದನ್ನ ನಿರ್ದಿಧಾರ ವಿಷಯ, ನಿರ್ಧಾರ ಮಾಡಬೇಕೆಂಬ ಬಯಕೆಯಿಂದ ನಿರ್ಧಾರ ಮಾಡಿ ತೋರಿಸಲು ಅಂತ ಅರ್ಥ. ನಿರ್ಣಯಿಸಿ ತೋರಿಸಲು ಬ್ರಾಹ್ಮಣದ್ವಯಂ ಆರಭ್ಯತೆ. 2 ಬ್ರಾಹ್ಮಣಗಳು ಬಂದಿದೆ. ಯಾವುದು? 2 ಮತ್ತೆ 2-3. ಓಕೆ, ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. 2-2ರಲ್ಲಿ ವ್ಯಷ್ಟಿ ರೂಪವಾಗಿರುವ ಭೂತಗಳ ಬಗ್ಗೆ ಹೇಳಿದೆ. 3ನೆಯ ಬ್ರಾಹ್ಮಣದಲ್ಲಿ ಸಮಷ್ಟಿ ರೂಪವಾಗಿರುವ ಭೂತಗಳನ್ನು ಹೇಳಿದೆ. ಭೂತಗಳು ಅಂದ್ರೆ ಪಂಚಭೂತಾತ್ಮಕವಾಗಿರೋದು ಅಂತ ಅರ್ಥ. ನೀವು ಮುಂದೆ ಸ್ಟಡಿ ಮಾಡುವಾಗ ಸುಲಭ ಆಗುತ್ತೆ, ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ಇಲ್ಲಿ ವ್ಯಷ್ಟಿಯನ್ನು ಅಂದ್ರೆ ಆಧ್ಯಾತ್ಮಿಕ, ವ್ಯಷ್ಟಿ ಅಂದ್ರೆ ಒಂದೇ, ಆಧ್ಯಾತ್ಮಿಕ ಅಂದ್ರೆ ಒಂದೇ. ಆಧ್ಯಾತ್ಮಿಕ ಪ್ರಾಣನನ್ನು ಮುಂದಿನ ಬ್ರಾಹ್ಮಣದಲ್ಲಿ ಆದಿದೈವಿಕ ಅಥವಾ ಸಮಷ್ಟಿ ಪ್ರಾಣಗಳನ್ನು ಹೇಳಿ, ಈ ಪ್ರಾಣ ಅಥವಾ ನಾಮರೂಪ ಅಥವಾ ಪಂಚಭೂತಗಳು ಅಂದ್ರೆ ಇಷ್ಟೇ ಅಂತ ತೋರಿಸಿ, ವ್ಯಕ್ತಿ ಸಮಷ್ಟಿ ರೂಪವಾಗಿ ಅಥವಾ ಆಧ್ಯಾತ್ಮಿಕ ಆದಿಭೌತಿಕವಾಗಿ ಏನೇನು ಆದಿದೈವಿಕವಾಗಿ ಏನೇನು ವ್ಯಾಪಿಸ್ಕೊಂಡಿದೆಯಲ್ಲ, ಇಷ್ಟೇ, ಇದಿಷ್ಟು ಸತ್ಯ ಅಂತ ಯಾಕೆಂದ್ರೆ ಆಮೇಲೆ ಹೇಳುತ್ತೆ. ಮೊದಲನೇ ಸತ್ಯ ಇಷ್ಟೇ ಅಂತ ತೋರಿಸಿ, ಸತ್ಯಕ್ಕೆ ಸತ್ಯಂ ಅಂತ ಹೇಳಿದೆಯಲ್ಲ, ಆ ಸತ್ಯದಲ್ಲಿ ಈ ಯಾವುದರ ಸೋಂಕು ಇಲ್ಲ, ನೇತಿ ಅಂತ ತೋರಿಸಿದೆ. ಅರ್ಥ ಆಗ್ತಾ ಇದೆಯಲ್ಲ, ಅದು ಪರಮಾರ್ಥ ಸತ್ಯ. ಈಗ ಇದು ವ್ಯವಹಾರಕ್ಕೆ ಸತ್ಯ ಅನ್ನೋಂಗಿಲ್ಲ. ಯಾವುದು? ಅದು ಅಲ್ಲ. ಈ ಸತ್ಯ ಅಂದ್ರೆ ಏನು ಅಂತ ಹೇಳ್ಬೇಕು, ಇನ್ನ ಹೇಳಿಲ್ಲ. ಅರ್ಥ ಆಯ್ತಾನೆ? ಸತ್ಯ ಅಂತ ಹೇಳ್ತೋ. ಸತ್ಯ ಅಂದ್ರೆ ಉಪನಿಷತ್, ಇದು ಅಂದ್ರೆ ಒಂದು ಹೆಸರು. ಉಪನಿಷತ್ ಅಂದ್ರೆ ಗ್ರಂಥ, ಇದನ್ನೆಲ್ಲ ತೋಳ್ಬಾರ್ದು. ಬ್ರಹ್ಮತತ್ವ ಅದೆಲ್ಲ ತೋಬಾರ್ದು, ಹೆಸರು. ಇವಾಗ ಏನು ಇರೋ ಗೊತ್ತಾ, ತತ್ವೋಪನಿಷತ್ ಅಂತ ಅಭಿದಾಯಕ ಶಬ್ದ ಅಂದ್ರಲ್ಲ, ಇದೆಲ್ಲ ಇದೇ ಭಾಗ ಆಗಿರೋದ್ರಿಂದ ಉಪನಿಷತ್ ಅನ್ನೋದು ಮತ್ತೆ ಆಚಾರ್ಯ ಉಪಯೋಗಿಸ್ತಾ ಹೋಗ್ತಾರೆ. ನಾವು ಇದ್ರ ಜೊತೆ ಫೆಮಿಲಿಯರ್ ಆಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ ಪ್ರಾಣನ ಉಪನಿಷತ್ ಅಂತ ಶುರು ಮಾಡ್ತಾರೆ. ಪ್ರಾಣನ ಉಪನಿಷತ್ ಅಂದ್ರೆ ಪ್ರಾಣನ ಹೆಸರುಗಳು ಅಂತ ಅರ್ಥ. ಇದು ಒಂದು ಪ್ರಾಣನ ಉಪನಿಷತ್ ಅಂದ್ರೆ ಪ್ರಾಣನ ಹೆಸರು ಅಂತ ಅರ್ಥ. ಈ 2ನೇ 3ನೇ ಬ್ರಾಹ್ಮಣ, ಅದರಲ್ಲೂ 2ನೇ ಬ್ರಾಹ್ಮಣದಲ್ಲಿ ಮತ್ತೆ ಉಪನಿಷತ್ ಅಂತ ಅರ್ಥ. ಅಲ್ಲೆಲ್ಲ ಅರ್ಥ ಹೆಸರು ಅಂತ. ಈ ಉಪನಿಷತ್ ಅಂದ್ರೆ ಹೆಸರುಗಳನ್ನ ಹೇಳ್ತಾರಂತೆ. ಇಲ್ಲಿ ಏನೇ ಆಗ್ಲಿ, ಈಗ ಸತ್ಯ ಅನ್ನೋದು ಹೆಸರು ಅಷ್ಟೇ ಇಟ್ಕೊಡಿ. ಇವಾಗ ಸತ್ಯ ಅನ್ನೋ ಹೆಸರು ಹೇಗೆ ಬಂತು ಆಮೇಲೆ ನೋಡ್ಕೊಳ್ಳೋಣಂತೆ. ಇದು ಸತ್ಯ ಅನ್ನೋದೇನಿದೆ, ನಾಮರೂಪ ಮತ್ತು ಪ್ರಾಣ ಅಂತ ಹೇಳ್ತಾರಲ್ಲ, ಇದು ಸಮಷ್ಟಿ ವ್ಯಷ್ಟಿ ರೂಪವಾಗಿ ಟೆಕ್ನಿಕಲ್ ಆಗಿ ಆಧ್ಯಾತ್ಮಿಕ ಮತ್ತು ಆದಿದೈವಿಕ ರೂಪವಾಗಿ 2 ಇದೆ. ಅರ್ಥ ಆಗ್ತಲ್ಲ? ಎರಡನ್ನೂ ತೋರಿಸಿ ಇದು ಸತ್ಯ. ಸತ್ಯ ಅಂದ್ರೆ ಏನಂತ ಹೇಳಿಲ್ಲ, ಇದಕ್ಕೆ ಸತ್ಯ ಅಂತಾರೆ. ಓಕೆ, ಪರಮಾರ್ಥ ಇದೆಯಲ್ಲ, ಸತ್ಯಕ್ಕೆ ಸತ್ಯಂ ಅಂತಿದೆಯಲ್ಲ, ಅದು 2ರ ಸೋಂಕೂ ಇಲ್ಲದ ಸತ್ಯ. ಅಲ್ಲಿ ಪರಮಾರ್ಥ ಸತ್ಯ. ಓಕೆ, ಅಂತ ತೋರಿಸಿಕೊಡುವುದಕ್ಕಾಗಿ ಬಂದಿದೆ. ಇದಕ್ಕೆ ಸಾಯೇವ ಉಪನಿಷದ್ ವ್ಯಾಖ್ಯಾ. ಉಪನಿಷದ್
ಇದರ ವ್ಯಾಖ್ಯಾನ. ಉಪನಿಷತ್ ಅಂದ್ರೆ ಹೆಸರಿನ ವ್ಯಾಖ್ಯಾನ, ಅಂದ್ರೆ ಹೆಸರಿನ ವಿವರಣೆ. ಅಂದ್ರೆ ಈ ಹೆಸರು ಇದೆಯಲ್ಲ, ಹೆಸರು ಹೇಳ್ಬಿಟ್ರಿ, ಇವಾಗ ವಿವರ ಹೇಳಿಲ್ಲ ಇನ್ನ. ಈ ವಿವರಣೆಯನ್ನ ಕೊಡೋದಕ್ಕೋಸ್ಕರವಾಗಿಯೇ 2 ಬ್ರಾಹ್ಮಣಗಳ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ತೋರಿಸ್ಕೊಡ್ತಾರೆ. ಮತ್ತೆ ಸೇರಿದಾಗ ಈ ವಿವರಣೆಗಳನ್ನೆಲ್ಲ ನೋಡೋಣ. ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋದು, ಉಪನಿಷತ್ ಅಂತ ಇಲ್ಲಿ ಬರೋದೆಲ್ಲ ಉಪನಿಷತ್ ಅಂದ್ರೆ ಹೆಸರು, ಅಭಿದಾಯಕ ಶಬ್ದ ಅಥವಾ ಅಭಿದಾನ ಅಂತ ಒಂದು ಜ್ಞಾಪಕ ಇಟ್ಕೊಂಡ್ರೆ ಮುಂದೆ ಎಲ್ಲ ಸುಲಭ ಆಗತ್ತೆ. ಮತ್ತೆ ವ್ಯಷ್ಟಿ ಸಮಷ್ಟಿ ಅಂತ ಏನಿದೆಯಲ್ಲ, ಇದೆಲ್ಲವನ್ನು ಮೀರಿರುವ ಸ್ವರೂಪ ಸತ್ಯಸ ಸತ್ಯಂ ಅಂತ ಹೇಳಿದೆ ಅಂತ ಗೊತ್ತಾಗುತ್ತೆ. ಇದನ್ನು ತೋರಿಸೂ ಇದೆ. ಯಾಕೆಂದ್ರೆ ಯಾವುದರಿಂದ ಈ ಜಗತ್ತು ಹುಟ್ಟಿದೆಯೋ, ಯಾವುದರಲ್ಲಿ ಇದ್ಕೊಂಡಿದೆಯೋ, ಯಾವುದ್ರಲ್ಲಿ ಲಯವಾಗುತ್ತೋ ಅಂತ ಹೇಳಿದ್ರಿಂದ ಆ ಸ್ವರೂಪವು ಜಗತ್ತು ಹುಟ್ಟಿದ ಮೇಲೆ ನಾಮರೂಪ ಅಂತ ಇದನ್ನೆಲ್ಲ ಮೀರಿರುವಂಥದ್ದು ಅಂತ ಹಂಗೆ ಗೊತ್ತಾಗತ್ತೆ. ಆದ್ರೂ ಅದನ್ನು ಬಿಡಿಸಿ, ಯಾಕಂದ್ರೆ ವಿವರಿಸ್ಬೇಕಲ್ಲ, ಬಿಡಿಸಿ ತೋರಿಸ್ತಾರೆ. ಮತ್ತೆ ಸೇರಿದಾಗ ಈ ಮುಂದಿನ ಭಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷೇಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ ಪ್ರಸಾದ ಇದೆ. ಮತ್ತೆ ಮುಂದಿನ